ಒಂದು ನಿಮಿಷ ಎಲ್ಲರೂ ಕಣ್ಣುಗಳು ಮುಚ್ಚೋಣ. ಹೌದು, ನಮ್ಮನ್ನು ಯಥೇಚ್ಛವಾಗಿ ಪ್ರೀತಿಸುವಂತಹ ಪ್ರೀತಿಯುಳ್ಳ ತಂದೆಯೇ, ಈ ಅತಿ ಪರಿಶುದ್ಧವಾದಂತಹ ಈ ಸಂಜೆ ವೇಳೆಯಲ್ಲಿ ನಿಮ್ಮ ಸನ್ನಿಧಿಯಲ್ಲಿ ನಿಮ್ಮನ್ನ ಆರಾಧಿಸಲು, ನಿಮ್ಮನ್ನ ಸ್ತುತಿಸಲು, ನಿಮ್ಮ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸಲು ನಮ್ಮೆಲ್ಲರನ್ನ ಈ ಒಂದು ಆಲಯದಲ್ಲಿ ಒಂದುಗೂಡಿಸಿರುವುದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರಪ್ಪ. ಅಪ್ಪ ತಂದೆಯೇ, ಹೌದು, ನೀವು ನಮ್ಮೊಬ್ಬೊಬ್ಬರ ಹೆಸರನ್ನು ಕೂಗಿ ಕರೆದಿದ್ದೀರಿ. ತಾಯಿಯ ಗರ್ಭದಲ್ಲಿ ರೂಪಿಸುವಂತ ಮೊದಲೇ ನಿಮ್ಮ ಸೇವೆಗಾಗಿ, ನಿಮ್ಮ ರಾಜ್ಯವನ್ನ ಈ ಭೂಲೋಕದಲ್ಲಿ ಎಲ್ಲ ಕಡೆ ಹರಡಲು, ಪ್ರತಿಯೊಬ್ಬರ ಹೃದಯದಲ್ಲಿ ಹರಡಲು ನಮ್ಮನ್ನು ಅಭಿಷೇಕಿಸಿ ಕ್ರಿಸ್ತ ಯೇಸುವಿನಲ್ಲಿ ನಮ್ಮ ಥ್ಯಾಂಕ್ ಯು ಡ್ಯಾಡಿ. ನಾವು ಯಾವ ಜನಸಾಮಾನ್ಯರಾಗಿ ಜೀವಿಸದೆ ಅಲೌಕಿಕವಾದಂತಹ ಮಕ್ಕಳಾಗಿ ಈ ಲೋಕದಲ್ಲಿ ಸ್ವರ್ಗೀಯ ಪ್ರಜೆಗಳಾಗಿ ನಿಮ್ಮ ಉದ್ದೇಶವನ್ನ, ನಿಮ್ಮ ಯೋಜನೆಯನ್ನು ಅರ್ಥೈಸಿಕೊಂಡು ನಿಮ್ಮ ಯೋಜನೆಗೆ ಅನುಗುಣವಾಗಿ ಜೀವಿಸಲು ನಮ್ಮ ಒಬ್ಬೊಬ್ಬರ ಹೆಸರನ್ನು ಕೂಗಿ ಕರೆದಿರುವುದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರಪ್ಪ. ಅಪ್ಪ ತಂದೆಯೇ, ಈ ನಿಮಿಷದಲ್ಲಿ ನಾವು ಈ ಲೋಕದಲ್ಲಿ ಕಳಂಕಿತವಾದಂತಹ ಪಾಪು ತುಂಬಿರುವಂತಹ, ಭ್ರಷ್ಟಾಚಾರ ತುಂಬಿರುವಂತಹ ಈ ಲೋಕದಲ್ಲಿ ಅತಿ ಪರಿಶುದ್ಧವಾದಂತಹ ದೇವಾದಿದೇವರ ಮಕ್ಕಳಾಗಿ, ರಾಜಾದಿರಾಜರ ಮಕ್ಕಳಾಗಿ ಜೀವಿಸಲು ನಮಗೆ ಬೇಕಂತ ನಿಮ್ಮ ಕೃಪೆಯನ್ನ, ನಮ್ಮ ಸಹಾಯಕರಾಗಿ ನಿಮ್ಮ ಆತ್ಮರನ್ನು ಕೂಡ ನಮಗೆ ಅನುಗ್ರಹಿಸಿಕೊಟ್ಟಿದ್ದೀರಿ. ಪ್ರಭು ಯೇಸುವೆ, ಈ ನಿಮಿಷದಲ್ಲಿ ನಿಮ್ಮನ್ನ ಕೊಂಡಾಡುತ್ತಾ, ನಿಮ್ಮನ್ನು ಆರಾಧಿಸುತ್ತಾ ನಿಮ್ಮ ಸನ್ನಿಧಿಯಲ್ಲಿ ನಾವೆಲ್ಲರೂ ಕೂಡ ತಲೆಬಾಗಿ ನಿಂತಿದ್ದೇವೆ. ನಾವೆಲ್ಲರೂ ನಿಮ್ಮ ಮಹಿಮೆಯನ್ನು ಕಾಣಬೇಕೆಂಬುದಾಗಿ ನಿಮ್ಮ ಸನ್ನಿಧಿಗೆ ಬಂದಿದ್ದೇವೆ. ಪ್ರಭು ಯೇಸುವೆ, ಈ ನಿಮಿಷದಲ್ಲಿ ನೀವು ಕೊಡುವಂತಹ ಆತ್ಮಿಕವಾದಂತಹ ಆಹಾರವನ್ನ ನಾವು ಸ್ವೀಕರಿಸಿಕೊಳ್ಳಲು ನಿಮ್ಮ ಸನ್ನಿಧಿಯಲ್ಲಿ ನಿಮ್ಮ ಆತ್ಮರ ಸಹಾಯದೊಂದಿಗೆ ನಮ್ಮ ಒಬ್ಬೊಬ್ಬರ ಹೃದಯವನ್ನ ಈಗಾಗಲೇ ನೀವೇ ನಮ್ಮನ್ನ ಆ ಸ್ವರವನ್ನು ಸ್ವೀಕರಿಸಿಕೊಳ್ಳಲು, ಆ ವಾಕ್ಯೆಂಬ ಬೀಜವನ್ನು ಸ್ವೀಕರಿಸಿಕೊಳ್ಳಲು, ಆತ್ಮಿಕವಾದ ಆಹಾರವನ್ನ ಭುಜಿಸಲು ನಮ್ಮ ಹೃದಯವನ್ನ ಒಂದು ಹದವಾದಂತಹ ಭೂಮಿಯಾಗಿ ನೀವು ಮಾರ್ಪಡಿಸಿರುವುದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರಪ್ಪ. ಓ ಥ್ಯಾಂಕ್ ಯು ಲಾರ್ಡ್ ಜೀಸಸ್. ನೀವು ನಮ್ಮನ್ನು ಯಥೇಚ್ಛವಾಗಿ ಪ್ರೀತಿ ಮಾಡುವಂತಹ ಒಳ್ಳೆಯ ಕುರಿಗಾಹಿಯಾಗಿದ್ದೀರಿ. ನಿಮ್ಮ ಆತ್ಮರ ಮೂಲಕ ನಮ್ಮೊಂದಿಗೆ ಮಾತನಾಡಿ ಸ್ವಾಮಿ. ಪವಿತ್ರಾತ್ಮರೇ, ಇಂದು ನೀವು ನಮ್ಮೊಂದಿಗೆ ಮಾತನಾಡುವಾಗ ನಮ್ಮ ಹೃದಯದಲ್ಲಿ ಸಮಥಿಂಗ್, ಏನೋ ಒಂದು ಸಂಭವಿಸುವಂತ ನಿಮಿಷದವರೆಗೂ ನೀವು ನಮ್ಮೊಂದಿಗೆ ಮಾತನಾಡ್ರಿ. ಪವಿತ್ರಾತ್ಮರೇ, ಈ ತರಗತಿಯಲ್ಲಿ ಯಾವ ರೀತಿ ವಿಶೇಷವಾಗಿ ನನ್ನ ಪ್ರೀತಿಯ ಸಹೋದರನ್ನು ಪೋಷಿಸಿಕೊಂಡು ಯಾವ ರೀತಿ ನಮ್ಮ ಒಬ್ಬೊಬ್ಬರನ್ನು ಕೂಡ ಆರಾಧನೆಯಲ್ಲೂ ನಿಮ್ಮ ಪ್ರಸನ್ನತೆಯಲ್ಲಿ ನಮ್ಮನ್ನು ಮುನ್ನಡೆಸಿದ್ದೀರೋ, ಅದೇ ರೀತಿ ಈ ನಿಮಿಷದಲ್ಲಿ ನನ್ನನ್ನು ಸಂಪೂರ್ಣವಾಗಿ ಅರ್ಪಿಸಿಕೊಡುತ್ತಿದ್ದಾನೆ. ನೀವು ನನ್ನನ್ನು ಉಪಯೋಗಿಸಿಕೊಂಡು, ವಿಶೇಷವಾಗಿ ನನ್ನ ಮನಸ್ಸನ್ನು ಉಪಯೋಗಿಸಿಕೊಂಡು, ನನ್ನ ಮನಸ್ಸಿನ ಮೂಲಕ ನೀವೇ ಆಲೋಚಿಸುವಂತೆ, ನನ್ನ ನಾಲಿಗೆಯನ್ನು ಉಪಯೋಗಿಸಿಕೊಂಡು ನೀವೇ ನನ್ನ ನಾಲಿಗೆ ಮೂಲಕ ನುಡಿಯುವಂತೆ ನನ್ನನ್ನು ಸಂಪೂರ್ಣವಾಗಿ ಅರ್ಪಿಸಿಕೊಡುತ್ತಿದ್ದೇನೆ. ಇಲ್ಲಿ ಬಂದಿರುವ ಪ್ರತಿಯೊಂದು ಮಕ್ಕಳನ್ನ ಪವಿತ್ರಾತ್ಮರೇ, ಅದೇ ರೀತಿ ಇನ್ನು ಮುಂದೆ ಬರ್ಲಿಕ್ಕಿರುವಂತಹ ಒಂದೊಂದು ಮಕ್ಕಳನ್ನ ಬರಲಿಕ್ಕೆ ಸಾಧ್ಯವಿಲ್ಲದೆ ದೂರದ ಸ್ಥಳಗಳಲ್ಲೇ, ತಾವಿದ್ದ ಸ್ಥಳದಲ್ಲೇ ಕುಳಿತುಕೊಂಡು ನಾನಾ ವಿಧವಾದ ಟೆಕ್ನಾಲಜಿ ಮೂಲಕ, ಯೂಟ್ಯೂಬ್ ಮೂಲಕ, ಫೇಸ್ಬುಕ್ ಮೂಲಕ ಈ ತರಗತಿಯಲ್ಲಿ ಭಾಗವಹಿಸುತ್ತಿರುವಂತಹ ಪ್ರತಿಯೊಂದು ಮಕ್ಕಳನ್ನು ಕೂಡ ನಿಮ್ಮ ಕಾಲಿಗೊಪ್ಪಿಸಿಕೊಡ್ತಿದ್ದಾನೆ. ಈಗಾಗಲೇ ಅವರೆಲ್ಲರ ಹೃದಯವನ್ನ ನಿಮ್ಮ ಸ್ವರವನ್ನು ಸ್ವೀಕರಿಸಿಕೊಳ್ಳಲು, ಆ ನಿಮ್ಮ ಜೀವ ಜಲವನ್ನು ಸ್ವೀಕರಿಸಿಕೊಳ್ಳಲು ಒಂದು ಹದವಾದಂತಹ ಭೂಮಿಯಾಗಿ ನೀವು ಮಾರ್ಪಡಿಸಿದಿರಿ ಎಂಬುದಾಗಿ ನಂಬುತ್ತಾ, ರಕ್ಷಕ ನಾಮದಲ್ಲಿ ನಜರೇತಿನ ಪ್ರಭು ಯೇಸು ನಾಮದಲ್ಲಿ ಆತ್ಮರೇ ನಾವು ಬೇಡಿಕೊಳ್ತಾ ಇದ್ದೇವೆ. ಎಂದು ನಮ್ಮ ಮನಸ್ಸು, ನಮ್ಮ ಜೀವಿತ ರೂಪಾಂತರಗೊಳ್ಳುವಂತಹ ದಿನ ಎಂಬುದಾಗಿ ನಿಮ್ಮ ಸನ್ನಿಧಿಗೆ ನಾವು ಓಡಿ ಬಂದಿದ್ದೇವೆ. ನೀವಿಲ್ಲದೆ ನಾವು ಏನನ್ನು ಕೂಡ ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಸಹಾಯವಿಲ್ಲದೆ ನಾವು ಒಂದೇ ಒಂದು ನಮ್ಮ ಜೀವಿತದಲ್ಲಿ ಒಂದೇ ಒಂದು ಏರಿಯಾದಲ್ಲೂ ಕೂಡ ಒಂದು ಹೆಜ್ಜೆ ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಪವಿತ್ರಾತ್ಮರೇ, ಇದುವರೆಗೂ ನಮ್ಮನ್ನು ಮುನ್ನಡೆಸಿದ್ದೀರಿ. ಈ ನಿಮಿಷದಲ್ಲೂ ಕೂಡ ನೀವೇ ನಮ್ಮನ್ನು ಮುನ್ನಡೆಸುವುದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ. ರಕ್ಷಕ ನಾಮದಲ್ಲಿ ನಜರೇತಿನ ಪ್ರಭು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ಜೀವ ತಂದೆಯೇ. ಆಮೆನ್, ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ಚಪ್ಪಾಳೆ ತಟ್ಟುತ್ತಾ ಪ್ರಭು ಯೇಸುವಿನ ಘನಪಡಿಸೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ಕುಳಿತುಕೊಳ್ಳೋಣ. ಪ್ರಭು ಯೇಸುವಿನ ನಾಮದಲ್ಲಿ ಅತಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರನ್ನು ಕೂಡ ವಿಶೇಷವಾಗಿ ಥ್ಯಾಂಕ್ ಗಾಡ್, ಪ್ರಭು ಯೇಸುವಿನ ಸನ್ನಿಧಿಯಲ್ಲಿ ಅವರ ಪ್ರಸನ್ನತೆಯನ್ನು ಸವಿಯಲು ವಿಶೇಷವಾಗಿ ಇಲ್ಲಿ ಬಂದಿರುವಂತಹ ನಿಮ್ಮನ್ನು ಮಾತ್ರವಲ್ಲ,
ಮತ್ತೆ ಯಾರೆಲ್ಲ ಥ್ಯಾಂಕ್ ಗಾಡ್ ಯೂಟ್ಯೂಬ್ ಮೂಲಕ ಜಾಯ್ನ್ ಆಗಿದ್ದೀರಿ, ನಿಮ್ಮನ್ನು ಕೂಡ ವಂದಿಸುತ್ತಾ ಮತ್ತೊಂದು ವರ್ತಿ ನಿಮ್ಮನ್ನು ಅತಿ ಸಂತೋಷದೊಂದಿಗೆ ಆನಂದದೊಂದಿಗೆ ಅಲೌಕಿಕವಾದ ಅದ್ಭುತ ಕಾರ್ಯಕ್ಕಾಗಿ ನಿಮ್ಮೆಲ್ಲರೂ ಕೂಡ ಯೇಸು ನಾಮದಲ್ಲಿ ಆಹ್ವಾನಿಸುತ್ತೇನೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರು, ಪ್ರೈಸ್ ಬಿ ಟು ಗಾಡ್, ಥ್ಯಾಂಕ್ ಗಾಡ್. ವಿಶೇಷವಾಗಿ ಕಳೆದ ಪ್ರೈಸ್ ಬಿ ಟು ಗಾಡ್ ಸೋಮವಾರ ನಾನು ಬೆಳಿಗ್ಗೆ ಥ್ಯಾಂಕ್ ಗಾಡ್ ಸಂಜೆ ತರಗತಿಗಾಗಿ ತಯಾರಿ ಮಾಡಿಕೊಳ್ಳುವಾಗ ಡ್ಯಾಡಿ ಇವತ್ತು ಯಾವ್ದು ಟಾಪಿಕ್ ಅನ್ನು ಟೀಚ್ ಮಾಡಲಿ ಎಂಬುದಾಗಿ ಹೇಳುವಾಗ, ಇವತ್ತು ಮಾತ್ರ ಅಲ್ಲ ಥ್ಯಾಂಕ್ ಗಾಡ್ ಇನ್ನು ಮುಂದಿನ ದಿನಗಳು ಪ್ರೈಸ್ ಬಿ ಟು ಗಾಡ್ ನನ್ನ ಮಕ್ಕಳನ್ನು ಒಂದು ಉದ್ದೇಶಕ್ಕಾಗಿ ತಯಾರಿ ಮಾಡಿ ಎಂಬುದಾಗಿ. ಅದೇನಂತಂದ್ರೆ, ಹೌದು, ನನ್ನ ಪ್ರಿಯ ಮಗನನ್ನ ಭೂಲೋಕ ಕಳಿಸಿದ್ದು, ಭೂಲೋಕದಲ್ಲಿರುವಂತಹ ಪ್ರತಿಯೊಬ್ಬರು ಕೂಡ ಜೀವಿತವನ್ನ ಅಂದರೆ ಯೇಸು ಕ್ರಿಸ್ತರ ಮೂಲಕ ನಮ್ಗೆ ಅನುಗ್ರಹಿಸಿಕೊಟ್ಟಿರುವಂತಹ ಯಥೇಚ್ಛವಾದ ಜೀವಿತವನ್ನು ಅನುಭವಿಸಬೇಕೆಂಬುದಾಗಿ ನನ್ನ ಪ್ರಿಯ ಮಗನ ಕಳಿಸಿಕೊಟ್ಟಿದ್ದೇನೆ. ಹಾಗಾಗಿ ಪ್ರತಿಯೊಬ್ಬೊಬ್ಬರು ಕೂಡ ಕ್ರಿಸ್ತನಲ್ಲಿರುವಂತಹ ಪ್ರತಿಯೊಬ್ಬರು ಕೂಡ ಯಾವ ಏರಿಯಾದಲ್ಲೂ ಕೂಡ ಕೊರತೆಯನ್ನು ಕಾಣಬಾರದು. ಅದರಲ್ಲಿ ವಿಶೇಷವಾಗಿ ಆರೋಗ್ಯದಲ್ಲಿ ಯಾವ ಕೊರತೆಯನ್ನು ಕಾಣಬಾರದು. ವಿಶೇಷವಾಗಿ ಎಸ್ಪೆಷಲಿ ವಯಸ್ಸಾದ ಮೇಲೆ ಮೈಂಡ್ ಸೆಟ್ ಇದೆ ವಯಸ್ಸಾದವ್ರಿಗೆ ಏನಂತಂದ್ರೆ ಏಜ್ ಫ್ಯಾಕ್ಟರ್ಸ್. ಬೈಬಲ್ ನೋ ಏಜ್ ಫ್ಯಾಕ್ಟರ್ಸ್, ಬೈಬಲ್ ಇಲ್ಲ, ಪದ ಇಲ್ಲ. ಏಜ್ ಫ್ಯಾಕ್ಟರ್ಸ್ ವರ್ಲ್ಡ್ ಅಲ್ಲಿ ಇದೆ, ಲೋಕದಲ್ಲಿದೆ, ಬಟ್ ವರ್ಲ್ಡ್ ಅಲ್ಲಿ ಇಲ್ಲ. ವರ್ಲ್ಡ್ ಅಲ್ಲಿ ಏನ್ ಹೇಳ್ತದೆ? ವರ್ಲ್ಡ್ ಲೋಕದ ಸಿಸ್ಟಮ್ ಹೇಳ್ತದೆ ವಯಸ್ಸಾದಂತೆ ಏನ್ ಮಾಡೋದು, ಮೂಳೆ ಸೌದು ಹೋಗ್ತದೆ, ಕಣ್ಣು ಬತ್ತಿ ಹೋಗ್ತದೆ, ಆಮೇಲೆ ಥ್ಯಾಂಕ್ ಗಾಡ್ ಮುದಿಪ್ರಾಯ ಆಗ್ತದೆ, ಪ್ರೈಸ್ ಬಿ ಟು ಗಾಡ್. ಆದ್ರೆ ವರ್ಡ್ ಹೇಳ್ತದೆ, ದೇವರ ವಾಕ್ಯ ಹೇಳ್ತದೆ, ನಿಮ್ಮ ಆಯಸ್ಸಿನ ದಿನಗಳು ಹೆಚ್ಚಾದಂತೆ, ನಿಮ್ಮ ಆಯಸ್ಸಿನ ದಿನಗಳು ಹೆಚ್ಚಾದಂತೆ ನೀವು ನಿಮ್ಮ ಮೂಳೆಗಳು ಕಬ್ಬಿಣದಂತೆ ಗಟ್ಟಿಯಾಗ್ತದೆ ಎಂಬುದಾಗಿ, ಸವಿದು ಹೋಗ್ತದೆ ಎಂಬುದಾಗಿಲ್ಲ. ಬದಲಾಗಿ ನೀವು ಕಬ್ಬಿಣದಂತೆ ನಿಮ್ಮ ಆರೋಗ್ಯ, ನಿಮ್ಮ ಬಲಗೊಳ್ತಾ ಹೋಗ್ತಾ ಇರ್ತದೆ. ಬಟ್ ಪ್ರೈಸ್ ಬಿ ಟು ಗಾಡ್, ಥ್ಯಾಂಕ್ ಗಾಡ್. ಆದ್ರೂ ಕೂಡ ಅದನ್ನು ಸ್ವೀಕರಿಸಿಕೊಳ್ಳುವಾಗ, ಈವನ್ ಎಸ್ಪೆಷಲಿ ಆ ವಾಕ್ಯನ ಓದುವಾಗ, ಧರ್ಮೋಪದೇಶಕಾಂಡ 33ನೇ ಅಧ್ಯಾಯ 25 ಅದನ್ನು ಓದುವಾಗ ಮನಸ್ಸಲ್ಲಿ ಬರುವಂಥದ್ದು, ಅಯ್ಯೋ ಅದು ಈಗ ಆಗ್ತದಾ? ಎಲ್ಲ ನೋಡಿದ್ರೆ ಜಸ್ಟ್ ತಿನ್ನುವಂಥ ಆಹಾರ ಎಲ್ಲ ಕೆಮಿಕಲ್. ಮೊದಲ ತರ ಇದೆಯಾ ಆಹಾರ? ಪ್ರೈಸ್ ಬಿ ಟು ಗಾಡ್, ನಿಮ್ಮ ಶರೀರಕ್ಕೆ ಹೊಟ್ಟೆ ತುಂಬಿಸಬಹುದು ಹೊರತು ಆಹಾರ ಯಾವ ಕಾರಣಕ್ಕೂ ಕ್ರೈಸ್ತ ಮಕ್ಕಳಿಗೆ ಆರೋಗ್ಯ ಕೊಡ್ಲಿಕ್ಕಾಗಿರುವಂತಹ ಮೂಲಾಧಾರ ಅಲ್ಲ. ಆರೋಗ್ಯಕ್ಕೆ ಮೂಲಾಧಾರ ಪ್ರೈಸ್ ಬಿ ಟು ಗಾಡ್ ನಮ್ಮ ಆರೋಗ್ಯದಾಯಕ ಇರುವಂತಹ ಪ್ರಭು ಯೇಸು ಅವರ ವಾಕ್ಯಗಳಾಗಿದೆ. ಹಲೋ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಥ್ಯಾಂಕ್ ಗಾಡ್ ಕ್ರಿಸ್ತ ಯೇಸು ಭೂಲೋಕಕ್ಕೆ ಬಂದಿದ್ದು ನಮಗೆ ಜೀವವನ್ನ ಯಥೇಚ್ಛ ಜೀವನ ಕೊಡ್ಲಿಕ್ಕಾಗಿ. ಝೋಯ ಲೈಫ್, ZOE ಝೋಯ ಲೈಫ್. ಝೋಯ ಲೈಫ್ ಎಂಬುದನ್ನ ನೀವು ಅರ್ಥ ಮಾಡ್ಕೋಬೇಕಾದ್ರೆ, ಆದಮನು ಏದೇನ್ ತೋಟದಲ್ಲಿ ಪಾಪವನ್ನ ಮಾಡುವಂತ ಮೊದಲು ಅವನು ಯಾವ ರೀತಿ ಜೀವಿಸ್ತಾ ಇದ್ನೋ ಅಂತ ಜೀವಿತಕ್ಕೆ ನಮ್ಮನ್ನ ಮರು ಕರೆದುಕೊಂಡು ಹೋಗ್ಲಿಕ್ಕಾಗಿ ಪ್ರಭು ಯೇಸುವನ್ನ ಕಡೆಯ ಆದಮನಾಗಿ ಪ್ರಭು ಯೇಸುವನ್ನ ಕಳಿಸ್ಕೊಟ್ಟಿದ್ದು ತಂದೆ ದೇವರು. ಬಟ್ ಅಂತ ಜೀವಿತವನ್ನ ಪ್ರೈಸ್ ಬಿ ಟು ಗಾಡ್ ನಾವೆಲ್ಲರೂ ಅನುಭವಿಸಬೇಕೆಂಬುದಾಗಿ ತಂದೆ ದೇವರು ನಮ್ಮನ್ನ ಕ್ರಿಸ್ತನಲ್ಲಿ ನೆಲೆಗೊಳಿಸಿದ್ರು ಕೂಡ ಅನೇಕ ಏರಿಯಾಗಳಲ್ಲಿ ಪ್ರಿಯರೇ ನಾವಂತ ಜೀವಿತವನ್ನು ಅನುಭವಿಸಲಿಕ್ಕೆ ಸಾಧ್ಯವಾಗ್ತಲ್ಲ. ಕಾರಣ ಪ್ರೈಸ್ ಬಿ ಟು ಗಾಡ್, ನಿಮ್ಮ ಹತ್ರ ಕಾರಣಗಳು ಕೇಳಿದ್ರೆ ಅನೇಕ ಕಾರಣಗಳು ಕೊಡ್ತೀರಿ. ಏನ್ ಕಾರಣ ಇರ್ಬೋದು? ಫಸ್ಟ್ ಬರೋದು ಏನ್ ಗೊತ್ತಾ? ಕ್ರಿಶ್ಚಿಯನ್ ಮೈಂಡ್ ಸೆಟ್, ನಮ್ಮ ಪಾಪಗಳು. ಮೈ ಗಾಡ್, ಕರೆಕ್ಟ್. ಫಸ್ಟ್ ಬರೋದು ನಮ್ಮ ಪಾಪಗಳು ತಡೆಗೋಡೆ ಆಗಿದೆ. ಆಮೇಲೆ ಇನ್ನೇನು ಆನ್ಸರ್ ಕೊಡ್ತೀರಿ? ಯಾಕೆ ಯೇಸು ಕ್ರಿಸ್ತರು ಕೊಟ್ಟಂತ ಜೀವಿತವನ್ನ ನಾವು ಅನುಭವಿಸ್ಲಿಕ್ಕೆ ಆಗ್ತಲ್ಲ? ಝೋಯ ಲೈಫ್, ಸಮಾಧಾನಕರವಾದ ಸಮೃದ್ಧಿಯ ಜೀವಿತವನ್ನ ಯಾಕೆ ನಾವು ಅನುಭವಿಸ್ಲಿಕ್ಕೆ ಆಗ್ತಲ್ಲ? ರೀಸನ್ಗಳೇನು? ನಾನು ಅದನ್ನ ಸೋಮವಾರ ಕೂಡ ಕೇಳಿದೆ ಸಂಜೆ ತರಗತಿಯಲ್ಲಿ. ಅನೇಕರು ಕೊಟ್ಟಿದ್ರು ಆನ್ಸರ್ಸ್. ನಮ್ಮ ಅಪನಂಬಿಕೆ ಕಾರಣ, ನಮ್ಮ ಪಾಪ ಕಾರಣ, ಆಮೇಲೆ ನಮ್ಮ ತಪ್ಪಾದ ಆಲೋಚನೆ ಕಾರಣ, ನಾನಾ ವಿಧವಾದ ಉತ್ತರಗಳು ಕೊಟ್ಟಿದ್ರಿ. ನಿಮ್ಮಲ್ಲಿ ಏನು ಉತ್ತರ ಕೊಡ್ತೀರಾ ಗೊತ್ತಿಲ್ಲ. ಯಾಕೆ? ಕಾರಣ ಏನು? ಯಾಕೆ ಯೇಸು ಕ್ರಿಸ್ತರು ಕೊಟ್ಟಿರುವಂತಹ ಆರೋಗ್ಯವುಳ್ಳಂತ ಜೀವಿತ ಅನುಭವಿಸ್ಲಿಕ್ಕೆ ಆಗ್ತಲ್ಲ? ಶ್ರೀಮಂತಿಕೆ ಜೀವಿತ ಅನುಭವಿಸ್ಲಿಕ್ಕೆ ಆಗ್ತಲ್ಲ? ಬಿಡುಗಡೆಯ ಜೀವಿತ ಅನುಭವಿಸ್ಲಿಕ್ಕೆ ಆಗ್ತಲ್ಲ? ರೀಸನ್ ಏನು? ಕಾರಣ ಏನಿರ್ಬೋದು? ಏನಿರ್ಬೋದು? ಆನ್ಸರ್ ಕೊಡಿ ಪ್ಲೀಸ್. ಏನಿರ್ಬೋದು ಕಾರಣ? ಬ್ರದರ್, ನೀವೇ ಪ್ರಶ್ನೆ ಕೇಳಿ, ನೀವೇ ಉತ್ತರ ಕೊಡಿ, ನಾವು ಸುಮ್ಮನೆ ಕೇಳಿಸ್ಕೊಂಡು ಹೋಗ್ತೀವಿ ಬ್ರದರ್. ಅಟ್ಲೀಸ್ಟ್ ನಿಮ್ಮ ಮನಸ್ಸಿಗೆ ಕೆಲಸ ಕೊಡಿ. ಅಟ್ಲೀಸ್ಟ್ ನೀವೇನು ನಂಬಿದ್ದೀರಿ ಅಟ್ಲೀಸ್ಟ್ ತಿಳ್ಕೊಳ್ಳೋಣ. ಬಟ್ ಇಲ್ಲಿ ಯಾರು ತಪ್ಪು ಹೇಳ್ತಿದ್ದೀರಿ, ಯಾರು ಸರಿ ಹೇಳ್ತಿದ್ದೀರಿ ಅಂತೇಳಿ ನಿಮ್ಗೆ ಅದಕ್ಕೆ ತಕ್ಕಂತ ಅಂಕಗಳು ಕೊಡ್ಲಿಕ್ಕೆ ಬರೋದಿಲ್ಲ. ಬದಲಾಗಿ ಥ್ಯಾಂಕ್ ಗಾಡ್ ತಿಳ್ಕೊಂಡ್ರು ಒಂದು ಸರಿಯಾಗಿದ್ರೆ ಅದನ್ನ ಫಾಲೋ ಮಾಡೋಣ, ತಪ್ಪಾಗಿದ್ರೆ ತಿದ್ಕೊಳ್ಳೋಣ, ಅಷ್ಟೇ ಸಿಂಪಲ್.
ಹಲ್ಲೆಲೂಯ. ಏನಿರ್ಬೋದು ಕಾರಣಗಳು? ನಿಮ್ಮ ಹತ್ರ ಕೇಳ್ತಿದ್ರೆ ಟೈಮ್ ವೇಸ್ಟ್ ಆಗ್ತದೆ, ಓಡ್ತಾ ಇರ್ತಾರೆ ನೋಡಿ. ಯಾವಾಗಲೂ ಆಗೋಯ್ತು, 7:30 ಆಗೋಯ್ತು. ಪ್ರೈಸ್ ಗಾಡ್. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಥ್ಯಾಂಕ್ ಗಾಡ್, ನೀವೇನೇ ಕಾರಣ ಕೊಟ್ಟರು ಕೂಡ ಅದೊಂದು ಕಾರಣ ಆಗಿರ್ಬೋದು. ಬಟ್ ಅದು ಇವತ್ತು ಪ್ರಭು ಯೇಸು ಕಲಿಸ್ಕೊಡ್ತಾರ ಏನಂತಂದ್ರೆ ಸೂಕ್ಷ್ಮವಾದ ವಿಷಯವನ್ನ. ಏನಂತಂದ್ರೆ ಪ್ರಭು ಯೇಸು ಕ್ರಿಸ್ತರ ಮೂಲಕ ತಂದೆಯ ದೇವರು ಯಾವುದೆಲ್ಲ ಕಾರ್ಯಗಳನ್ನು ಮಾಡಿ ಮುಗಿಸಿದಾರೋ, ಆರೋಗ್ಯವನ್ನ ಈಗಾಗಲೇ ಮಾಡಿ ಮುಗಿಸಿದ್ದಾರೆ, ಬಿಡುಗಡೆ, ಶ್ರೀಮಂತಿಕೆ, ಸಮೃದ್ಧಿ. ಮೈ ಗಾಡ್, ಮನುಷ್ಯನು ಥ್ಯಾಂಕ್ ಗಾಡ್ ಭೂಲೋಕದಲ್ಲಿ ಥ್ಯಾಂಕ್ ಗಾಡ್ ಸಮೃದ್ಧಿಯಾಗಿ ಜೀವಿಸ್ಲಿಕ್ಕಾಗಿ ಏನೆಲ್ಲ ಬೇಕು ಅದೆಲ್ಲವನ್ನ ತಂದೆಯ ದೇವರು ಯೇಸು ಕ್ರಿಸ್ತರ ಮೂಲಕ ಈಗಾಗಲೇ ಅದನ್ನ ಮಾಡಿ ಮುಗಿಸಿದ್ದಾರೆ. ಇನ್ಯಾವುದನ್ನು ದೇವರು ಮಾಡಲಿಕ್ಕೆ ಬಾಕಿ ಇಲ್ಲ. ಪ್ರಭು ಯೇಸು ಕ್ರಿಸ್ತರು ಸಂಪೂರ್ಣಗೊಳಿಸಿರುವಂತಹ ಕಾರ್ಯಗಳನ್ನ ನನ್ನ ಜೀವಿತದಲ್ಲಿ ಕಾಣಬೇಕಾದ್ರೆ, ಆ ಕಾರ್ಯಗಳು ನನ್ನ ಜೀವಿತದಲ್ಲಿ ವ್ಯಕ್ತವಾಗಬೇಕಾದ್ರೆ, ಪ್ರೈಸ್ ಬಿಟ್ಟು ಗಾಡ್, ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಮುಖ್ಯವಾದ ಕಾರ್ಯ ಏನಂತಂದ್ರೆ ನಾನು ದೇವರೊಂದಿಗೆ ಅವುಗಳೆಲ್ಲವನ್ನ ಮಾಡಿ ಮುಗಿಸಿರುವಂತಹ ದೇವರೊಂದಿಗೆ ನಾನು ಹೇಗೆ ಸಹಕರಿಸಬೇಕು ಅದನ್ನ ನಾನು ಕಲ್ತ್ಕೊಳ್ಬೇಕು. ಹೌ ಟು ಕೋಆಪರೇಟ್ ವಿತ್ ಗಾಡ್. ನಾನು ಹೇಗೆ ದೇವರೊಂದಿಗೆ ಸಹಕರಿಸಬೇಕು, ನಾನು ಯಾವಾಗ ಅದನ್ನು ಕಲ್ತ್ಕೊಂಡು ನನ್ನ ಜೀವನದಲ್ಲಿ ಅದನ್ನ ಅಳವಡಿಸ್ಕೊಳ್ತೇನೋ ಅದಾಗಿದೆ ಪ್ರಿಯರೇ ಮೊದಲನೇ ಸ್ಟೆಪ್. ನೀವು ಸಮೃದ್ಧಿ ಜೀವಿತಕ್ಕೆ ಹೆಜ್ಜೆನಿಟ್ಟಿದ್ದೀರಿ ಎಂಬುದಾಗಿ. ಯಾಕೆಂದ್ರೆ ಪ್ರಭು ಯೇಸು ಕ್ರಿಸ್ತರು ನನ್ನ ಜೀವಿತಕ್ಕೆ ಅಗತ್ಯವಾಗಿರುವಂತಹ ಎಲ್ಲವನ್ನ ಈಗಾಗಲೇ ಮಾಡಿ ಮುಗಿಸಿದಾರೆ. ಯಾವುದನ್ನು ಕೂಡ ಬಾಕಿ ಇಲ್ಲ. ಓ, ನೀವು ಬಂದು ನನ್ನ ಬಳಿಗೆ ಬಂದು ಮೊಣಕಾಲೂರಿ ಬೇಡ್ಕೊಳ್ಳಿ ಆಮೇಲೆ ನಾನು ನೆರವೇರಿಸ್ತೇನೆ. ನೋ 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 ನೋ. ಥ್ಯಾಂಕ್ ಗಾಡ್, ಪ್ರಭು ಯೇಸು ಕ್ರಿಸ್ತರು ಹೇಳಿದವ್ರೆ, ತಂದೆ ದೇವರು ಹೇಳಿದವ್ರೆ, ಯೇಸು ಕ್ರಿಸ್ತರಲ್ಲಿ ನಿಮಗೆ ಅಗತ್ಯವಿರುವಂತಹ ಎಲ್ಲಾ ಆಶೀರ್ವಾದಗಳನ್ನ ಕ್ರಿಸ್ತ ಯೇಸುವಿನಲ್ಲಿ ನಾನು ನಿಮಗೆ ಈಗಾಗಲೇ ಅನುಗ್ರಹಿಸಿ ಕೊಟ್ಟಿದ್ದೇನೆ. ಡಾಕ್ಯುಮೆಂಟ್ ಇದೆ, ಎಫೆಸ 1:3. ಅವ್ರು ಮಾಡ್ಲಿಕ್ಕೆ ಏನು ಬಾಕಿ ಇಲ್ಲ. ಬಟ್ ಪ್ರಶ್ನೆ ಅಂತಂದ್ರೆ ಪ್ರೈಸ್ ಬಿಡಿ ಗಾಡ್, ಥ್ಯಾಂಕ್ ಗಾಡ್. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಾನು ಅದನ್ನು ವಿವರಿಸೋದಿಲ್ಲ. ಕಳೆದ 2 ತರಗತಿಗಳಲ್ಲಿ ನೆನ್ನೆ ಮತ್ತು ಮೊನ್ನೆ ಅದನ್ನು ಧ್ಯಾನಿಸಿದ್ದೇವೆ. ಮುಖ್ಯವಾಗಿ ಏನಂತಂದ್ರೆ ಪ್ರಭು ಯೇಸು ಕ್ರಿಸ್ತರು ಈಗಾಗಲೇ ಯಾವುದೆಲ್ಲವನ್ನ ಮಾಡಿ ಮುಗಿಸಿದಾರೋ ಅದರ 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 ತಿಳುವಳಿಕೆ ಇಲ್ಲದೆ ಮತ್ತೆ ಅದನ್ನ ಪ್ರಭು ಯೇಸುವಿನ ಬಳಿಯಲ್ಲಿ ಬಂದು ಯೇಸುವೇ ನನಗೆ ಅದನ್ನು ಮಾಡಿಕೊಡು ಎಂಬುದಾಗಿ ಯಾರು ಕೇಳ್ತಾರೋ ಅಂಥವರು ಯಾವ ಕಾರಣಕ್ಕೂ ಕ್ರಿಸ್ತ ಯೇಸುವಿನ ಯಥೇಚ್ಛ ಜೀವವನ್ನು ಅನುಭವಿಸಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಪ್ರೈಸ್ ಬಿಡಿ ಗಾಡ್, ದೇವರೊಂದಿಗೆ ನೀವು ಸಹಕರಿಸಬೇಕಾದ್ರೆ ವಿಶ್ವಾಸದ ಮೂಲಕ ನೀವು ಸಹಕರಿಸಬೇಕು ಹೊರತು ನಿಮ್ಮ ಕಣ್ಣಾರೆ ಕಾಣುವಂತ ಅಥವಾ ಪಂಚೇಂದ್ರಗಳು ಏನ್ ಹೇಳ್ತಾ ಇದೆಯೋ ಅವುಗಳಿಗೆ ತಕ್ಕಂತೆ ನಿಮ್ಮ ಮನಸ್ಸು ಆಲೋಚನೆ ಮಾಡ್ಕೊಂಡು ಬಂದು ದೇವರು ಇನ್ನೂ ಕೂಡ ಏನು ಕೆಲಸ ಮಾಡಿಲ್ವೇನೋ ಎನ್ನುವಂತೆ ಆ ಮನಸ್ಥಿತಿನ ಹೊಂದಿ ದೇವರ ಬಳಿಯಲ್ಲಿ ಬಂದು, ದೇವಾ ನನಗೆ ಸಮಸ್ಯೆ ಇದೆ, ಬಿಡುಗಡೆ ಮಾಡು. ನನಗೆ ಈ ರೋಗ ಇದೆ, ನನಗೆ ಗುಣಪಡಿಸು. ಈ ಒಂದು ದುಶ್ಚಟ ಇದೆ ನನ್ನ ಕುಟುಂಬದಲ್ಲಿ, ದುಷ್ಟನ ಬಿಡುಗಡೆ ಕೊಡು. ನೀವು ಯಾವಾಗ ದೇವರು ಈಗಾಗಲೇ ಮಾಡಿ ಮುಗಿಸಿರುವುದನ್ನ ಮತ್ತೆ ದೇವರ ಬಳಿಯಲ್ಲಿ ಬಂದು ಅದನ್ನ ಮಾಡಿಕೊಡಿ ಎಂಬುದನ್ನು ಕೇಳ್ತೀರಿ, ಅದು ಬೇರೆ ಏನೂ ಅಲ್ಲ, ನೀವು ದೇವರ ಮುಂದೆ ನಿಮ್ಮ ವ್ಯಕ್ತಪಡಿಸ್ತಿರುವಂತಹ ಅಪನಂಬಿಕೆಯ ಸಂಕೇತ. ಆ ಅಪನಂಬಿಕೆ ನಿಮ್ಮ ನಾಶಗೊಳಿಸ್ತದೆ. ಹಲೋ ನನ್ನ ಪ್ರೀತಿಯ ಸಹೋದರ ಸಹೋದರಿಯರು, ಪ್ರೈಸ್ ಬಿಡಿ ಗಾಡ್, ಯಾಕೆ ನಾವು ದೇವರ ಹತ್ರ ಬಂದು ಜಸ್ಟ್ ದೇವ ನನಗೆ ಈ ರೋಗದಿಂದ ಬಿಡುಗಡೆ ಕೊಡು, ಅಥವಾ ಈ ಸಾಲದಿಂದ ಬಿಡುಗಡೆ ಕೊಡು, ಅಥವಾ ನನ್ನ ಕುಟುಂಬದ ಬದಲಾವಣೆ ಮಾಡು, ಯಾತಕ್ಕಾಗಿ ಇದನ್ನ ಕೇಳ್ತದೆ ಅಂತಂದ್ರೆ ಪ್ರೈಸ್ ಗಾಡ್, ಈ ಲೋಕದಲ್ಲಿ ಜೀವಿಸುವಾಗ ನಮ್ಮ ಜೀವನದಲ್ಲಿ ಏನೆಲ್ಲ ಸಮಸ್ಯೆಗಳು ಬಂದಿದೆಯೋ ಸಮಸ್ಯೆಗಳ ಕಡೆ ನಾವು ಗಮನವನ್ನು ಕೇಂದ್ರೀಕರಿಸಿರೋದ್ರಿಂದ ನಾವು ಅವುಗಳೆಲ್ಲವನ್ನು ಬಂದು ದೇವರ ಮುಂದೆ ಒಪ್ಪಿಸ್ಕೊಡ್ತಾ ಇದ್ದಾವೆ. ಬಟ್ ಅದು ಬೈಬಲ್ ಹೇಳ್ತದೆ ಪ್ರೈಸ್ ಗಾಡ್, ನೀವೇನನ್ನ ಕಣ್ಣಾರು ನೋಡ್ತಾ ಇದ್ದೀರಿ ಅವುಗಳಿಗೆ ಅನುಗುಣವಾಗಿ ಜೀವಿಸುವಂತಿಲ್ಲ, ಬದಲಾಗಿ ಏನನ್ನ ನಂಬಿದ್ದೀರಿ ಕ್ರಿಸ್ತ ಯೇಸುವಿನಲ್ಲಿ ನೀವು ಯಾವುದು ನಂಬಿದ್ದೀರಿ ಅದಕ್ಕೆ ಅನುಗುಣವಾಗಿ ಜೀವಿಸಬೇಕೆಂಬುದಾಗಿ. ಹಲೋ ಮತ್ತು ಇದು ಹೇಳೋದಾದ್ರೆ ನಮ್ಮ ಪಂಚೇಂದ್ರಗಳು ಏನ್ ಹೇಳ್ತದೋ ಅವುಗಳಿಗೆ ಅನುಗುಣವಾಗಿ ಜೀವಿಸುವಂತಿಲ್ಲ, ಬದಲಾಗಿ ನಮಗೆ 6th ಸೆನ್ಸ್ ಇದೆ, ಇನ್ನು 6ನೇ ಇಂದ್ರಿಯ ಇದೆ. ಯಾವುದು 6ನೇ ಇಂದ್ರಿಯ? ಫೇತ್ ಈಸ್ ದ 6th ಸೆನ್ಸ್. ಆ 6ನೇ ಇಂದ್ರಿಯ ಏನ್ ಹೇಳ್ತದೋ ಪ್ರೈಸ್ ಬಿಟ್ ಗಾಡ್, ಥ್ಯಾಂಕ್ ಗಾಡ್, ಅದಕ್ಕೆ ಅನುಗುಣ ಜೀವಿಸಬೇಕು. ವಿಶ್ವಾಸ ಹೇಳ್ತದೆ, ವಿಶ್ವಾಸ ಎಂಬ ಇಂದ್ರಿಯ ಹೇಳ್ತದೆ ಜಾಸ್ ನೀನು ರೋಗಿಯಲ್ಲ, ನೀನು ಆರೋಗ್ಯವಂತನಾಗಿದ್ದಿ, ನೀನು ಸಾಲಗಾರನಲ್ಲ, ನೀನು ಈಗಾಗಲೇ ಶ್ರೀಮಂತನಾಗಿದ್ದಿ, ನೀನು ಬಂಧಿತನಾಗಿಲ್ಲ, ಬಿಡುಗಡೆ ಹೊಂದಿದ್ದಿ. ದಟ್ಸ್ ವೈ ಅದಕ್ಕಾಗಿ ಹೊಸಾಯ ಥ್ಯಾಂಕ್ ಗಾಡ್ 4ನೇ ದೇವಕ್ಕೆ 6 ಹೇಳ್ತದೆ, ನನ್ನ ಜನರು ಲೋಕ ಜನರ ಬಗ್ಗೆ ಹೇಳ್ತಲ್ಲ, ದೇವರು ಹೇಳ್ತಕ್ಕಂಥದ್ದು ನನ್ನ ಜನರು ನಾಶವಾಗಿ ಹೋಗ್ತಾ ಇರುವಂಥದ್ದು, ಅಳಿದು ಹೋಗ್ತಾ ಇರುವಂತ ಯಾತಕ್ಕಾಗಿ ಅಂತಂದ್ರೆ ನನ್ನ ವಾಕ್ಯದ ಬಗ್ಗೆ ತಿಳುವಳಿಕೆ ಇಲ್ಲದವರಾಗಿ, ಜ್ಞಾನಹೀನರಾಗಿ.
ನನ್ನ ಪ್ರೀತಿಯ ಸಹೋದರ ಸಹೋದರಿ, ದೇವರು ಪದೇ 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 ಹೇಳ್ತಾ ಇರ್ತಾರೆ, ನನ್ನ ವಾಕ್ಯ ಏನ್ ಹೇಳ್ತದೋ ಅದು ನಂಬಿ ನುಡಿರಿ, ನೀವು ನುಡಿದಂತೆ ನೆರವೇರ್ತದೆ. ಅಲ್ಲಿ ಇರುವುದನ್ನು ನುಡಿಬೇಡಿ, ಬದಲಾಗಿ ನಿಮ್ಗೆ ಏನ್ ಬೇಕಾಗಿದೆಯೋ ಕ್ರಿಸ್ತ ಯೇಸು ಪರಿಪೂರ್ಣಗೊಳಿಸಿರುವಂತಹ ಕಾರ್ಯಗಳಲ್ಲಿ ಅದನ್ನ ಕಂಡಿಡ್ಕೊಂಡು ಅದನ್ನ ಬಾಯ್ತು ನೋಡಿರಿ. Hallelujah. Hallelujah. Thank you Jesus. Thank you Jesus. Praise Jesus. Praise Jesus. Hallelujah. Hallelujah. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರೈಸ್ ಬಿಟ್ ಗಾಡ್, ನಮ್ಮ ಜೀವಿತದಲ್ಲೂ ಕೂಡ ಇದೇ ಥರ ಕಾರ್ಯ ಸಂಭವಿಸುವಂಥದ್ದು. ಎಲ್ಲವೂ ಸಮಾಧಾನಕರ ನಡ್ಕೊಂಡು ಹೋಗ್ತಾ ಇರ್ತದೆ. ನಮ್ಮ ಜೀವಿತ ನೋಡುವಾಗ ಎಲ್ಲರೂ ಕೂಡ ಪ್ರೈಸ್ ಗಾಡ್, ಅಬ್ಬಾ ಥ್ಯಾಂಕ್ ಗಾಡ್, ಇವು ನಿಜವಾಗ್ಲೂ ಕ್ರೈಸ್ತ ಮಕ್ಕಳು ಎಷ್ಟರ ಮಟ್ಟಿಗೆ ತಾಳ್ಮೆಯಿಂದ ಜೀವಿಸ್ತಾ ಇದ್ದಾರೆ, ವಿಶ್ವಾಸದಲ್ಲಿ ಜೀವಿಸ್ತಾ ಇದ್ದಾರೆ, ಎಷ್ಟರ ಮಟ್ಟಿಗೆ ಸಮೃದ್ಧಿ ಆಗ್ತಾ ಇದ್ದಾರೆ, ಎಲ್ಲರೂ ಕೂಡ ನೋಡಿ ಖುಷಿ ಪಡ್ತಾ ಇರ್ತಾರೆ. ಬಟ್ ಸಡನ್ ಆಗಿ ಪ್ರೈಸ್ ಬಿಟ್ ಗಾಡ್, ಜಸ್ಟ್ ಯಾವುದೋ ಒಂದು ಏರಿಯಾದಲ್ಲಿ ಒಂದು ಸಮಸ್ಯೆನ ದುರಂತ ತರುವಾಗ ಪ್ರೈಸ್ ಗಾಡ್, ಆ ಸಮಸ್ಯೆ ಮಧ್ಯದಲ್ಲಿ ನಾವು ಯಾವ ರೀತಿ ದೇವರೊಂದಿಗೆ ಸಹಕರಿಸಬೇಕೆಂಬುದನ್ನು ನಾವು ಮೊದಲೇ ಕಲ್ತ್ಕೊಳ್ದೆ ಹೋಗಿದ್ರೆ ಪ್ರಿಯರೇ, ಆ ಸಮಸ್ಯೆ ಮಧ್ಯದಲ್ಲಿ ಜಸ್ಟ್ ನೆಟ್ವರ್ಕ್ ಪ್ರಾಬ್ಲಮ್ ಆಗಿ, ಯಾವ ನೆಟ್ವರ್ಕ್, ನನಗೂ ದೇವರಿಗಿರುವಂಥ ನೆಟ್ವರ್ಕ್ ಪ್ರಾಬ್ಲಮ್ ಆಗಿ, ಆಗ ನಾನು ದೇವರೊಂದಿಗೆ ಸಹಕರಿಸಿ ದೇವರು ಪ್ರೇರಣೆ ಕೊಡುವಂತಹ ಹಾದಿ ನಡೆಯೋದಿಲ್ಲ. ಬದಲಾಗಿ ಪರಿಸ್ಥಿತಿ ಏನು ಹೇಳ್ತದೋ ಪರಿಸ್ಥಿತಿನ ಉಪಯೋಗಿಸಿಕೊಂಡು ದುರಾತ್ಮನ ಏನು ಹೇಳ್ತಾನೋ ಆ ಮಾರ್ಗದಲ್ಲಿ ಮುನ್ನಡೆದು ನಮ್ಮ ಭವಿಷ್ಯವನ್ನೇ ಕೊನೆಗೆ ಸ್ಟಾಪ್ ಮಾಡ್ಕೊಳ್ತೇವೆ. ಈಗ ನೋಡಿ, ಜಸ್ಟ್ ಯೂಟ್ಯೂಬ್ ಸ್ಟಾಪ್ ಆಯಿತು. ಕಾರಣ ಒಂದೇ ಒಂದು, ಕ್ಯಾಮ್ರಲ್ಲಿ ಪ್ರಾಬ್ಲಮ್ ಇಲ್ಲ, ಮೊಬೈಲ್ ಪ್ರಾಬ್ಲಮ್ ಇಲ್ಲ, ಬಟ್ ಪ್ರೈಸ್ ಗಾಡ್ ನೆಟ್ವರ್ಕ್ ಪ್ರಾಬ್ಲಮ್. ಎಲ್ಲರೂ ನೆಟ್ವರ್ಕ್ ನೆಟ್ವರ್ಕ್ ನೆಟ್ವರ್ಕ್. ನನ್ನ ಪ್ರೀತಿಯ ಸಹೋದರ ಸಹೋದರಿಯರು, ಪ್ರೈಸ್ ಬಿಟ್ ಗಾಡ್, ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ಜೀವಿತದಲ್ಲಿ ಎಸ್ಪೆಷಲಿ ವಿಶೇಷವಾಗಿ ಸಮಸ್ಯೆಗಳ ಮಧ್ಯದಲ್ಲಿ ಹಾದು ಹೋಗುವಾಗ, ಒತ್ತಡಗಳ ಮಧ್ಯದಲ್ಲಿ ಹಾದು ಹೋಗುವಾಗ ನೀವು ಯಾವ ನೆಟ್ವರ್ಕನ್ನು ಆನ್ ಮಾಡ್ಕೊಳ್ತೀರಿ, ಯಾವ ನೆಟ್ವರ್ಕ್ನೊಂದಿಗೆ ಸಂಪರ್ಕವನ್ನು ಕಲ್ಪಿಸಿಕೊಂಡು ಯಾವುದರೊಂದಿಗೆ ಮುನ್ನಡೆಬೇಕೆಂಬುದಾಗಿ ಆಯ್ಕೆ ಮಾಡ್ಕೊಳ್ತೀರಿ, ಅದು ನಿಮ್ಮ ಭವಿಷ್ಯವನ್ನು ನಿರ್ಧರಿಸ್ತದೆ. ಉದಾಹರಣೆಗೆ ನೀವು ಮೊಬೈಲ್ ಅಷ್ಟೇ, ಪ್ರೈಸ್ ಬಿಟ್ ಗಾಡ್, ಥ್ಯಾಂಕ್ ಗಾಡ್, ಏನಾದರೂ ಒಂದನ್ನು ನೀವು ಯಾರಿಗಾದ್ರೂ ಕಾಲ್ ಮಾಡಬೇಕಾದ್ರೆ 2 ಸಿಮ್ ಇದ್ದರೆ ಕಾಲ್ ಮಾಡಿದ ತಕ್ಷಣ ಕೇಳ್ತದೆ ಸಿಮ್ 1 ಆರ್ ಸಿಮ್ 2 ಯಾವುದ್ರ ಮೂಲಕ ಹೋಗಬೇಕು, ಕರೆಕ್ಟ್ ನೋಡಿದ್ದೀರಾ? ಬಟ್ ಪ್ರೈಸ್ ಬಿಟ್ ಗಾಡ್, ಥ್ಯಾಂಕ್ ಗಾಡ್, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನೀವು ಸಿಮ್ 1 ಅಂತ ಕೊಟ್ಬಿಟ್ಟು ಥ್ಯಾಂಕ್ ಗಾಡ್ ಸಿಮ್ 1 ಕರೆನ್ಸಿ ಇಲ್ಲ ಅಂತಂದರೆ ನೆಟ್ವರ್ಕ್ ಕನೆಕ್ಟ್ ಆಗ್ತದ? ಇನ್ ದ ಸೇ, ಓ ಬ್ಯೂಟಿಫುಲ್ ಬ್ಯೂಟಿಫುಲ್ ಬ್ಯೂಟಿಫುಲ್. ಅದೇ ಥರ ಪ್ರಿಯರೇ, ಪ್ರೈಸ್ ಬಿಟ್ ಗಾಡ್, ನಾನು ಮತ್ತು ನೀವೆಲ್ಲರೂ ಕೂಡ ಸಮಸ್ಯೆಗಳ ಮಧ್ಯದಲ್ಲಿ ಹಾದು ಹೋಗುವಾಗ ಪ್ರೈಸ್ ಬಿಟ್ ಗಾಡ್, ಏಸಪ್ಪ ಈ ಸಮಸ್ಯೆ ಬಿಡುಗಡೆ ಕೊಡುವುದಾಗಿ ಪರಲೋಕದ ನೆಟ್ವರ್ಕ್ ಜೊತೆಯಲ್ಲಿ ಕನೆಕ್ಷನನ್ನು, ಸಂಪರ್ಕವನ್ನು ಕಲ್ಪಿಸ್ಕೊಳ್ಳಿಕ್ಕಾಗಿ ನಾವು ಬಾಯಿ ತೆಗೆದು ಏಸಪ್ಪ ಅಂತ ಹೇಳ್ತೇವೆ. ಬಟ್ ಒಳಗಡೆ ಆ ನೆಟ್ವರ್ಕನ್ನು ಸರಿಯಾದ ರೀತಿಯಲ್ಲಿ ಸರಿದೂಗಿಸುವಂತಹ, ಆ ನೆಟ್ವರ್ಕ್ನೊಂದಿಗೆ ಪರಲೋಕದೊಂದಿಗೆ ಸಂಪರ್ಕವನ್ನು ಕಲ್ಪಿಸುವಂತಹ ವಾಕ್ಯಗಳು ನಮ್ಗೆ ಗೊತ್ತಿಲ್ಲದೆ ಹೋದರೆ ಪ್ರಿಯರೇ, ನೀವೆಷ್ಟೇ ಪ್ರಯತ್ನ ಪಡ್ಬೋದು, ಆ ಸಂದರ್ಭದಲ್ಲಿ ಸ್ವರ್ಗಲೋಕದಿಂದ ಬರುವಂಥ ಆನ್ಸರನ್ನು, ಪರಲೋಕದಿಂದ ಬರುವಂಥ ಉತ್ತರವನ್ನಂತೂ ಕಂಡುಕೊಳ್ಳೋದಿಲ್ಲ. ಬದಲಾಗಿ ದುರಾತ್ಮನ ಸಾಮ್ರಾಜ್ಯದಿಂದ ಬರುವಂತಹ ಅಂಧಕಾರದ ಲೋಕದಿಂದ ಬರುವಂಥ ಉತ್ತರವನ್ನು ಬೇಗ ಸ್ವೀಕರಿಸ್ಕೊಳ್ತೀರಿ. ಯಾಕೆಂದರೆ ಸಮಸ್ಯೆಗಳ ಮಧ್ಯದಲ್ಲಿ ಬೇಗ ಕನೆಕ್ಟ್ ಆಗುವಂಥ ನೆಟ್ವರ್ಕ್ ಏನಂತಂದರೆ, ಸೈತಾನು ಸುತ್ತಮುತ್ತ ಇವನ್ ಚರ್ಚ್ ಒಳಗಡೆನೂ ಕೂಡ ಅವನ ನೆಟ್ವರ್ಕ್ ಸೆಂಟರ್ನ ಓಪನ್ ಮಾಡಿದ್ದಾನೆ. ಹಲೋ, ನೀವು ನೋಡ್ಬೋದು ಅಕ್ಕಪಕ್ಕ ನೆಟ್ವರ್ಕ್, ಜಸ್ಟ್ ಏರ್ಟೆಲ್, ಜಿಯೋ, ವೋಡಾಫೋನ್ ಅದೆಲ್ಲ ಟವರ್ಗಳು ಹಾಕಿರ್ತಾರಲ್ಲ, ನೋಡಿದ್ದೀರಾ? ಮೈ ಗಾಡ್, ಅದು ಪಾಸ್ ಆಗುವಾಗ ಅದರ ಸಿಗ್ನಲ್ ಬೇಗ ಸಿಗ್ತದೆ, ಹತ್ತಿರದಲ್ಲಿದೆ ಎಂಬುದಾಗಿ. ಅದೇ ಥರ ಪ್ರೈಸ್ ಬಿಟ್ ಗಾಡ್, ಎಸ್ಪೆಷಲಿ ಸಮಸ್ಯೆಗಳ ಮಧ್ಯದಲ್ಲಿ ಹಾದು ಹೋಗುವಾಗ ಪ್ರೈಸ್ ಬಿಟ್ ಗಾಡ್, ದೇವರ ನೆಟ್ವರ್ಕ್ನೊಂದಿಗೆ ಪರಲೋಕದ ನೆಟ್ವರ್ಕ್, ಆ ಸಿಗ್ನಲ್ ಜೊತೆಯಲ್ಲಿ ಪ್ರೈಸ್ ಬಿಟ್ ಗಾಡ್ ನೀವು ಸಂಬಂಧವನ್ನು ಕಲ್ಪಿಸಿಕೊಳ್ಳಲಿಕ್ಕೆ ಕಠಿಣ ಆಗ್ತದೆ. ಬಟ್ ಆದರೆ ಸೈತ ನೆಟ್ವರ್ಕ್ ಅಕ್ಕಪಕ್ಕನೇ ಓಡಾಡ್ತಾ ಇರ್ತದೆ, ಇಲ್ಲಿ ಓಡಾಡ್ತಾ ಇರ್ತದೆ. ನಿನ್ನ ಕತೆ ಮುಗೀತು, ಡಾಕ್ಟ್ರ್ ಹಿಂಗೆ ಹೇಳಿಲ್ವಾ, ಸಾಲ್ಗಾರ ಬರ್ತಾನೆ, ನಿನ್ನ ಕತೆ ಮುಗೀತು. ಆ ರೀತಿಯ ಸಿಗ್ನಲ್ಗಳೆಲ್ಲವೂ ಕೂಡ ಜಸ್ಟ್ ಸೈತನ ಅಂಧಕಾರದ ಲೋಕದಿಂದ ನಿಮ್ಮ ಮನಸ್ಸಲ್ಲಿ ಬಂದು ಪದೇ ಪದೇ ನುಡಿತಾ ಇರ್ತದೆ. ಕರೆಕ್ಟಾಗಿ ಅನುಭವ ಆಗಿಲ್ಲ? ಅನುಭವ ಆಗದವ್ರು ಯಾರೂ ಇಲ್ಲ, ಎಲ್ರಿಗೂ ಆಗಿದೆ. ಬಟ್ ಅದು ನೀವಾಗಿದ್ದೀರಿ ಪ್ರಿಯರೇ, ಪ್ರೈಸ್ ಬಿಟ್ ಗಾಡ್, ಯಾವ ನೆಟ್ವರ್ಕ್ನೊಂದಿಗೆ ಸಂಪರ್ಕವನ್ನು ಕಲ್ಪಿಸಿಕೊಳ್ಬೇಕೆಂಬುದಾಗಿ ಸಿಮ್ 1 ಸಿಮ್ 2 ನೀವು ಆಯ್ಕೆ ಮಾಡ್ಕೊಳ್ತೀರಿ. ಅದೇ ಥರ ಆ ಸಮಸ್ಯೆಗಳಿಂದ, ಆ ಸಮಸ್ಯೆಯ ಮಧ್ಯದಲ್ಲಿ ಪ್ರೈಸ್ ಬಿಟ್ ಗಾಡ್, ನೀವು ಯಾವ ನೆಟ್ವರ್ಕನ್ನು, ಪರಲೋಕದ ನೆಟ್ವರ್ಕನ್ನು ಸಂಪರ್ಕಿಸಬೇಕಾ ಅಥವಾ ಸೈತ ನೆಟ್ವರ್ಕನ್ನು ಸಂಪರ್ಕಿಸಬೇಕಾ? ಅದು ನಿಮ್ಮ ಮೈಂಡ್ ಸೆಟ್ ಆಗಿದೆ. ನಿಮ್ಮ ಮನಸ್ಸಿನಲ್ಲಿ ಪ್ರೈಸ್ ಗಾಡ್ ಹೊರಗಡೆಯಿಂದ ಬರುತ್ತಿರುವಂತಹ ಸಮಸ್ಯೆಗಳ ಬಗ್ಗೆ ನೀವು ಯಾವಾಗ ಆಲೋಚನೆ ಮಾಡ್ತಾ ಇದ್ದೀರಿ, ಆ ಸಮಸ್ಯೆ ತಂದಿರುವಂಥ ದುರಾತ್ಮನು ಅವನ ಟವರ್ಗಳಿಂದ
ಸಿಗ್ನಲ್ಗಳನ್ನು ಪಾಸ್ ಮಾಡ್ತಾ ಇರ್ತಾನೆ. ಬಟ್ ಥ್ಯಾಂಕ್ ಗಾಡ್, ನಿಮ್ಮ ಒಳಗಡೆ ಪವಿತ್ರ ಆತ್ಮರು ಪರಲೋಕದ ಪರಲೋಕದೊಂದಿಗೆ ಸಂಪರ್ಕವನ್ನು ಕಲ್ಪಿಸುವಂತಹ ಥ್ಯಾಂಕ್ ಗಾಡ್ ದೇವರಾಗಿದ್ದಾರೆ. ಬ್ಯೂಟಿಫುಲ್. ಬಟ್ ಆದರೆ ಪ್ರೈಸ್ ಬಿಟ್ಟು ಗಾಡ್, ಬಟ್ ನಿಮಗೆ ಗೊತ್ತಿರಬೇಕು ಪ್ರಿಯರೇ, ಥ್ಯಾಂಕ್ ಗಾಡ್, ಆ ಯಾವ ಸಿಗ್ನಲ್ಗಳನ್ನು ನೀವು ಸ್ವೀಕರಿಸ್ಕೊಳ್ಬೇಕೆಂಬುದಾಗಿ ಮೊದಲೇ ನೀವು ಆ ನೆಟ್ವರ್ಕ್ನೊಂದಿಗೆ ನೋಂದಣಿ ಮಾಡ್ಕೊಳ್ಳೋದು ಮಾತ್ರವಲ್ಲ, ಆ ನೆಟ್ವರ್ಕ್ನೊಂದಿಗೆ ನೀವು ಪದೇ ಪದೇ ಅಪ್ಡೇಟ್ ಮಾಡ್ತಾ ಇರಬೇಕು. ಕೆಲವೊಂದು ಟೈಮಲ್ಲಿ ಥ್ಯಾಂಕ್ ಗಾಡ್ ಕಾಲ್ ಮಾಡ್ಲಿಕ್ಕೆ ಹೋದಾಗ ಸ್ಟಕ್ ಆಗ್ತದೆ, ಕೊನೆಗೆ ಅದೇ ಕೇಳ್ತದೆ, ಜಸ್ಟ್ ನಿಮ್ಮ ಪ್ಲೇಸ್ಟೋರ್ಗೆ ಹೋಗಿ ನಿಮ್ಮ ನೆಟ್ವರ್ಕನ್ನು ಅಪ್ಡೇಟ್ ಮಾಡ್ಕೊಳ್ಳಿ. ಕೇಳಲ್ಲ? ನಿಮ್ಮ ಸಾಫ್ಟ್ವೇರ್ನ ಅಪ್ಡೇಟ್ ಮಾಡಿ. ಇನ್ ದ ಸೇಮ್ ವೇ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಥ್ಯಾಂಕ್ ಗಾಡ್, ದೇವರು ಈಗಾಗಲೇ ಯೇಸು ಕ್ರಿಸ್ತರ ಮೂಲಕ ಮಾಡಿ ಮುಗಿಸಿರುವಂಥ ಕಾರ್ಯಗಳನ್ನು ನಮ್ಮ ನಿಜ ಜೀವನದಲ್ಲಿ ಅದು ಅನುಭವಿಸಬೇಕಾದ್ರೆ ಪ್ರೈಸ್ ಬಿಟ್ಟು ಗಾಡ್, ನಾವು ನಿರಂತರವಾಗಿ ಸಿಮ್ 1 ಸಿಮ್ 2ನ ಪದೇ ಪದೇ ಕ್ಲಿಕ್ ಮಾಡಬೇಡಿ. ನನ್ನ ಮೊಬೈಲ್ ಹಂಗಂತೂ ಮಾಡಿಲ್ಲ ಯಾವುದು. ಒಂದಂತೂ ಡಮ್ಮಿ ಇದೆ, ಬಟ್ 2 ಸಿಮ್ ಇದೆ. ಬಟ್ ಆದರೆ ಜಸ್ಟ್ ಬೈ ಡಿಫಾಲ್ಟ್ ಸಿಮ್ ನಂಬರ್ 1 ಅಂತ ಹಾಕ್ಬಿಟ್ಟಿದ್ದಾನೆ. ಕಾಲ್ ಮಾಡಿದ ತಕ್ಷಣ ಮೆಸೇಜೇ ಬರೋಲ್ಲ, ಡೈರೆಕ್ಟಾಗಿ ಒಂದು ಸಿಮ್ ನಂಬರ್ ಒಂದರಲ್ಲಿ ಕನೆಕ್ಟ್ ಆಗ್ತದೆ. ನೀವು ಕೂಡ ಕೆಲವರು ಆ ರೀತಿ ಮಾಡ್ಕೊಂಡಿದ್ದೀರಿ ಬೈ ಡಿಫಾಲ್ಟ್ ಒಂದೇ ಸಿಮ್ಮಲ್ಲಿ, ಕರೆಕ್ಟ್? ಇನ್ ದ ಸೇಮ್ ವೇ ಕ್ರಿಸ್ತನಲ್ಲಿ ಪ್ರೈಸ್ ಬಿಟ್ಟು ಗಾಡ್, ನಾವು ಯಾವಾಗ ತಿರುಗುಟ್ಟಿದ್ವಿ ಆಗ ನಾವು ಬೈ ಡಿಫಾಲ್ಟ್ ಒಂದು ಸಿಮ್ಮನ್ನು ಥ್ಯಾಂಕ್ ಗಾಡ್ ಯಾವಾಗಲೂ ಕೂಡ ಏನೇನೋ ಕೆಲಸ ಕಾರ್ಯಗಳು ಮಾಡಲಿ, ಯಾವುದೇ ಸಮಸ್ಯೆಗಳ ಮಧ್ಯದಲ್ಲಿ ಹಾದು ಹೋಗಲಿ, ಎಲ್ಲಿಗೆ ಹೋಗಲಿ ಬರಲಿ, ಸಿಮ್ ನಂಬರ್ 1 ಅದು ಪರಲೋಕದೊಂದಿಗೆ ನೆಟ್ವರ್ಕನ್ನು ಸಂಪರ್ಕಿಸುವಂತಹ ಥ್ಯಾಂಕ್ ಗಾಡ್ ಆ ಸಿಮ್ ಆಗಿದೆ. ಅದರೊಂದಿಗೆ ನೀವು ನಿರಂತರವಾಗಿ ಅದರಲ್ಲಿ ಚಾಲ್ತಿ ಮಾಡಿಕೊಂಡು ಆ್ಯಕ್ಟಿವೇಟ್ ಮಾಡಿಕೊಂಡು ಅದರೊಂದಿಗೆ ನೀವು ಕಾಲ ಕಳೆದಾದರೆ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಪರಿಸ್ಥಿತಿಯ ಮಧ್ಯದಲ್ಲಿ ನೀವು ಯಾವ ಕಾರಣಕ್ಕೂ ಬೇರೆ ಸಿಗ್ನಲ್ಗಳ ಜೊತೆಯಲ್ಲಿ ನಿಮ್ಮ ಮೈಂಡ್ ಸೆಟ್ ಅಥವಾ ನಿಮ್ಮ ಆತ್ಮ ಜಸ್ಟ್ ಬೇರೆ ಸಿಗ್ನಲ್ ಹುಡ್ಕೋದಿಲ್ಲ, ಬದಲಾಗಿ ನಿಮ್ಮ ಒಳಗಡೆ ಇರುವಂಥ ಪವಿತ್ರಾತ್ಮರು ಆ ಸಮಸ್ಯೆ ಮಧ್ಯದಲ್ಲಿ ಯಾವ ರೀತಿ ನಿಮ್ಮನ್ನು ಮುನ್ನಡೆಸಬೇಕೆಂಬುದಾಗಿ ಅವರು ಮುನ್ನಡೆಸ್ತಾ ಇದ್ದಾರೋ ಆ ಸಿಗ್ನಲ್ಗಳನ್ನು ತಕ್ಷಣ ಸ್ವೀಕರಿಸಿಕೊಂಡು ಅದಕ್ಕೆ ಅನುಗುಣ ಹೆಜ್ಜೆ ಹಾಕ್ಲಿಕ್ಕೆ ಹೋಗ್ತೀರಿ. ವಾವ್! ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಾನೇನು ನಿಮಗೆ ತಿಳಿಯಪಡಿಸ್ತೇನೆ ಅಂತಂದರೆ ಪ್ರೈಸ್ ಗಾಡ್, ನೀವು ಏನೇ ಕೆಲಸಕ್ಕೂ ಮಾಡಲಿ ಅಥವಾ ಏನೇ ಪ್ರೈಸ್ ಗಾಡ್ ಏನು ಹೇಳ್ತೇವೆ, ಏನೇ ಸಮಸ್ಯೆ ಮಧ್ಯದಲ್ಲಿ ಹಾದು ಹೋಗುವಾಗ ಅಟ್ ಎ ಟೈಮ್ 2 ಸಿಮ್ಮು ಕೂಡ ತನ್ನ ಸಿಗ್ನಲ್ಗಳನ್ನು ಜಸ್ಟ್ ರಿಲೀಸ್ ಮಾಡ್ತದೆ. ಒಂದು ಮನಸ್ಸು ಹೇಳ್ತದೆ ನಿನ್ನ ಕತೆ ಮುಗೀತು. ಯಾಕಂದರೆ ಮನಸ್ಸು ತುಂಬ ಚಾಂಪಿಯನ್ ಆಗಿಬಿಟ್ಟಿದೆ ಪ್ರಿಯರೇ, ಲೋಕದ ಕಾಳು ನಂಬುವಂಥದ್ರಲ್ಲಿ. ಮನಸ್ಸು ಹೇಳ್ತದೆ ನಿನ್ನ ಕತೆ ಮುಗೀತು. ಮನಸ್ಸು ಹೇಳ್ತದೆ ಈ ರಿಪೋರ್ಟ್ ಚೇಂಜ್ ಆಗೋದಿಲ್ಲ. ಮನಸ್ಸು ಹೇಳ್ತದೆ ಜಸ್ಟ್ ಒಂದು ಸಲ ಡಾಕ್ಟ್ರು ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ನಿನ್ನ ಕತೆ ಮುಗಿದೋಯ್ತು. ಬಟ್ ಆತ್ಮ ಹೇಳ್ತದೆ, ಹೇ ವೈದ್ಯರು ಜ್ಞಾನ ಕೂಡ ಮಿತಿ ಉಳ್ಳಂಥದ್ದು, ಲಿಮಿಟ್ ಆಗಿದೆ. ಬಟ್ ಆದರೆ ಥ್ಯಾಂಕ್ ಗಾಡ್ ಅವರೆಲ್ಲ ನೀನು ಸೃಷ್ಟಿಕರ್ತರು ನಾನಾಗಿದ್ದೇನೆ. ಪ್ರೈಸ್ ಬಿಡಿ ಗಾಡ್, ನಾನು ಹೇಳ್ತಿದ್ದೇನೆ ನನ್ನ ಗಾಯಗಳಿಂದ ನಿನ್ನನ್ನು ಈಗಾಗಲೇ ಗುಣಪಡಿಸಿದ್ದೇನೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಅನುದಿನವೂ ಯಾವ ನೆಟ್ವರ್ಕ್ನೊಂದಿಗೆ, ಪರಲೋಕನ ಅಥವಾ ದುರಾತ್ಮ ಲೋಕನ, ಅಂಧಕಾರದ ಲೋಕನ, ಯಾವ ಲೋಕದೊಂದಿಗೆ ನಿಮ್ಮ ಮನಸ್ಸನ್ನು ಹೊಂದಾಣಿಕೆ ಮಾಡಿಕೊಂಡು ಅಲ್ಲಿನ ಸಿಗ್ನಲ್ಗಳನ್ನು ಸ್ವೀಕರಿಸ್ಕೊಳ್ಬೇಕೆಂಬುದಾಗಿ ನೀವು ಆಯ್ಕೆ ಮಾಡ್ಕೊಳ್ತೀರಿ, ಅದು ನಿಮ್ಮ ಭವಿಷ್ಯ ನಿರ್ಧರಿಸ್ತದೆ. ಹಲೋ, ಎಷ್ಟು ಬೇಗ ಉದಾಹರಣೆಗೆ ಸಿಂಪಲ್ ಒಂದು ವ್ಯಕ್ತಿ ಡಾಕ್ಟ್ರ್ ಬಳಿಗೆ ಹೋದ ತಕ್ಷಣ ಪ್ರೈಸ್ ಗಾಡ್, ಡಾಕ್ಟ್ರು ಅವನ ಬ್ಲಡ್ ರಿಪೋರ್ಟ್ ಎಲ್ಲ ತರಿಸಿ ಕೊನೆಗೆ ಚೆಕ್ ನೋಡಿ ಆದಮೇಲೆ ಹೇಳ್ತಿದ್ದಾರೆ ನಿನಗೆ ಜಸ್ಟ್ ಲಾಸ್ಟ್ ಸ್ಟೇಜ್ ಕ್ಯಾನ್ಸರ್ ಇದೆ ಎಂಬುದಾಗಿ ಹೇಳ್ಬಿಟ್ರು. ಎಷ್ಟೊತ್ತು ಬೇಕು ಪ್ರಿಯರ ವ್ಯಕ್ತಿ ಸಹಿತ ನೆಟ್ವರ್ಕ್ನೊಂದಿಗೆ ಸಂಪರ್ಕವನ್ನು ಕಲ್ಪಿಸಿಕೊಂಡು ಕಣ್ಣೀರು ಹಾಕಲಿಕ್ಕೆ? ಫ್ಯೂ ಸೆಕೆಂಡ್ಸ್, ಕರೆಕ್ಟಾ? ಕೆಲವೇ ಕ್ಷಣಗಳು. ಅದೇ ಥರ ಪ್ರೈಸ್ ಬಿಡಿ ಗಾಡ್, ಥ್ಯಾಂಕ್ ಗಾಡ್, ಅನುದಿನವೂ ಕೂಡ ಯಾರು ದೇವರೊಂದಿಗೆ, ದೇವರ ವಾಕ್ಯದೊಂದಿಗೆ ಅನುದಿನವೂ ಕೂಡ ಸಹಕರಿಸ್ತಾರೋ, ಕೋಆಪರೇಟ್ ವಿತ್ ಗಾಡ್ ಆ್ಯಂಡ್ ಹಿಸ್ ವರ್ಡ್, ಅವರ ವಾಕ್ಯದೊಂದಿಗೆ ಮತ್ತು ಅವರೊಂದಿಗೆ ಯಾರು ಅನುದಿನ ಕೂಡ ಸಹಕರಿಸ್ಕೊಂಡು ಹೋಗ್ತಾ ಇರ್ತಾರೋ, ಥ್ಯಾಂಕ್ ಗಾಡ್ ಅಂತ ವ್ಯಕ್ತಿ ಹೇಳ್ತಾರೆ ಪ್ರೈಸ್ ಬಿಡಿ ಗಾಡ್, ಥ್ಯಾಂಕ್ ಗಾಡ್. ಕ್ಯಾನ್ಸರ್ ಎಂಬುದಾಗಿ ಹೇಳುವಾಗ ಆ ನುಡಿನ ಯಾವಾಗ ಕೇಳಿಸ್ಕೊಳ್ತಾರೋ ಈ ಕಡೆಯಿಂದ ಪ್ರೈಸ್ ಬಿಡಿ ಗಾಡ್, ಹಾಲೆಲ್ಲೂಯಾ, ಥ್ಯಾಂಕ್ ಯು ಜೀಸ್. ಅದರ ಮಧ್ಯದಲ್ಲಿ ಅವ್ರು ಹೇಳ್ತಾರೆ ಸಂತೋಷ ಉಕ್ಕುತ್ತೆ ಉಕ್ಕುತ್ತೆ ಆ ಹಾಡನ್ನು ಹೇಳ್ತಾರೆ. ಯಾಕೆ? ನನಗೆ ಗೊತ್ತಿದೆ, ಡಾಕ್ಟರ್ ಥ್ಯಾಂಕ್ ಗಾಡ್, ನೀವು ನನ್ನ ಒಳಗಡೆ ಏನು ಸಮಸ್ಯೆ ಇದೆಯೋ, ನನಗೆ ಯಾಕೆ ತಲೆ ಸುತ್ತು ಬರ್ತದೆ, ಯಾಕೆ ಬಿದ್ದೋಗ್ತದೆ, ನೀವು ತಿಳಿಯಪಡಿಸಿದ್ದೀರಿ. ಕ್ಯಾನ್ಸರ್ ಇದೆಯಾ? ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್, ನಿಮಗೆ ಅಂಥದ್ದನ್ನು ಕಂಡುಹಿಡಲಿಕ್ಕಾಗಿ ನಿಮಗಂತ ಜ್ಞಾನ ಕೊಟ್ಟಿದ್ದಾರೆ, ಥ್ಯಾಂಕ್ ಯು ವೆರಿ ಮಚ್. ಅಲ್ಲಿ ನನ್ನ ಕ್ರಿಯೆಯನ್ನು, ನನ್ನ ಕಾರ್ಯವನ್ನು ನೋಡಿದ ಡಾಕ್ಟ್ರಿಗೆ ಆಶ್ಚರ್ಯ ಆಗ್ತದೆ. ಅರೆ ಮರಯ್ಯ, ನಾನು ಗುಡ್ ನ್ಯೂಸ್ ಹೇಳ್ತಲ್ಲ, ಬ್ಯಾಡ್ ನ್ಯೂಸ್ ಏನಂತಂದರೆ ನಿನ್ನ ಕ್ಯಾನ್ಸರ್ ಇದೆ, ನೀನೊಂದು ವಾರದಲ್ಲಿ ಗೊಟಕ್. ಬಟ್ ಡಾಕ್ಟರ್ ಥ್ಯಾಂಕ್ ಗಾಡ್, ನೀವು ಹೇಳ್ತಾರೆ ಬ್ಯಾಡ್ ನ್ಯೂಸ್,
ಬಟ್ ಪ್ರೈಸ್ ಗಾಡ್, ನಾನು ಎವ್ರಿ ಡೇ ಗುಡ್ ನ್ಯೂಸ್ ಒಂದಿಗೆ ನನ್ನ ನೆಟ್ವರ್ಕನ್ನು ಅನುದಿನವೂ ಕೂಡ ಸಂಪರ್ಕವನ್ನು ಕಂಟಿನ್ಯೂಸ್ ಇಟ್ಕೊಂಡು ಬಂದಿರೋದ್ರಿಂದ ನನಗೆ ಆಲ್ರೆಡಿ ಗುಡ್ ನ್ಯೂಸ್ ಗೊತ್ತು. ಏನು ಗೊತ್ತಾ? ಇನ್ನೊಂದು ವಾರದಲ್ಲಿ ಸಾಯೋದಿಲ್ಲ, ದೀರ್ಘಾಯಸ್ಸನ್ನು ಹೊಂದಿ ತೃಪ್ತಿಕರವಾದ ಆಯಸ್ಸನ್ನು ಒಂದು ಕೊಟ್ಟು ನನ್ನ ಮಕ್ಕಳನ್ನ ಸಂತೃಪ್ತಿ ಪಡಿಸ್ತೇನೆ ಅಂತೇಳಿ ನನ್ನ ಡ್ಯಾಡಿ ಹೇಳಿದ್ದಾರೆ. ಇನ್ನೊಂದು ಗುಡ್ ನ್ಯೂಸ್ ಏನು ಗೊತ್ತಾ? ನಾನು ಕ್ರಿಸ್ತ ಯೇಸುವಿನಲ್ಲಿ ಇರೋದ್ರಿಂದ ಜಸ್ಟ್ ಡಾಕ್ಟರ್ ನೀವೇನು ರಿಪೋರ್ಟ್ ಕೊಟ್ಟಿದ್ದೀರಿ, ಜಸ್ಟ್ ಲಾಸ್ಟ್ ಸ್ಟೇಜ್ ಕ್ಯಾನ್ಸರ್ ಎಂಬುದಾಗಿ ನಾನು ಇನ್ನೊಂದು ರಿಪೋರ್ಟ್ ಕೊಡ್ತಾ ಇದ್ದೇನೆ ಡಾಕ್ಟರ್. 1 ಪೇತ್ರ 2:24 ಅಳಿಸಲಾಗದಂಥ ಡಾಕ್ಯುಮೆಂಟಲ್ಲಿ ಡ್ಯಾಡಿ ಹೇಳಿದ್ದಾರೆ, ನನ್ನ ಮಗನ ಗಾಯಗಳಿಂದ ನಿನ್ನನ್ನು ಈಗಾಗಲೇ ಗುಣಪಡಿಸಿದ್ದೇನೆ. ಗುಣಪಡಿಸುತ್ತೇನೆ ಅಲ್ಲ, ಗುಣಪಡಿಸಿದ್ದೇನೆ. ಚಪ್ಪಳೆ ತೊಟ್ಟು ದೇವಸ್ಥಾನ ಗುಣಪಡಿಸೋಣ. ಹಾಲೆಲೂಯ. ಈಗ ನನ್ನ ಕೆಲಸ ಏನಂತಂದರೆ, ಪ್ರೈಸ್ ಬಿ ಟು ಗಾಡ್, ಮನಸ್ಸು ಯಾವಾಗ ವೈದ್ಯರ ಬಾಯಿಂದ ನುಡಿ ಬಂತೋ ಕ್ಯಾನ್ಸರ್ ಎಂಬುದಾಗಿ, ಅಲ್ಲಿಂದ ಈ ನೆಟ್ವರ್ಕ್ ಫಾಸ್ಟಾಗಿ ಆ್ಯಕ್ಟಿವೇಟ್ ಆಗ್ತದೆ. ನಿನ್ನ ಕತೆ ಮುಗೀತು, ಡಾಕ್ಟರ್ ಹೇಳಿಲ್ವ ಇನ್ನೊಂದು ವಾರ ಔಷಧಿ ಆಗಲ್ಲ ಅಂತ ಹೇಳಿಲ್ವಾ, ಡಾ 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 ಡಾ. ಬಟ್ ಅದು ಆತ್ಮ ಹೇಳ್ತದೆ, ಹೇ ಭಯಪಡಬೇಡ, ಅಂದು ಅದ್ಭುತ ಕಾರ್ಯ ಮಾಡಿದ ದೇವನ್ ಇವತ್ತು ನಾನು ನಿನ್ನ ಜೊತೆಲಿದ್ದೇನೆ, ನನ್ನ ಜೊತೆಲಿ ಕೋಆಪ್ರೇಟ್ ಮಾಡು. ನನ್ನ ವಾಕ್ಯ ಏನು ಹೇಳ್ತದೋ ಅದನ್ನು ಆಲೋಚನೆ ಮಾಡೋದ್ರ ಮೂಲಕ, ಅದು ನಂಬಿ ನುಡಿದ್ರ ಮೂಲಕ ನನ್ನೊಂದಿಗೆ ಕೋಆಪ್ರೇಟ್ ಮಾಡು. ಇನ್ನು ಉಳಿದ ಕೆಲಸ ನಂದು. ಯುದ್ಧ ನೀನು ಮಾಡಬೇಕಾಗಿಲ್ಲ. ಈ ಕ್ಯಾನ್ಸರ್ ಜೊತೆಲಿ ಯುದ್ಧವನ್ನು ನೀನು ಮಾಡಬೇಕಾಗಿಲ್ಲ. ಈ ಕ್ಯಾನ್ಸರ್ ಎಂಬ ದುರಾತ್ಮನನ್ನು ನಾನು ಆಲ್ರೆಡಿ ನನ್ನ ಶಿಲುಬೆ ಮರಣ ಮತ್ತು ಪುನರುತ್ಥಾನದ ಮೂಲಕ ನಾನು ಈಗಾಗಲೇ ಜಯಿಸಿ ಆ ಜಯವನ್ನು ನಿನ್ನ ಕೊಟ್ಟಿದ್ದೇನೆ. ಡಾಕ್ಯುಮೆಂಟು ಕೂಡ ಕೊಟ್ಟಿದ್ದೇನೆ. ಏನಂತಂದರೆ, ನಿನಗೋಸ್ಕರ ಆ ರೋಗವನ್ನು ನಾನು ತೆಗೆದುಕೊಂಡು ನನ್ನ ಶರೀರವನ್ನು ಗಾಯ ಮಾಡಿಕೊಂಡು ಆ ಗಾಯಗಳಿಂದ ನಾನು ಈಗಾಗಲೇ ಗುಣ ಹೊಂದಿದ್ದೇನೆ. ನಾನು ನಿನ್ನನ್ನು ಗುಣಪಡಿಸಿದ್ದೇನೆ, ನಿನ್ನ ಗುಣ ಹೊಂದಿರುವೆ. ಹಲೋ. ಬಟ್ ಈಗ ಪ್ರಶ್ನೆ ಅಂತಂದರೆ, ನಿಮ್ಮ ಮನಸ್ಸನ್ನು ಪ್ರೈಸ್ ಬಿ ಟು ಗಾಡ್ ಯಾವ ನೆಟ್ವರ್ಕ್ ಜೊತೆಯಲ್ಲಿ, ದುರಾತ್ಮನ ಸಾಮ್ರಾಜ್ಯದೊಂದಿಗೋ ಅಥವಾ ದೇವರ ವಾಕ್ಯದ ಮೂಲಕ ದೇವರ ರಾಜ್ಯದೊಂದಿಗೋ ನಿಮ್ಮ ಮನಸ್ಸನ್ನು ಹೊಂದಾಣಿಕೆ ಮಾಡಿಕೊಂಡು ನಿಮ್ಮ ಮನಸ್ಸನ್ನು ಯಾವುದಕ್ಕನುಗುಣವಾಗಿ ನವೀಕರಿಸಿಕೊಳ್ತೀರೋ, ನಿಮ್ಮ ಮನಸ್ಸಿನ ನವೀಕರಣವು ನಿಮ್ಮ ಶರೀರದ ಮೇಲೆ ಪರಿಣಾಮವನ್ನು ಬೀರ್ತದೆ. ನನ್ನ ಪ್ರೀತಿಯ ಸಹೋದರ ಯಜಮಾನ್ರೆ, ವೈದ್ಯರು ಏನು ಹೇಳಿದಾರೋ ಪ್ರೈಸ್ ಗಾಡ್ ಟೆಂಪ್ರರಿ, ಬಟ್ ಥ್ಯಾಂಕ್ ಗಾಡ್. ಕೇಳಿಸ್ಕೊಳ್ಳಿ. ನಾನು ಹೇಳಿದ್ರೆ ಅರ್ಥ ಆಗ್ತದೆ ನಿಮಗೆ? ಯಾವುದು ಜಸ್ಟ್ ಕೇಳಿಸ್ಕೊತಾ ಇದ್ದೀರಾ? ನಾನು ನಿಮ್ಮ ಬಗ್ಗೆನೇ ಮಾತಾಡ್ತಿರುವಂಥದ್ದು. ನಾನು ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ದಾನೆ. ಜಸ್ಟ್ ನೀವೀಗ ಯುದ್ಧ ಮಾಡುವ ಸ್ಥಾನದಲ್ಲಿದ್ದೀರಿ. ನಿಮ್ಮ ಮನಸ್ಸು ರಣರಂಗ ಭೂಮಿ. ಒಂದು ಕಡೆಯಿಂದ ವೈದ್ಯರು ಹೇಳಿರುವಂಥ ಮಾತುಗಳು ಬೆಳಗಿಂದ ಕಿತ್ತಿಂತಾದೆ. ಬಟ್ ಆದರೆ ಥ್ಯಾಂಕ್ ಗಾಡ್, ಪ್ರಭು ಯೇಸು ಹೇಳ್ತಿದ್ದಾರೆ, ನಿನ್ನ ರೋಗವನ್ನು ನಾನು ತೆಗೆದುಕೊಂಡು ನನ್ನ ಶರೀರವನ್ನು ಗಾಯ ಮಾಡಿಕೊಂಡು ನಿನಗೆ ದೀರ್ಘಾಯಸ್ಸನ್ನು ಕೊಡಲಿಕ್ಕಾಗಿ ನಾನು ನಿನ್ನನ್ನು ಈಗಾಗಲೇ ಗುಣಪಡಿಸಿದ್ದೇನೆ. ನೀವು ಯಾವಾಗ ಪ್ರಭು ಯೇಸು ಹೇಳಿರುವಂಥದ್ದನ್ನು ಹಗಲು ರಾತ್ರಿ ಆಲೋಚನೆ ಮಾಡ್ತೀರಿ, ಅದು ನಂಬಿ ನುಡಿತೀರಿ ಎವ್ರಿ ಡೇ. ನಿಮ್ಮ ಮನಸ್ಸಲ್ಲಿ ಯಾವಾಗ ಸೈತನ್ ಮಾತಾಡ್ತಾನೋ, ಕೆಟ್ಟವನು ನಿನಗೆ ಈ ರೋಗ ಇದೆ ಎಂಬುದಾಗಿ ಹೇಳುವಾಗ ನೀವು ಹೇಳಬೇಕು ಆ ಕ್ಷಣದಲ್ಲಿ, ಇಲ್ಲ, ನಾನು ಯೇಸುವಿನ ಗಾಯಗಳಿಂದ ಗುಣ ಹೊಂದಿದ್ದೇನೆ, ನಾನು ಯೇಸುವಿನ ಗಾಯಗಳಿಂದ ಗುಣ ಹೊಂದಿದ್ದೇನೆ. ಇನ್ನೂ ಸಾಧ್ಯ ಆದರೆ ಪ್ರೈಸ್ ಗಾಡ್ ಲುಂಗಿ ತೆಗೆದು ಮೇಲೆ ಕಟ್ಬಿಟ್ಟು ಅಲ್ಲಿ ಯಾವಾಗ ಟಪ್ಪಗುಚ್ಚಿ ಡ್ಯಾನ್ಸ್ ಮಾಡ್ತೀರಿ, ಜಸ್ಟ್ ಪ್ರೈಸ್ ಗಾಡ್, ಖಂಡಿತ ನೆಕ್ಸ್ಟ್ ಬರುವಾಗ ರಿಪೋರ್ಟ್ ಚೇಂಜ್ ಆಗ್ತದೆ. ಅಲ್ಲಿ ಡ್ಯಾನ್ಸ್ ಮಾಡಬೇಕಾಗಿರೋದು. ಅದಕ್ಕಾಗಿ ಪ್ರಭು ಯೇಸು ಹೇಳಿದ್ದಾರೆ, ಸತತವು ಆನಂದ ಪಡ್ರಿ. ನಾವು ಕ್ರೈಸ್ತ ಮಕ್ಕಳು ಎಂಥವರು, ನಾವೆಲ್ಲಿ ಆನಂದ ಪಡ್ತವೆ? ಧ್ಯಾನ ಕೂಟದಲ್ಲಿ, ಪ್ರಾರ್ಥನೆ ಕೂಟಕ್ಕೆ ಬಂದಾಗ ಅದು ಕೂಡ ಬ್ರದರ್ ಚಪ್ಪಳೆ ತಟ್ಟಿ ಆನಂದ ಪಡಿ ಅಂದರೆ ಆನಂದ ಪಡ್ತವೆ ಹಾಡು ಹೇಳುವಾಗ. ಬಟ್ ನಿಜವಾಗ್ಲೂ ಥ್ಯಾಂಕ್ ಬ್ರದರ್ ಏನು ಕಲಿಸ್ಕೊಡ್ತಾ ಇದ್ದಾರೋ, ಬ್ರದರ್ ಮೂಲಕ ದೇವರು ಏನು ಮಾತಾಡ್ತಿದ್ದಾರೆ ಗೊತ್ತಾ? ಇಲ್ಲಿ ಏನು ಬ್ರದರ್ ಮೂಲಕ ನಮ್ಗೆ ಕಲಿಸ್ಕೊಡ್ತಾ ಇದ್ದಾರೋ ಜಾಸ್ಟ್ ಇದು ತರಬೇತಿ. ನಾವು ನಿಜವಾಗ್ಲೂ ಡ್ಯಾನ್ಸ್ ಮಾಡಬೇಕಾದ್ರೆ ಚರ್ಚಲ್ಲ ಡ್ಯಾನ್ಸ್ ಮಾಡಬೇಕಾಗಿರೋದು, ಇಲ್ಲಿ ತರಬೇತಿ ಪಡ್ಕೊಂಡು ಮನೆಗೆ ಹೋಗಿ ಸಮಸ್ಯೆಗಳ ಮಧ್ಯದಲ್ಲಿ ಪ್ರೈಸ್ ಬಿ ಟು ಗಾಡ್ ನನ್ನ ಮನಸ್ಸನ್ನು ಪರಲೋಕದ ನೆಟ್ವರ್ಕ್ ಜೊತೆಯಲ್ಲಿ ಸಂಪರ್ಕವನ್ನು ಕಲ್ಪಿಸಿಕೊಂಡು ಪ್ರೈಸ್ ಬಿ ಟು ಗಾಡ್ ಅದರ ಮಧ್ಯದಲ್ಲಾಗಿದೆ ಪ್ರಿಯರೇ. ಹೇ, ಕ್ಯಾನ್ಸರ್ ಈ ಲೋಕದಲ್ಲಿರುವ ವ್ಯಕ್ತಿಗಳಿಗೆ ದೊಡ್ಡದು, ಬಟ್ ಆದರೆ ಹೇ ಕ್ಯಾನ್ಸರ್ ನಿನಗಿಂತಲೂ ಈ ಲೋಕದಲ್ಲಿರುವಂಥ ನಿನ್ನ ಶಕ್ತಿಗಿಂತಲೂ ನನ್ನವರು ತುಂಬ ಪವರ್ಫುಲ್ ಆಗಿದ್ದಾರೆ. ಅದಕ್ಕೋಸ್ಕರ ಪ್ರೈಸ್ ಬಿ ಟು ಗಾಡ್, ನಿನಗಿಂತಲೂ ನನ್ನಲ್ಲಿರುವವರು ದೊಡ್ಡವರಾಗಿರೋದ್ರಿಂದ ನಾನು ಈ ಸಮಸ್ಯೆ ಮಧ್ಯದಲ್ಲಿ ನಾನು ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಯಾವ ಕಾರಣಕ್ಕೂ ಈ ಸಮಸ್ಯೆ ಮಧ್ಯದಲ್ಲಿ ಕಣ್ಣೀರು ಹಾಕೊಂಡು ಕುಳಿತುಕೊಂಡು ನನ್ನ ದೇವರನ್ನು ಕೀಳುಮಟ್ಟ ತೋರಿಸೋದಿಲ್ಲ. ಈ ಸಮಸ್ಯೆಗಳ ಮಧ್ಯದಲ್ಲಿ ನನ್ನ ದೇವರು ಯಾರಾಗಿದ್ದಾರೋ ಅಂಥವ್ರನ್ನ ನಾನು ಅರಿತುಕೊಂಡಿರೋದ್ರಿಂದ ನಾನು ಆನಂದ ಪಡ್ತಾ ಇದ್ದಾನೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಅಕ್ಕಪಕ್ಕದವ್ರು ಕೇಳಿ, ಸಮಸ್ಯೆಗಳ ಮಧ್ಯದಲ್ಲಿ ಡ್ಯಾನ್ಸ್ ಮಾಡ್ತೀರಾ ಅಥವಾ ಮನೆಯವ್ರನ್ನೆಲ್ಲ ಡ್ಯಾನ್ಸ್ ಮಾಡಿಸ್ತೀರಾ? ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಥ್ಯಾಂಕ್ ಗಾಡ್, ಬೈಬಲ್ ಒಂದು ವ್ಯಕ್ತಿ ಇದ್ದಾರೆ,
ಮೈ ಗಾಡ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಹೆಲ್ಪ್ ಮಿ ಲಾರ್ಡ್. ಸಿಂಪಲ್ ಆಗಿ ನಾವು ಧ್ಯಾನಿಸೋಣ. ಅವನು ಹುಟ್ಟಿನಿಂದ ಸಮಸ್ಯೆ. ನಿಮ್ಗೆ ಯಾರು ಕೂಡ ಹುಟ್ಟಿನಿಂದ ಈ ಸಮಸ್ಯೆ ಇರೋದು ಯಾರೂ ಬಂದಿಲ್ಲ ಅಂತ ಅಂದ್ಕೊಳ್ತಾನೆ. ಪ್ರೈಸ್ ಗಾಡ್. ನಾನು ಕಳಿಸಲ್ಲ ಧ್ಯಾನಕೂಟದಲ್ಲಿ, ಮಂಗಳೂರು ಧ್ಯಾನಕೂಟದಲ್ಲಿ ಅದೇ ಹೇಳಿದೆ, ಹುಟ್ಟಿನಿಂದ ನಿಮ್ಗೆ ಸಮಸ್ಯೆ ಯಾರೂ ಬಂದಿಲ್ಲ ಅಂತ ಹೇಳುವಾಗ ಪ್ರೈಸ್ ಗಾಡ್ ಇಬ್ಬರು ಎದ್ದು ನಿಂತರು. ಇಬ್ಬರು, ಬ್ರಾದರ್ ನಮ್ಗೆ ಹುಟ್ಟಿನ ಸಮಸ್ಯೆ ಇದೆ. ಏನು ಸಮಸ್ಯೆ? ಅವ್ರು ನಮ್ಮ ತಾಯಿ, ನಾನು ಅವ್ರ ಮಗಳು. ನಾನು ಹುಟ್ಟಿದಾಗಿಂದ, ಈಗ ಥ್ಯಾಂಕ್ ಗಾಡ್ ನಾನು ಕೂಡ ಮದುವೆ ಆಗುವಂಥ ಆ ಸ್ಥಾನಕ್ಕೆ ಬಂದಿದ್ದೇನೆ. ನನ್ನ ತಾಯಿಗೆ ಹುಟ್ಟಿದಾಗಿಂದ ಕಿವಿ ಕೇಳಿಸಲ್ಲ. ಬಟ್ ಅದೇ ಥರ ನನಗೂ ಅಷ್ಟೇ, ಹುಟ್ಟಿದಾಗಿಂದ ನನಗೂ ಕೂಡ ಬಲಗಿವಿ ಕೇಳಿಸ್ತಲ್ಲ. ನನ್ನ ತಾಯಿಗೆ ಎಡಗಿವಿ, ನನಗೆ ಬಲಗಿವಿ. ನಾನು ತೊಂದರೆ ಇಲ್ಲ, ಆಪ್ರೇಷನ್ ಮಾಡೋಣ, ತೊಂದರೆ ಇಲ್ಲ, ಈ ಟೀಚಿಂಗ್ ಕೇಳಿ. ಅದಾದಮೇಲೆ ಮುಂದಿರುವಂಥ ಚಿಕ್ಕ ಇಬ್ಬರು ಮಕ್ಕಳನ್ನ ಕರೆಸಿದ್ದು, ಅದು ಕೂಡ ಥ್ಯಾಂಕ್ ಗಾಡ್ ಅವ್ರಿಗೆ ಯಾವುದೇ ಬ್ಯಾಪ್ಟಿಸಮ್ ಆಗಿಲ್ಲ. ಬಟ್ ಕ್ರಿಸ್ತನಲ್ಲಿ ಥ್ಯಾಂಕ್ ಗಾಡ್ ತಂದೆಯ ಮಗುವಾಗಿದ್ದಾರೆ. ಆ ಇಬ್ಬರು ಮಕ್ಕಳು ಬಂದು ಕಿವುಗಳ ಬೆರಳಾಕಿ ಎಫೆತ ಎಂಬುದಾಗಿ ಯೇಸು ನಮ್ಮದು ಕಿವುಡಾತ್ಮ ಹೊರಡಬ ಎಂಬುದಾಗಿ ಹೇಳಿದ ತಕ್ಷಣ ಇಬ್ಬರು ತಾಯಿ ಮತ್ತು ಮಗಳು ಇಬ್ಬರು ಕೂಡ ಕಿವುಡಾತ್ಮ ಹೊರಡ ಬಂತು. ಈ ಸಲ ಧ್ಯಾನ ಕೊಟ್ಟು ಬರುವಾಗ ಅವ್ರ ಕಿವಿಲಿ ಯಾವುದೇ ಮಿಷಿನ್ ಇಲ್ಲ, ಫುಲ್ ಕ್ಲಿಯರ್. ಯೂಟ್ಯೂಬಲ್ಲಿ ಇದೆ ಟೀಚಿಂಗ್, ಯೂಟ್ಯೂಬಲ್ಲಿ ಸಾಕ್ಷಿ ಇದೆ, ಕೇಳಿ. ನಾನು ಏನು ಹೇಳ್ತೇನೆ ಅಂದರೆ, ನನ್ನ ಪ್ರಿಯ ಸಹೋದರ ಸಹೋದರಿಯರು, ಪ್ರೈಸ್ ಬಿಟ್ಟು ಗಾಡ್, ಥ್ಯಾಂಕ್ ಗಾಡ್. ಇಲ್ಲೂ ಕೂಡ ಬೈಬಲಲ್ಲಿ ಒಂದು ವ್ಯಕ್ತಿ ಹುಟ್ಟಿನಿಂದ ಒಂದು ಸಮಸ್ಯೆ ಇದ್ದಾನೆ. ಅವ್ನು ನೋಡೋಣ ಅವ್ನು ಯಾವ ರೀತಿ ಅದ್ಭುತಕಾರ ಸ್ವೀಕರಿಸ್ಕೊಂಡ. ನಮ್ಮಲ್ಲಿ ಅನೇಕರು ಏನು ಮಾಡ್ತೀವಿ ಅಂತಂದರೆ, ಅದ್ಭುತಕಾರ ಸ್ವೀಕರಿಸ್ಕೊಳ್ಳಿಕ್ಕಾಗಿ ಹೋಗಿ ದೇವ್ರ ಮುಂದೆ ಹೋಗಿ ಭಿಕ್ಷೆ ಬೇಡ್ತವೆ. ದೇವ ಅದನ್ನು ಮಾಡು, ಇದನ್ನು ಮಾಡು. ನೋ, ಭಿಕ್ಷೆ ಬೇಡುವಂಥ ದಿನಗಳೆಲ್ಲ ಮುಗಿದೋಯ್ತು. ಬಟ್ ಈ ವ್ಯಕ್ತಿ ನೋಡೋಣ ಅವನ ಸಮಸ್ಯೆನ ಯಾವ ಥರ ಪರಿಹಾರ ಮಾಡಿಕೊಂಡ. ಈ ವ್ಯಕ್ತಿ ಮೇಲೆ ಯಾರು ಕೂಡ ತಲೆ ಮೇಲೆ ಕೈ ಇಟ್ಟು ಪ್ರೇಯರ್ ಮಾಡಲಿಲ್ಲ. ಅದು ಈ ವ್ಯಕ್ತಿ ನನಗೋಸ್ಕರ ಪ್ರಾರ್ಥನೆ ಮಾಡಿ ಅಂತ ಯಾರತ್ತೂ ಕೂಡ ಕೇಳ್ಕೊಂಡಿಲ್ಲ. ಬಟ್ ಅದು ಹೆಂಗೆ ಇವನ ಸಮಸ್ಯೆನ ಪರಿಹಾರ ಮಾಡಿಕೊಂಡ. ಪ್ರೇಷಿತರ ಕಾರ್ಯಕಲಾಪ 14ನೇ ಅಧ್ಯಾಯ 7ರಿಂದ ಓದಿ. ಆಕ್ಟ್ಸ್ ಚಾಪ್ಟರ್ 14:7-10. ಅವುಗಳಿಗೆ ಸೇರಿರುವ ಸೀಮೆಗೂ ಹೋಗಿ ಅಲ್ಲಿ ಸುವಾರ್ತೆಯನ್ನು ಸಾರಿದರು. ಇಲ್ಲಿ ಅವರು ಸುವಾರ್ತೆಯನ್ನು ಸಾರಿದರು. ಯಾರು ಅಂದರೆ ಪೌಲ ಮತ್ತು ಬಾರ್ನಬರು ಸುವಾರ್ತೆಯನ್ನು ಸಾರ್ತಿದ್ದಾರೆ. ಏನನ್ನ ಸುವಾರ್ತೆಯನ್ನು ಸಾರಿದರು. ಓಕೆ, ದೆನ್ ಲುಸ್ತ್ರದೊಳಗೆ ಕಾಲುಗಳಲ್ಲಿ ಬಲವಿಲ್ಲದ ಒಬ್ಬ ಮನುಷ್ಯನು ಕೂತಿದ್ದನು. ಅವನು ಹುಟ್ಟುಕುಂಟನಾಗಿದ್ದು ಎಂದಿಗೂ ನಡೆಯದೇ ಇದ್ದವನು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇವರು ಎಲ್ಲ ಕಡೆ ಸುವಾರ್ತೆಯನ್ನು ಸಾರ್ಕೊಂಡು ಹೋಗ್ತಾ ಕೊನೆಗೆ ಒಂದು ಪಟ್ಟಣಕ್ಕೆ ಬಂದಿದ್ದಾರೆ. ಅದು ಕೂಡ ಅಲ್ಲಿ ಪಟ್ಟಣಕ್ಕೆ ಬಂದಿದ್ದು ಕೂಡ ತಮ್ಮ ಪ್ರಾಣ ಉಳಿಸ್ಕೊಳ್ಳಿಕ್ಕಾಗಿ. ಹಿಂದೆ ಒಂದು ಕಡೆ ಸುವಾರ್ತೆಯನ್ನು ಸಾರಿದ್ದಾರೆ, ಬಟ್ ಅಲ್ಲಿ ಜನಗಳ ಜೀವನ ಚೇಂಜ್ ಆಗ್ತಾಯಿದೆ. ಜನಗಳ ಮಧ್ಯದಲ್ಲಿ 2 ಗುಂಪಾಗೋಯ್ತು. ಕೆಲವು ಯಹೂದ್ಯರು ಥ್ಯಾಂಕ್ ಸುವಾರ್ತೆ ನಂಬಿಕೆ ಇಟ್ಟು ವಿಶ್ವಾಸಿಗಳಾದರು. ಇನ್ನು ಕೆಲವು ಯಹೂದ್ಯರು ಮತ್ತು ಅನ್ಯ ಮತಸ್ಥರು ಒಟ್ಟಿಗೆ ಸೇರಿ ಪೌಲ ಮತ್ತು ಬಾರ್ನಬರನ್ನ ಕಲ್ಲೊಡೆದು ಸಾಯಿಸ್ಲಿಕ್ಕಾಗಿ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದಾರೆ. ಇದನ್ನು ಅರಿತಂತ ಇವರು ಈಗ ಅಲ್ಲಿಂದ ಮುಂದಿನ ಪಟ್ಟಣಕ್ಕೆ ಬಂದಿದ್ದಾರೆ, ಲುಸ್ತ್ರ ಪಟ್ಟಣಕ್ಕೆ. ಈಗ ಇಲ್ಲೂ ಕೂಡ ಅವ್ರ ಕೆಲಸ ಏನು? ಅಯ್ಯೋ ಅಲ್ಲಿ ಕಲ್ಲು ಹೊಡೆಗೆ ಬಂದುಬಿಟ್ರು, ಇಲ್ಲೇನಾದರೂ ನಾವು ಇದೇ ಥರ ಸುವಾರ್ತೆ ಸಾರಿದ್ರೆ ಇಲ್ಲೂ ಕೂಡ ಜನರು ಕಲ್ಲು ಹೊಡೆದ್ಬಿಟ್ರೆ ಏನು ಮಾಡೋದು? ಅದಕ್ಕೆ ಯಾವ ಸುವಾರ್ತೆನೂ ಬೇಡ, ಏಸಪ್ಪನೂ ಬೇಡ. ಅವ್ರೋಗಿ ಯಾವತ್ತು ಕೂತ್ಕೊಳ್ಳಿಲ್ಲ, ಇಲ್ಲೂ ಕೂಡ ಸುವಾರ್ತೆನ ಸಾರ್ತಿದ್ದಾರೆ. ಆ ಸುವಾರ್ತೆನ ಸಾರುವಾಗ ಪ್ರೈಸ್ ಗಾಡ್, ಆ ಪಟ್ಟಣದಲ್ಲಿ ಸುವಾರ್ತೆನ ಸಾರುವಾಗ ಆ ಪ್ರಾರ್ಥನಾ ಕೂಟಕ್ಕೆ ಒಂದು ವ್ಯಕ್ತಿ ಬಂದಿದ್ದಾನೆ. ಅವನ ಹೆಸರು ಗೊತ್ತಿಲ್ಲ, ಕುಲ ಗೋತ್ರ ಗೊತ್ತಿಲ್ಲ, ಬಟ್ ಆದರೆ ಅವನ ಹಿಸ್ಟ್ರಿ ಒಂದೇ ಒಂದು ವಿಷಯ ಗೊತ್ತು. ಹುಟ್ಟಿನಿಂದ ಅವನು ಕುಂಟನಾಗಿದ್ದಾನೆ. ಹುಟ್ಟಿನಿಂದ ಸಮಸ್ಯೆ ಇದೆ, ಹುಟ್ಟುಕುಂಟ. ಓಕೆ, ದೆನ್ ಪೌಲನು ಆಡುವ ಮಾತುಗಳನ್ನು ಅವನು ಕಿವಿಗೊಟ್ಟು ಕೇಳುತ್ತಿದ್ದನು. ಪೌಲನ ಬಾಯಿಂದ ಬರುವಂತಹ ಮಾತುಗಳನ್ನು. ಆದರೆ ಪೌಲರು ಏನನ್ನ ಬಾಯಿ ಮಾತನಾಡ್ತಾ ಇದ್ದಾರೆ? ಇಂದಿನ ವಾಕ್ಯ ಓದಿದ್ವಿ, ಸುವಾರ್ತೆಯನ್ನು ಸಾರಿದರು, ಸುವಾರ್ತೆಯನ್ನು ಸಾರ್ತಾ ಇದ್ದಾರೆ. ಆ ನುಡಿಗಳನ್ನು ಗಮನ ಕೊಟ್ಟು ಕೇಳಿಸ್ಕೊಳ್ತಾ ಇದ್ದ. ವೆರಿ ವೆರಿ ಇಂಪಾರ್ಟೆಂಟ್. ಪ್ರತಿ ಬುಧವಾರ ಚರ್ಚ್ಗೆ ಬರೋದು ಎಷ್ಟು ಮುಖ್ಯನೋ, ಇಲ್ಲಿ ಬಂದಮೇಲೆ ಯಾರು ಬಂದು ಕೂತ್ಕೋತಾರೋ ಕೂತ್ಕೊಳ್ಳಲ್ವೋ, ಸೊಳ್ಳೆ ಕಚ್ಚಲ್ವೋ ಅದ್ರ ಕಡೆ ಗಮನ ಕೊಡೋದಲ್ಲ. ಬದಲಾಗಿ ಪ್ರೈಸ್ ಬಿಟ್ಟು ಗಾಡ್, ಇಲ್ಲಿ ಏನು ನೀವು ಬಂದಿದ್ದೀರಿ, ಯಾವ ಉದ್ದೇಶಕ್ಕೆ ಬಂದಿದ್ದೀರಿ, ಪ್ರೈಸ್ ಬಿಟ್ಟು ಗಾಡ್, ಆ ಉದ್ದೇಶ ನೆರವೇರಬೇಕಾದ್ರೆ ದೇವರ ವಾಕ್ಯದ ಕಡೆ ಗಮನ ಕೊಟ್ಟು ಆಲಿಸ್ಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ಗಮನ ಕೊಟ್ಟು ಆಲಿಸ್ದ. ಆಮೇಲೆ ಪೌಲನು ಅವನನ್ನು ಸ್ಥಿರವಾಗಿ ನೋಡಿ ವಾಸಿಯಾಗುವುದಕ್ಕೆ ಬೇಕಾದ ನಂಬಿಕೆಯು ಅವನಲ್ಲಿ ಉಂಟೆಂದು ತಿಳಿದು, ನಿನ್ನ ಕಾಲೂರಿ ನೆಟ್ಟಗೆ ನಿಂತುಕೋ ಎಂದು ಮಹಾಧ್ವನಿಯಿಂದ ಹೇಳಿದನು. ಕೂಡಲೇ ಆ ಮನುಷ್ಯನು ಹಾರಿ ನಡೆದಾಡಿದನು. ನಡೆದಾಡಿದನು. ಲೀಲಾ ಸಿಸ್ಟರ್ ಕೇಳಿಸ್ಕೊಳ್ತಾ ಇದ್ದೀರಾ? ಕೇಳಿಸ್ತದೆ? ನನ್ನ ಪ್ರೀತಿಯ ಸಹೋದರ ಸಹೋದರಿಯರು, ಪ್ರೈಸ್ ಗಾಡ್, ಲುಸ್ತ್ರ ಎಂಬ ಪಟ್ಟಣದಲ್ಲಿ ಪೌಲ ಮತ್ತು ಥ್ಯಾಂಕ್ ಗಾಡ್ ಬಾರ್ನಬರ್ ಬಂದಿದ್ದಾರೆ. ಅವರು ಸುವಾರ್ತೆನ ಸಾರ್ತಾ ಇದ್ದಾರೆ. ಅವರು ಅಲ್ಲಿ ಸುವಾರ್ತೆನ ಸಾರುವಾಗ ಇದೇ ಥರ ಜನರು ಬಂದು ನೆರೆದಿದ್ದಾರೆ. ಅಲ್ಲಿ ಒಂದು ಹಿಂದ್ಗಡೆ ಒಂದು ಕಡೆ ಒಬ್ಬ ಹುಟ್ಟುಕುಂಟನ್ನು ತಂದು ಕೂರಿಸಿದ್ದಾರೆ, ಎತ್ಕೊಂಡು ಬಂದು ಕೂರಿಸಿದ್ದಾರೆ. ಅವನು ಬಂದಿರೋದೇನೋ, ಏನೋ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾರೆ.
ಇಲ್ಲೂ ಮೋಸ್ಟ್ಲಿ ಏನೋ ಅಟ್ಲೀಸ್ಟ್ ನನಗೊಂದು ಸ್ವಲ್ಪ ಹೆಲ್ಪ್ ಆಗ್ಬೋದೇನೋ, ನನಗೂ ಇಲ್ಲ ಯಾರಾದರೂ ಹೆಲ್ಪ್ ಮಾಡ್ಬೋದು, ಇಲ್ಲ ಊಟ ಗೀಟ ಸಿಗ್ಬೋದು, ನಾನು ವಿಧವಾದಂಥ ಆಸೆಗಳು ಇಟ್ಕೊಂಡು ಬಂದಿದ್ದಾನೆ, ಹುಟ್ಟುಕುಂಟ. ಬಟ್ ಪ್ರೈಸ್ ಬಿಟ್ಟು ಗಾಡ್, ಥ್ಯಾಂಕ್ ಗಾಡ್, ಇಲ್ಲಿ ಪೌಲ ಮತ್ತು ಬಾರ್ನಬರು ಸುವಾರ್ತೆನ ಸಾರಿದರು. ಮೆಸೇಜ್ಗಳು ಹೇಳಲಿಲ್ಲ, ವಿಷನ್ ಹೇಳಿಲ್ಲ. ಅಲ್ಲಲ್ಲಿ ದೇವರು 7 ಜನರು ಗುಣಪಡಿಸ್ತಾ ಇದ್ದಾರೆ, ಅದು 10 ಜನರು ಇದು ಈ ರೀತಿ ಯಾವುದೂ ಹೇಳಲಿಲ್ಲ. ಬದಲಾಗಿ ಕ್ರಿಸ್ತನ ಸುವಾರ್ತೆಯನ್ನು, ಶುಭ ಸಂದೇಶವನ್ನು ಸಾರಿದರು. ಏನು ಅದರ ಸುವಾರ್ತೆ ಅಂದರೆ ಏನು? ಸುವಾರ್ತೆ ಅಂದರೆ ದೇವರ ರಾಜ್ಯದ ಬರುವಿಕೆಯ ಬಗ್ಗೆ ಮತ್ತು ಯೇಸು ಕ್ರಿಸ್ತರ ಶಿಲುಬೆ ಮರಣದ ಬಗ್ಗೆ ಮತ್ತು ತಂದೆ ದೇವರೊಂದಿಗೆ ಸಂಬಂಧವನ್ನು ಕಲ್ಪಿಸುವಂತಹ ಪುನರುತ್ಥಾನಗೊಂಡಿದ್ದರ ಬಗ್ಗೆ ಪೌಲ ಮತ್ತು ಬಾರ್ನಬರು ಅವರು ಜನರಿಗೆ ಪ್ರಕಟಪಡಿಸ್ತಾ ಇದ್ದಾರೆ. ಅಂದರೆ ಪ್ರಭು ಯೇಸು ಯಾತಕ್ಕೋಸ್ಕರ ಲೋಕ ಬರಬೇಕಾಗಿತ್ತು, ಅವರು ಯಾತಕ್ಕೋಸ್ಕರ ಶಿಲುಬೆಯಲ್ಲಿ ಮರಣ ಹೊಂದಬೇಕಾಗಿತ್ತು, ಅವರು ಯಾತಕ್ಕೋಸ್ಕರ ಸತ್ತು ಸಮಾಧಿಯಾಗಿ ಸತ್ತವರ ಒಳಗಡೆಯಿಂದ ಜೀವಂತ ಗೆದ್ದು ಬಂದರು. ಇದನ್ನು ನಾವು ಹೇಳ್ತೇವೆ ಸುವಾರ್ತೆ. ಬಟ್ ಇವತ್ತು ಥ್ಯಾಂಕ್ ಗಾಡ್, ಸೇವಕರಿಗೆ ಸುವಾರ್ತೆನ ಸಾರಿ ಎಂಬುದಾಗಿ ದೇವರು ಪವಿತ್ರಾತ್ಮ ಮೂಲಕ ಅಭಿಷೇಕ ಮಾಡಿದರೆ ಹೋಗಿ ಜನಗಳ ಮನೆ, ಸೇವಕರು ಮನೆಗಳಿಗೆ ಹೋಗಿ ಸಾರೋದೇನು ಗೊತ್ತಾ? ಹಲ್ಲೆಲೂಯ ಹಲ್ಲೆಲೂಯ. ನಿಮ್ಮ ಕುಟುಂಬದಲ್ಲಿ ಏನೋ ಪೂರ್ವಿಕರು ಶಾಪ ಇದೆ, ಅದು ಸುವಾರ್ತೆ ಅಲ್ಲ, ಅಶುಭ ವಾರ್ತೆ. ಸರಿಯಾ? ನಿಮ್ಮ ಕುಟುಂಬಕ್ಕೆ ಯಾರೋ ಮಾಟ ಮಾತ್ರ ಮಾಡಿಸ್ಬಿಟ್ಟಿದ್ದಾರೆ, ಅಶುಭ ವಾರ್ತೆ. ನಿಮ್ಮ ಕುಟುಂಬದಲ್ಲಿ ಸೈತನ್ ಕಾಟ ಕೊಡ್ತಾ ಇದ್ದಾನೆ, ಅಶುಭ ವಾರ್ತೆ, ಬ್ಯಾಡ್ ನ್ಯೂಸ್. ಗುಡ್ ನ್ಯೂಸ್ ಏನಂತಂದರೆ ಪ್ರಭು ಯೇಸು ನಿನಗೋಸ್ಕರ ಯಾತಕ್ಕಾಗಿ ಈ ಲೋಕಕ್ಕೆ ಬಂದರು, ನಿನಗೋಸ್ಕರ ಶಿಲುಬೆಯಲ್ಲಿ ಯಾತಕ್ಕೋಸ್ಕರ ಮರಣ ಹೊಂದಿದ್ರು, ಅವರು ಸತ್ತು ಪುನರುತ್ಥಾನ ಹೊಂದಿದ್ರ ಮೂಲಕ ನಿನಗೇನು ಪ್ರಯೋಜನ ಆಯಿತು, ಇದರ ಬಗ್ಗೆ ತಿಳಿಸುವಂಥದ್ದಾಗಿದೆ ಸುವಾರ್ತೆ. ಈ ಸುವಾರ್ತೆಯನ್ನು ಸಾರುವಾಗ ಪ್ರೈಸ್ ಬಿಟ್ಟು ಗಾಡ್ ಪ್ರಿಯರೇ, ಆ್ಯಕ್ಚುಲಿ ದ TPT ಬೈಬಲ್ ಹೇಳ್ತದೆ, ದ ಪ್ಯಾಷನ್ ಟ್ರಾನ್ಸ್ಲೇಷನ್ ಬೈಬಲ್ ಹೇಳ್ತದೆ, ಪೌಲನು ಸಾರುತ್ತಿರುವಾಗ ಆ ಹುಟ್ಟುಕುಂಟ ಎಚ್ಚರಿಕೆಯಿಂದ ಆಲಿಸಿದೆ ಎಂಬುದಾಗಿ, ಜಾಗರೂಕತೆಯಿಂದ ಆಲಿಸ್ತದನ. ಅದರ ಅರ್ಥ ಪ್ರೈಸ್ ಬಿಟ್ಟು ಗಾಡ್, ಪೌಲರೇನಾದ್ರು ಮಾತನಾಡ್ತಾ ಸುವಾರ್ತೆ ಸಾರ್ತಾ ಆ ಕಡೆ ಹೋಗ್ಬೇಕಾದ್ರೆ ಪ್ರೈಸ್ ಬಿಟ್ಟು ಗಾಡ್, ಥ್ಯಾಂಕ್ ಗಾಡ್, ಈ ಕಡೆ ನಡೆದ್ರೆ ಅವನ ಕಣ್ಣುಗಳೆಲ್ಲ ಸಂಪೂರ್ಣವಾಗಿ, ಅವನ ಗಮನ ಎಲ್ಲ ಅವನು ಯಾವ ಕಡೆ ಹೋಗ್ತಾನೆ ಅದೇ ಕಡೆ. ಪೌಲ್ರು ಯಾವ ಕಡೆ ಹೋಗ್ತಾರೆ ಅದೇ ಕಡೆ. ನಮ್ಗನ ಯಾವ ಕಡೆ? ನಮ್ಮ ಗಮನ ಯಾರೋ ಸ್ವಲ್ಪ ತಡವಾಗಿ ಬಂದು ನಮ್ಮ ಪಕ್ಕದಲ್ಲಿ ಕೂತ್ಕೊಂಡ್ರೆ, ಬನ್ನಿ ಜಾಗನೇ ಇಲ್ವೇನೋ, ಒತ್ಕೊಳ್ಳೋದು ಬೇರೆ, ಇಷ್ಟುದ್ದ ಜಾಗ ಇದೆ ಆದರೂ ಒತ್ಕೊಳ್ತವೆ, ನೋಡಿದ್ದೀರಾ? ಬಟ್ ಆ ವ್ಯಕ್ತಿ ಆ ಕಡೆ ಗಮನ ಕೊಡ್ತಲ್ಲ. ಸಪೋಸ್ ಯಾರಾದ್ರು ಬಂದು ಟಚ್ ಮಾಡಿ ಅಣ್ಣ ಒತ್ಕೋ ಜಾಗ ಇಲ್ಲ ಅಂತ ಹೇಳುವಾಗ ಈವನ್ ಅದ್ರ ಕಡೆ ಗಮನ ಕೊಡ್ತಾ ಇಲ್ಲ, ಪೌಲ್ರ ಕಡೆ ಗಮನ ಕೊಟ್ಟು ಒತ್ಕೋಬೇಕಾ, ಕೂತ್ಕೋ. ಬಟ್ ನಾವೇನು ಮಾಡ್ತೇವೆ? ಅವ್ರು ಬರೋದ್ರಿಂದ ನೋಡಿಕೊಂಡು, ಎಲ್ಲಿಂದ ಬರ್ತಾರೆ ಅಲ್ಲಿಂದ ನೋಡಿ ಕೂತ್ಕೊಂಡು ಅವರೆಲ್ಲ ಸೆಟ್ ಮಾಡ್ಕೊಳ್ತಾರೆ, ನೋಡ್ತಾ ಇರ್ತವೆ. ಅಷ್ಟರಲ್ಲಿ ವಾಕ್ಯ ಮಿಸ್ ಆಗೋಯ್ತು. ಹಲೋ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಅದ್ಭುತ ಕಾರ್ಯ ಆಗಬೇಕಾದ್ರೆ ಪ್ರೈಸ್ ಬಿಟ್ಟು ಗಾಡ್, ಫಸ್ಟ್ ಸ್ಟೆಪ್ ಸುವಾರ್ತೆನ ಆಲಿಸ್ಬೇಕು. ಹೇಗೆ ಆಲಿಸ್ಬೇಕು? ಎಚ್ಚರಿಕೆಯಿಂದ ಆಲಿಸ್ಬೇಕು. ನೀವು ಯಾವ ಎಚ್ಚರಿಕೆಯಿಂದ ಆಲಿಸಿ, ನೆಕ್ಸ್ಟ್ ಸ್ಟೆಪ್ ನೋಡಿ ಏನಾಗ್ತದೆ. ಅವನು ಕಂಟಿನ್ಯೂಸ್ ಆಗಿ ಪ್ರೈಸ್ ಬಿಟ್ಟು ಗಾಡ್ ಪೌಲ್ರ ಬಾಯಿಂದ ಬಂದ ನುಡಿಗಳನ್ನು ನಿರಂತರವಾಗಿ ಎಚ್ಚರಿಕೆಯಿಂದ ಜಾಗರೂಕತೆಯಿಂದ ಆಲಿಸ್ತದಾನೆ. ಜಾಗರೂಕತೆ ಆಲಿಸುವಾಗ ಲಿಸನ್ ಕೇರ್ಫುಲಿ ಟು ಪಾಲ್ ಆಸ್ ಇ ಪ್ರೀಚ್ ಆಲ್ ಆಫ್ ಎ ಸಡನ್. ಪಾಲ್ ಡಿಸರ್ನ್, ಸಡನ್ ಆಗಿ ಪೌಲ್ರು ಒಂದು ವಿಷಯವನ್ನು ಅರ್ಥಕೊಂಡ್ರು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ಭೂಲೋಕದಲ್ಲಿ ಯಾವ ರೀತಿ ನೋಡ್ತವೆ, ಆಕ್ಸಿಡೆಂಟ್ಗಳು ಸಡನ್ ಆಗಿ ಸಂಭವಿಸ್ತವೋ, ಅದೇ ಥರ ದೇವರಾಜ್ಯದಲ್ಲೂ ಅಷ್ಟೇ ಅದ್ಭುತ ಕಾರ್ಯಗಳು ಸಡನ್ ಆಗಿ ಸಂಭವಿಸುವಂಥದ್ದು. ಪಂಚದಶಮಿ ಹಬ್ಬ ದಿನದಲ್ಲಿ ಅವರೆಲ್ಲರೂ ಒಂದೇ ಕೋಣೆಯಲ್ಲಿ ಒಟ್ಟಾಗಿರಬೇಕಾದ್ರೆ ಸಡನ್ಲಿ ಇದ್ದಕ್ಕಿದ್ದಂತೆ ಒಂದು ಬಿರುಗಾಳಿ ಓಪಾದಿಯಲ್ಲಿ ಒಂದು ಶಬ್ದ ಇಡೀ ಕೋಣೆನ ಆವರಿಸ್ಕೊಳ್ತು, ಸಡನ್ಲಿ. ಅದಕ್ಕೆ ಇಲ್ಲೂ ಕೂಡ ಪ್ರೈಸ್ ಬಿಟ್ಟು ಗಾಡ್ ಇವನು ಗಮನ ಕೊಟ್ಟು ದೇವರ ವಾಕ್ಯವನ್ನು ಸುವಾರ್ತೆನ ಆಲಿಸ್ತಾ ಇದ್ದಾನೆ. ಸಡನ್ಲಿ ಇದ್ದಕ್ಕಿದ್ದಂತೆ ಆ ಮನುಷ್ಯನು ಗುಣಮುಖನಾಗಲಿಕ್ಕೆ ಬೇಕಾದಂತಹ ವಿಶ್ವಾಸವನ್ನು ತನ್ನ ಹೃದಯದಲ್ಲಿ ಹೊಂದಿದ್ದಾನೆಂಬುದಾಗಿ ಪೌಲ್ರು ಗ್ರಹಿಸಿಕೊಂಡ್ರು. ಹಲೋ ನನ್ನ ಪ್ರೀತಿಯ ಸಹೋದರ ಸಹೋದರಿಯರ ಪ್ರೈಸ್ ಗಾಡ್, ಮೊದಲನೇದಾಗಿ ಸಂತ ಪೌಲ್ರು ಸುವಾರ್ತೆನ ಸಾರಿದರು. ಎರಡನೇದು ಆ ಮನುಷ್ಯನು ಅದನ್ನು ಎಚ್ಚರಿಕೆಯಿಂದ ಆಲಿಸಿದ. ಮೂರನೇದು ಪ್ರೈಸ್ ಬಿಟ್ಟು ಗಾಡ್ ಪೌಲ್ರು ಏನನ್ನು ಬೋಧಿಸುತ್ತಿದ್ದಾರೋ ಅದನ್ನೇ ಅವನು ನಂಬಲಿಕ್ಕೆ ಆಯ್ಕೆ ಮಾಡಿಕೊಂಡ. ಹಿ ಬಿಲೀವ್ಡ್. ಯಾಕೆಂದರೆ ಅವನು ಇದುವರೆಗೂ ಏನೇನೋ ನಂಬ್ಕೊಂಡು ಬಂದಿದ್ದಾನೆ, ಇದುವರೆಗೂ ಏನೋ ನಂಬಿದ್ದಾನೆ. ಡಾಕ್ಟ್ರ್ ಹಂಗೆ ಹೇಳಿದ್ದಾರೆ,
ನಾನು ಊಟದಾಗಿಂದರೆ ಪೋಲಿಯೋ ರೋಗದಲ್ಲಿ ಬಂದುಬಿಟ್ಟೆ, ತಾಯಿ ಗರ್ಭದಲ್ಲಿ ಬರುವಾಗಲೂ ಈ ರೀತಿ ಆಗಿಬಿಟ್ಟಿದ್ದೇನೆ, ನಾನು ಯಾರು ಗುಣಪಡಿಸೋರಿಲ್ಲ. ಪ್ರೈಸ್ ಗಾಡ್, ಈ ರೋಗವನ್ನು ಗುಣಪಡಿಸೋಕ್ಕೆ ಸಾಧ್ಯನೇ ಇಲ್ಲ. ಬಟ್ ಪ್ರೈಸ್ ಗಾಡ್, ಬಟ್ ಆದರೆ ಅವನು ಇದುವರೆಗೆ ಏನೆಲ್ಲ ನಂಬಿಕೆ ಇಟ್ಟಿದ್ನೋ, ಥ್ಯಾಂಕ್ ಗಾಡ್, ಅವುಗಳೆಲ್ಲವನ್ನ ಬದಿಗೊತ್ತಿ ಪೌಲರು ಏನನ್ನು ಬೋಧಿಸ್ತಾ ಇದ್ದಾರೋ ಅದನ್ನೇ ನಂಬಲಿಕ್ಕಾಗಿ ಆಯ್ಕೆ ಮಾಡಿಕೊಂಡ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಥ್ಯಾಂಕ್ ಗಾಡ್, ಜಸ್ಟ್ ಸೆಂಟ್ ಆನ್ಸ್ ಕಾನ್ವೆಂಟ್ಗೆ ನಾನು ಹೋಗಿ ಪ್ರೇಯರ್ ಮುಗಿಸ್ಕೊಂಡು ಬರುವಾಗ ಚಾಪಲಿಂದ ಬಂದ ತಕ್ಷಣ ಮದರ್ ಕರ್ಕೊಂಡು ಹೋದರು. ಜಸ್ಟ್ ನಮ್ಮ ಕುಕ್ ಒಬ್ಬರು ಅವ್ರು ಜಸ್ಟ್ ಅಡುಗೆ ಮಾಡುವಾಗ ಒಂದು ಸ್ವಲ್ಪ ಜಾರು ಬಿಟ್ಟು ಕಾಲ್ದೇನೋ ಫ್ರ್ಯಾಕ್ಚರ್ ಆಗಿ ಬ್ಯಾಂಡೇಜ್ ಸುತ್ತಿದ್ದಾರೆ, ದಯವಿಟ್ಟು ಆಲ್ವಿನ್ ಒಂದು ಬಂದು ಪ್ರೇಯರ್ ಮಾಡಿ. ಇಲ್ಲಿ ನೋಡಿ ಎಂಥ ಅದ್ಭುತಕಾರಿ ಆಯಿತು ಆ ಸಹೋದರಿಗೆ. ನಾನು ಹೇಳಿದೆ, ಹೌದು, ಅಕ್ರೈಸ್ತರಿಗೆ ಬೇಗ ಅದ್ಭುತಕಾರಿ ಆಗ್ತದೆ, ಕ್ರೈಸ್ತ ಮಕ್ಕಳಿಗೆ ಕಷ್ಟ. ಏನು ಆಲ್ವಿನ್ ಹಿಂಗೆ ಹೇಳ್ತೀನಿ, ಬನ್ನಿ ಕಣ್ಣಾರು ತೋರಿಸ್ತೇನೆ, ಪ್ರೂವ್ ಮಾಡ್ತೇನೆ ಇವತ್ತು ನಿಮ್ಮ ಮುಂದೆ ಬನ್ನಿ. ಆಯಿತು, ರೂಮಿಗೆ ಕರ್ಕೊಂಡೋದ್ರು. ಅವ್ರು ಮಲಗಿಸಿರೋ ಜಾಗದಲ್ಲಿ ಪ್ರೇಯರ್ ಮಾಡಿ ಆಯಿತು. ಸುಮಾರು ಒಂದು ಅರ್ಧ ಗಂಟೆ ಅವ್ರಿಗೆ ಹೇಳಿದ್ದೀನಿ, ಯೇಸು ಸ್ವಾಮಿ ಏನೆಲ್ಲ ಶಿಲ್ವೆಲಿ ಕಾರ್ಯ ಮಾಡಿದಾರೋ, ಅವ್ರ ಕಾಲು ನೆನೆಸ್ಕೊಳ್ಳಿ, ಕಾಲಿಗೆ ಮೊಳೆ ಜಡಿಸ್ಕೊಂಡಿದ್ದಾರೆ, ಆ ಮೊಳೆ ಜಡಿಸ್ಕೊಂಡು ಗಾಯ ಮಾಡ್ಕೊಂಡಿದ್ದಾರೆ, ಆ ಗಾಯಗಳು ಸಂಪೂರ್ಣ ಗುಣ ಹೊಂದಿದ್ದೀರಿ. ಹೌದು ಬ್ರದರ್, ಏಸಪ್ಪ ನಂಗೆ ಮುಟ್ದಂಗೆ ಅನುಭವ ಆಯ್ತದೆ ಬ್ರದರ್. ಹೌದು ಬ್ರದರ್, ಏನೋ ನೀವು ಮಾತಾಡೋದು ಬೆಚ್ಚಗಿಚ್ಚಾದ್ರೆ ಏನು ಪ್ರಯೋಜನ ಇಲ್ಲ. ಫಸ್ಟ್ ನಂಬಿ. ಬೆಚ್ಚಗಾಯಿತು, ನೆಟ್ಟಿಗೆ ಕೂದಲಾಯಿತು, ಏನೂ ಪ್ರಯೋಜನ ಆಗಲ್ಲ. ಫಸ್ಟ್ ನಂಬಿ. ಅದಾದಮೇಲೆ ಪ್ರೈಸ್ ಬಿಟ್ಟು ಗಾಡ್, ನಾನು ಅವ್ರಿಗೆ ಹೇಳಿದೆ, ಜಸ್ಟ್ ಕಣ್ಮುಚ್ಚಿ ನಾನು ಹೇಳಿದ್ದು ಡ್ಯಾನ್ಸಿಂಗ್. ಅದಾದಮೇಲೆ ಹೌದು ಬ್ರದರ್ ಅಳಕ್ಕೆ ಸ್ಟಾರ್ಟ್ ಮಾಡೋದು. ನಾನು ಇನ್ನೂ ಮುಗಿಸಿಲ್ಲ, ಅಳಬೇಡಿ, ನಾನು ಹೇಳೋದು ಕೇಳಿಸ್ಕೊಳ್ಳಿ. ಎಲ್ಲ ಆಯಿತು ಬ್ರದರ್, ನೀವು ಪ್ರೇಯರ್ ಮಾಡೋದು ಏನೋ ಒಂಥರ ಆಯಿತು ಬ್ರದರ್, ಹಾಲೆಲೂಯಾ ಬ್ರದರ್ ಅಂದರು. ಆಯ್ತು, ಈಗ ಜಾಸ್ತಿ ಯೇಸುವಿನ ಗಾಯಗಳು ಗುಣ ಹೊಂದಿದ್ದೀರಾ? ಹೌದು ಬ್ರದರ್, ಗುಣ ಹೊಂದಿದ್ದೀರಾ ಬ್ರದರ್. ಕಾಲು ಕೆಳಗಡೆ ಇಟ್ಟು ನಡಿಯೋಕ್ಕೆ ಸ್ಟಾರ್ಟ್ ಮಾಡಿ. ಡಾಕ್ಟ್ರು ಇನ್ನು 3 ತಿಂಗಳು ಎದ್ದೇಳಬೇಡ ಅಂತ ಹೇಳೋರೆ ಬ್ರದರ್. ನಾನು ಆಮೇಲೆ ಹೇಳಿದೆ ಮದರ್ಗೆ, ನೋಡಿದ್ರಾ ನಿಮ್ಮ ಕಣ್ಣು ಮುಂದೆ, ಥ್ಯಾಂಕ್ ಗಾಡ್, ಫಸ್ಟ್ ಟೈಮ್ ಬಂದಿರೋ ಆ ಸಹೋದರ ಬೆಲ್ಟ್ ಬಿಚ್ಚಿ ಹಾಕಿದ್ರು. ಡಾಕ್ಟರ್ ಹೇಳಿದ್ದಾರೆ ಜಸ್ಟ್ ಕೈನ ಯಾವ ಕಡೆ ಚಾಚಬಾರ್ದು, ಸೆಟ್ ಆಗಬೇಕು ಅಂತೇಳಿ. ಆ ವ್ಯಕ್ತಿ ಬೆಲ್ಟ್ ಬಿಚ್ಚಕ್ಕಾಯಿತು, ಕೈ ಸುತ್ತರ ಬಿಚ್ಚಕ್ಕಾಯಿತು, ಕೈ ಎತ್ತಾದರೆ ನೀವೇ ಕಣ್ಣಾರು ನೋಡಿದ್ರಿ ಸಿಸ್ಟರ್ ಮದರ್. ಈಗ ಜಸ್ಟ್ ಅವರು ಫಸ್ಟ್ ಟೈಮ್ ಬಂದಿರುವಂಥದ್ದು. ನರಸಿಂಹಮೂರ್ತಿನೋ ನರಸಿಂಹ ನಾಯಕನೋ ಏನೋ ಅವ್ರ ಹೆಸರು. ನರಸಿಂಹ ಗುಣ ಆಗ್ಬಿಟ್ರು. ಎಲ್ಲರೂ ಫಿಲೋಮಿನಮ್ಮ ಗುಣ ಆಗಿಲ್ಲ, ಹೆಸರು ಚೇಂಜ್ ಮಾಡಿದ್ದೇನೆ. ಓಕೆ, ಫಿಲೋಮಿನಮ್ಮ ಗುಣ ಆಗಲಿಲ್ಲ. ಹಲೋ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಯಾಕೆ ಆ ಸಹೋದರ ಮೊದಲನೇ ಸಲ ಬಂದರೂ ಕೂಡ ಗುಣ ಹೊಂದಿದ್ರು? ದೇವರೊಂದಿಗೆ, ದೇವರ ವಾಕ್ಯದೊಂದಿಗೆ ಸಹಕರಿಸಿದರು, ಕೋಆಪ್ರೇಟ್ ಮಾಡಿದ್ರು. ಬಟ್ ಇವರು ಮೈ ಜುಮ್ ಅಂತು ಎಲ್ಲ ಅಂತೂ ಅಂದರು. ಕೊನೆ ಕಾಲು ಕೆಳಗಡೆ ಬಿಡಿ ಅಂತ ಹೇಳುವಾಗ ಇಲ್ಲ ಜಸ್ಟ್ ನಾನು ದೇವ್ರ ವಾಕ್ಯದೊಂದಿಗೆ ಸಹಕರಿಸೋದಿಲ್ಲ. ಕೇಳಿಸ್ಕೊಳ್ಳಿ, ಕತೆ ಥರ ಕೇಳಿಸ್ಕೊಳ್ತಾನೆ. ಬಟ್ ಅದರ ಡಾಕ್ಟರ್ ಹೇಳಿದ್ದಾರೆ ಇನ್ನು 3 ತಿಂಗಳು ಎದ್ದೇಳಬೇಡ ಅಂತೇಳಿ. ಹಲೋ, ಯಾರ ಬಗ್ಗೆ ಮಾತಾಡ್ತಾ ಇದ್ದಾನೆ? ನಿಮ್ಮ ಬಗ್ಗೆ ಅಂತೂ ನಾನು ಹೇಳ್ತಾಳೆ. ನೀವಂಥವ್ರು ಯಾರೂ ಅಲ್ಲ. ನಿಮ್ಮ ಅಕ್ಕಪಕ್ಕ ಯಾರು ಕುಳ್ತಿದ್ದಾರೋ ಅಂಥವ್ರು, ಕರೆಕ್ಟ್. ನಿಮ್ಮ ಅಕ್ಕಪಕ್ಕ ಯಾರು ಕುಳ್ತಿದ್ದಾರೋ ಅವ್ರು ಅಂಥವ್ರು, ಕರೆಕ್ಟ್. ನಾವು ಮಾತ್ರ ಇಲ್ಲಪ್ಪ, ಯಾವಾಗ ದೇವ್ರ ವಾಕ್ಯ ನಂಬ್ತವೆ, ಕರೆಕ್ಟಾ? ನನ್ನ ಪ್ರೀತಿಯ ಸಹೋದರ ಸಹೋದರಿಯರು, ಪ್ರೈಸ್ ಬಿಡಿ ಗಾಡ್. ಆದರೆ ಇಲ್ಲಿ ಹುಟ್ಟುಕುಂಟರಾಗಿದ್ರು ಕೂಡ ಪ್ರೈಸ್ ಬಿಡಿ ಗಾಡ್, ದೇವರ ವಾಕ್ಯವನ್ನು ಜಾಗರೂಕತೆಯಿಂದ ಎಚ್ಚರಿಕೆಯಿಂದ ಆಲಿಸಿದ ಮಾತ್ರವಲ್ಲ, ಅವನು ಕಂಟಿನ್ಯೂಸ್ ಆಗಿ ಆಲಿಸುವಾಗ ಪ್ರೈಸ್ ಬಿಡಿ ಗಾಡ್, ಪೌಲರು ಏನನ್ನ ಬೋಧನೆ ಮಾಡ್ತಾ ಇದ್ದಾರೋ ಪ್ರೈಸ್ ಬಿಡಿ ಗಾಡ್, ಅದನ್ನೇ ನಂಬಲಿಕ್ಕಾಗಿ ಆಯ್ಕೆ ಮಾಡಿಕೊಂಡ. ಡಾಕ್ಟ್ರ್ ಏನು ಬೇಕು ಹೇಳ್ಕೊಳ್ಳಿ, ನನ್ನ ಶರೀರ ಏನು ಬೇಕು ಹೇಳ್ಕೊಳ್ಳಿ, ಇಲ್ಲ ಪೌಲರು ಏನು ಬೋಧನೆ ಮಾಡ್ತಾ ಇದ್ದಾರೋ ಅದನ್ನು ಮಾತ್ರ ನಾನು ನಂಬ್ತೇನೆ. ನೆಕ್ಸ್ಟು ಪ್ರೈಸ್ ಬಿಡಿ ಗಾಡ್, ಥ್ಯಾಂಕ್ ಗಾಡ್, ಪೌಲರು ಬಾಯಿಂದ ಬಂದಂಥ ನುಡಿಗಳನ್ನು ಗಮನ ಕೊಟ್ಟು ಎಚ್ಚರಿಕೆಯಿಂದ ಆಲಿಸ್ತಿರುವಂತಹ ಆ ವ್ಯಕ್ತಿ ಪ್ರೈಸ್ ಬಿಡಿ ಗಾಡ್, ಅದ್ಭುತ ಕಾರ್ಯವನ್ನು ಕಂಡುಕೊಳ್ಳಿಕ್ಕೆ ಬೇಕಾದ ವಿಶ್ವಾಸವನ್ನು ಈ ವ್ಯಕ್ತಿ ತನ್ನ ಹೃದಯದಲ್ಲಿ ಸ್ವೀಕರಿಸಿಕೊಂಡಿದ್ದಾನೆ ಎಂಬುದನ್ನು ಸಂತ ಪೌಲರು ಸಡನ್ ಆಗಿ ಗ್ರಹಿಸಿಕೊಂಡ್ರು. ಸಡನ್ ಆಗಿ ನಮ್ಮಲ್ಲಿ ಧ್ಯಾನಕೂಟ ಬಂದಾಗ ಅನೇಕರು ನೋಡ್ತಾ ಇರ್ತವೆ. ಈವನ್ ಮಂಗಳೂರು ಧ್ಯಾನಕೂಟ ಬಂದಾಗಲೂ ಅಷ್ಟೇ, ಮೊದಲು 2 ದಿನ ಅವ್ರ ಮುಖ ನೋಡಲಿಕ್ಕೆ ಆಗೋದಿಲ್ಲ. ಜಸ್ಟ್ ಇಡೀ ದಿನ 24 ಗಂಟೆ ಕೂಡ ದೇವ್ರು ಹಾಕಿರ್ತಾರೆ. ಆದರೂ ಮೊದಲ ದಿನ ಹಂಗೆ ಬಂದರು, ಅದೇ ಥರ 2 ದಿನ ಆದರೂ ಹಂಗೆ ಇರ್ತಾರೆ. ಬಟ್ ಅವ್ರು ಕಾಯ್ತಾ ಇರ್ತಾರೆ, ಬ್ರದರ್ ಯಾವಾಗ ನನ್ನ ಮುಂದೆ ಕರೀತಾರೆ, ಬ್ರದರ್ ಯಾವಾಗ ನನ್ನ ಮುಂದೆ ಕರೆದು ತಲೆ ಮೇಲೆ ಕೈ ಇಡ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಜಸ್ಟ್ ಇಲ್ಲಿ ಈ ವ್ಯಕ್ತಿನ ಯಾರು ಮುಂದೆ ಕರಲಿಲ್ಲ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಪೌಲರ ಬಾಯಿಂದ ಬಂದಂತಹ ದೇವರ ವಾಕ್ಯನ ಸುವಾರ್ತೆಯನ್ನು ಗಮನ ಕೊಟ್ಟು ಆಲಿಸುವಾಗ ಪ್ರೈಸ್ ಬಿಡಿ ಗಾಡ್, ಈವನ್ ಆತನು ಹುಟ್ಟಿನಿಂದಲೇ ಅಂಗವಿಕಲನಾಗಿದ್ದರೂ ಕೂಡ ಪ್ರೈಸ್ ಬಿಡಿ ಗಾಡ್, ಆತನಲ್ಲಿ ತನ್ನ ಸ್ವಸ್ಥತೆಯನ್ನು ಪಡ್ಕೊಳ್ಳಿಕ್ಕಾಗಿ, ಗುಣಪಡಿಸುವಿಕೆಯನ್ನು ಪಡ್ಕೊಳ್ಳಿಕ್ಕಾಗಿ ಬೇಕಾದಂಥ ವಿಶ್ವಾಸವನ್ನು ಹೆಚ್ಚಾಗ್ತಾ ಇರುವುದನ್ನು ಪೌಲರು ನೋಡಿದರು. ಅದು ನೋಡಿ ಆದಮೇಲೆ ಎಲ್ರಿಗೂ ಹೇಳಿಲ್ಲ, ಅನೇಕ ರೋಗಿಗಳಿದ್ದಾರೆ, ಯಾರಿಗೂ ಹೇಳಲಿಲ್ಲ, ಅವನು ಒಬ್ಬನು ಮಾತ್ರ ಹೇಳಿದ್ದು. ಜಸ್ಟ್ ಜೋರಾಗಿ ಮಹಾಧ್ವನಿಯೊಂದಿಗೆ ನೆಲದ ಮೇಲೆ ಕಾಲೂರಿ ನೆಟ್ಟು ನಿಂತ್ಕೊ ಎಂಬುದಾಗಿ ಆಜ್ಞೆ ಮಾಡಿದರು. ಆಜ್ಞೆ ಮಾಡಿದಾಗ ಪ್ರೈಸ್ ಗಾಡ್, ಜಸ್ಟ್ ಆ ಸಹೋದರಿಗೆ ಥ್ಯಾಂಕ್, ಹುಟ್ಟು ಕುಂಟಿಯಲ್ಲ ಅವರು,
ಏನೋ ಜಸ್ಟ್ ಒಂದು ವಾರದ ಹಿಂದೆ ಕಾಲು ಫ್ರ್ಯಾಕ್ಚರ್ ಆಗಿದೆ, ಎದ್ದು ಕಾಲು ನೆಲದ ಮೇಲೆ ಬಿಡಿ ಅಂತ ಹೇಳುವಾಗ ಅವ್ರು ಏನು ಹೇಳಿದ್ರು, ಇಲ್ಲ ಇನ್ನು 3 ತಿಂಗಳು ಬೇಡ ಅಂತ ಹೇಳಿದ್ದಾರೆ ಬ್ರದಾ. ಆದರೆ ಹುಟ್ಟುಕುಂಟನ ಜಾಗದಲ್ಲಿ ಇವತ್ತಿನ ಕ್ರೈಸ್ತ ಮಕ್ಕಳು ನನ್ನನ್ನು ಮತ್ತು ನಿಮ್ಮನ್ನು ಕೂಡ ಸೇರಿ ಒಂದು ವೇಳೆ ಇದ್ದಿದ್ರೆ, ಪೌಲರು ಹೇಳ್ಬಿಟ್ಟು ಜಸ್ಟ್ ನಾನು ನಿನಗೆ ಹೇಳ್ತಾ ಇದ್ದಾನೆ ಕಾಲೂರು ನೆಟ್ಟಿಗೆ ಎದ್ದು ನಡಿ ಅಂತ ಹೇಳಿದರೆ ನಾವೇನು ಹೇಳ್ತಾ ಇದ್ವಿ, ಪೌಲ್ರೇ ನಿಮ್ಮ ಕಣ್ಣಿಗೇನು ಕಾಣಿಸ್ತಾ ಇಲ್ವಾ? ಜಸ್ಟ್ ನನ್ನ ಎತ್ಕೊಂಬಂದು ಇಬ್ಬರು ಕೂರಿಸಿದ್ರು, ನೀವೇ ಕಣ್ಣಾರು ನೋಡಿದ್ದೀರಿ, ನೀವು ವಾಕ್ಯ ಸಾರ್ಥ ನಿಮ್ಮ ಕಣ್ಣು ಕುರುಡಾಗೋಯ್ತಾ? ನನ್ನ ಎತ್ಕೊಂಬಂದು ಕೂರಿಸಿದವ್ರೆ, ನಾನು ಇದುವರೆಗೂ ಹುಟ್ಟಿದಾಗಿಂದ ನಡೆದೇ ಇಲ್ಲ ನಾನು, ಬಟ್ ನೀವು ಎದ್ದು ನಡೆ ಅಂತ ಹೇಳಿದ ತಕ್ಷಣ ಕೊನೆ ಹೆಂಗೋ ಜಸ್ಟ್ ಆಯ್ಕೊ ತಿನ್ನೋ ಕೋಳಿಯನ್ನು ಯಾರೋ ಕಾಲು ಮುರಿದ್ರಂತೆ, ಹಂಗೆ ಹೆಂಗೋ ಭಿಕ್ಷೆ ಬೇಡ್ಕೊಂಡು ಹೆಂಗೋ ಜೀವನ ಮಾಡ್ತಾ ಇದ್ದಾನೆ. ಎದ್ದು ನಡಿ ಅಂತೇಳಿ ಇನ್ನೇನೋ ಮುರಿದ್ಗಿರಿದು ಬಿದ್ದೋಗಿ ಕೊನೆಗೆ ಹಾಸ್ಪಿಟ್ಲ್ ಅಡ್ಮಿಟ್ ಆದರೆ ದುಡ್ಡು ಯಾರು ಕೊಡ್ತಾರೆ? ಈ ರೀತಿ ಏನಾದ್ರು ಹೇಳ್ದನ? ಯಾವಾಗ ಥ್ಯಾಂಕ್ ಗಾಡ್ ಪೌಲರು ಪ್ರೈಸ್ ಗಾಡ್ ನಿನ್ನ ಕಾಲು ನೆಟ್ಟಿಗೆ ನಿಂತ್ಕೊ ಎಂಬುದಾಗಿ ಹೇಳಿದ ತಕ್ಷಣ ಪ್ರೈಸ್ ಬಿಟ್ಟು ಗಾಡ್ ಆ ವ್ಯಕ್ತಿ ಹಿಂದೆ ಮುಂದೆ ನೋಡಲಿಲ್ಲ, ಎದ್ದು ಪ್ರೈಸ್ ಬಿಟ್ಟು ಗಾಡ್ ಜಿಗಿದು ನಿಂತು ಕುಣಿದಾಡಲಿಕ್ಕೆ ಪ್ರಾರಂಭಿಸಿದ. ಬಟ್ ಅನ್ಕೊಳ್ತಾನೆ ಅವನು ಕ್ರಿಶ್ಚಿಯನ್ ಆಗಿರಲಿಲ್ಲ, ಖಂಡಿತ ಕ್ರಿಶ್ಚಿಯನ್ ಆಗಿರಲಿಲ್ಲ ಅವನು, ಅದಕ್ಕೆ ಎದ್ದು ಕುಣಿದಾಡ್ದ. ನಂತರ ನಿಮ್ಮ ಥರ ಕ್ರಿಶ್ಚಿಯನ್ ಆಗಿದ್ರೆ ಅನೇಕ ಆಲೋಚನೆ ಬಂದ್ಬಿಡೋದು. ಕ್ರೈಸ್ತ ಮಕ್ಕಳಿಗೆ ಆಲೋಚನೆ, ಅದು ಕೂಡ ಎಸ್ಪೆಷಲಿ ಪ್ರಾರ್ಥನೆಲಿರೋರಿಗೆ ಆಲೋಚನೆ ಬರೋದು ಏನು ಗೊತ್ತಾ, ನನ್ನನ್ನು ಕೂಡ ಸೇರಿ, ನಾನು ಕೂಡ ಕ್ರಿಶ್ಚಿಯನ್, ಅದಕ್ಕೆ ನನ್ನನ್ನು ಕೂಡ ಸೇರಿಸ್ಕೊಳ್ತಾನೆ. ಏನು ಇವ್ರು ಎದ್ದಡಿ ಅಂತ ಹೇಳಿದ್ರೆ ನಡೆದು ಬಿಡ್ಬೇಕಾ? ಇವ್ರು ನೆನ್ನೆ ಮೊನ್ನೆ ಬಂದಿರೋದು, ಇವ್ರು ಯಾರು ಜಸ್ಟ್ ಮಹೇಶ್ ಬ್ರದರು ನೆನ್ನೆ ಮೊನ್ನೆ ನಾನು ಎಂತೆಂಥ ದೊಡ್ಡ ಧ್ಯಾನ ಕೂಟಕ್ಕೆ ಹೋಗಿದ್ದೇನೆ ಗೊತ್ತಾ, ಅಲ್ಲೇ ಅವ್ರ ಕೈಲಿ ಗುಣಪಡಿಸೋಕ್ಕಾಗಲಿಲ್ಲ. ಇವರೇನು ಎದ್ದು ನಿಂತ್ಕೊಂಡ್ರೆ ಎದ್ದು ನಿಂತು ಬಿಡ್ಬೇಕಂತೆ. ಅದಕ್ಕೆಪ್ಪ ನಾನು ಇದು ಹೇಳಲಿಲ್ಲ, ನಾನು ಆ ಧ್ಯಾನ ಕೂಟಕ್ಕೆ ಹೋಗಿದ್ದೇನೆ, ಈ ಧ್ಯಾನ ಕೂಟಕ್ಕೆ ಹೋಗಿದ್ದೇನೆ, ಒಂದೊಂದು ವಾರ ಧ್ಯಾನ ಕೂಟಕ್ಕೆ ಹೋಗಿದ್ದೇನೆ, ನಮ್ಮ ರಾಜ್ಯ ಇಲ್ಲ ಅಂತೇಳಿ ಅನೇಕ ರಾಜ್ಯಗಳು ಅಂತರ್ ರಾಜ್ಯಗಳೆಲ್ಲ ಹೋಗಿದ್ದೇನೆ, ಅಲ್ಲೇ ಗುಣಪಡಿಸೋಕ್ಕಾಗಲಿ, ಇವ್ರು ಯಾರು ಗುಣಪಡಿಸೋಕ್ಕೆ? ಅದಕ್ಕೆ ನಾನು ಹೇಳಿದ್ದು, ಅವನು ಎಲ್ಲೂ ಧ್ಯಾನ ಕೂಟಕ್ಕೆ ಹೋಗಿಲ್ಲ, ಕ್ರಿಶ್ಚಿಯನ್ ಅಲ್ವೇ ಇಲ್ಲ, ಫಸ್ಟ್ ಟೈಮ್. ಹಲೋ, ಸರಿಯಾ ಪ್ರೈಸ್ ಗಾಡ್. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಸ್ವಲ್ಪ ಇದನ್ನು ಜಸ್ಟ್ ಒಂದು ಕೆಲವು ಕ್ಷಣಗಳು ಇದನ್ನು ಧ್ಯಾನಿಸೋಣ. ಮೊದಲನೇದಾಗಿ ಪ್ರಿಯರೇ, ಪ್ರೈಸ್ ಬಿಟ್ಟು ಗಾಡ್, ಥ್ಯಾಂಕ್ ಗಾಡ್. ಗುಡ್ ನ್ಯೂಸ್ ಏನಂತಂದರೆ, ಪೌಲರು ಅವರಲ್ಲೇನು ಭಾರಿ ವಿಶೇಷತೆ ಏನೂ ಇಲ್ಲ. ಪೌಲರು ಅದಕ್ಕೆ ಸಂತರು ಅಂತ ಸೇರಿಸ್ತಾ ಇಲ್ಲ, ಸಂತರು ಈ ಸಂದರ್ಭದಲ್ಲಿ ಅವ್ರು ಸಂತರಾಗಿಲ್ಲ. ಹಲೋ ಕೇಳಿಸ್ಕೊಳ್ಳಿ, ಪೌಲರು ನಿಮ್ಮಂತೆ ಮತ್ತು ನನ್ನಂತೆ ಸಾಮಾನ್ಯ ವ್ಯಕ್ತಿಯಾಗಿದ್ದರು. ಅವ್ರು ಪೌಲರು ಯಾವ ಯೇಸುವಿನ ಕಣ್ಣಾರು ನೋಡಲಿಲ್ಲ, ನಾನು ಮತ್ತು ನೀವು ಕೂಡ ಕಣ್ಣಾರು ನೋಡಲಿಲ್ಲ. ಬಟ್ ಅದರ ಪ್ರೈಸ್ ಬಿಟ್ಟು ಗಾಡ್ ದಮಸ್ಕಸ್ಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಯಾರು ಯೇಸು ನಂಬಿಕೆ ಇಟ್ಟಿದ್ದಾರೋ ಅವ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಬಂದು ಜೈಲಿಗೆ ಹಾಕ್ಲಿಕ್ಕಾಗಿ, ಚಿತ್ರಹಿಂಸೆ ಕೊಡಲಿಕ್ಕಾಗಿ. ಈಗ ದಮಸ್ಕಸ್ಗೆ ಅಲ್ಲಿ ವಿಶ್ವಾಸಿಗಳಿದ್ದಾರೆ, ವಿಶ್ವಾಸಿಗಳು ಯಾರೆಲ್ಲ ಯೇಸು ನಂಬಿಕೆ ಇಟ್ಟಿದ್ದಾರೋ ಅವ್ರು ಚಿತ್ರಹಿಂಸೆ ಕೊಡುವಂಥದ್ದೇ ಸೌಲನ ಕೆಲಸ. ಪೌಲರಾಗ ಮೊದಲು ಸೌಲನಾಗಿದ್ದರು. ಇದೇ ರೀತಿ ದಮಸ್ಕಸ್ಗೆ ಹೋಗುವಂಥ ಸಂದರ್ಭದಲ್ಲಿ ಪ್ರೈಸ್ ಬಿಟ್ಟು ಗಾಡ್ ಮಾರ್ಗ ಮಧ್ಯದಲ್ಲಿ ಹೋಗುವಾಗ ಯೇಸುವಿನ ಸ್ಪರ್ಶನೆಯನ್ನು ಬೆಳಕು ಮತ್ತು ಧ್ವನಿಯ ಮೂಲಕ ಅನುಭವಿಸಿದವರು. ಸಡನ್ನಾಗಿ ಒಂದು ಬೆಳಕು ಹೊಳಿತದೆ, ಬೆಳಕು ಹೊಳೆದ ತಕ್ಷಣ ಕಣ್ಣು ಕಾಣದಂತೆ ಕುರುಡಾಗಿ ಏನು ಕುದುರೆ ಮೇಲೆ ಹೋಗ್ತಾಯಿದ್ರು, ಕೆಳಗಡೆ ಬಿದ್ದರು. ಅದಾದಮೇಲೆ ಧ್ವನಿಯನ್ನು ಕೇಳಿಸ್ಕೊಳ್ತಾರೆ. ಒಂದೇ ಸಲ ಪ್ರಿಯರೇ ಕ್ರಿಸ್ತ ಯೇಸು ಅವರನ್ನು ಸ್ಪರ್ಶಿಸಿದ್ದು. ಅದಾದಮೇಲೆ ಪ್ರಿಯರೇ, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಪ್ರೈಸ್ ಬಿಟ್ಟು ಗಾಡ್, ಒಂದು ಸಲ ಯೇಸು ಕ್ರಿಸ್ತರೊಂದಿಗೆ ಎನ್ಕೌಂಟರ್ ಆದಮೇಲೆ ಪ್ರೈಸ್ ಗಾಡ್, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇನ್ನೆಂದಿಗೂ ಸೌಲನಾಗಿ ಜೀವಿಸಲಿಲ್ಲ. ಪೌಲರಾಗಿ ತಾನು ಏನನ್ನು ಅರ್ಥಕೊಂಡ್ರೋ ಅದನ್ನು ಜನರಿಗೆ, ಅದು ಸುವಾರ್ತೆಯನ್ನು ಎಲ್ರಿಗೂ ಸಾರ್ಲಿಕ್ಕೆ ಹೋದರು. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಪೌಲರು ಎಂಬ ಒಬ್ಬ ಸಾಮಾನ್ಯ ವ್ಯಕ್ತಿ ಹಿಂದೆ ಕೊಲೆಗಡುಕನಾಗಿದ್ದ. ಸೌಲನಾಗಿರುವಾಗ ಸ್ಟೇಫನನ್ನು ಕೊಲೆ ಮಾಡುವ ಸಂದರ್ಭದಲ್ಲಿ ಈತನು ಕೂಡ ಅನುಮತಿ ಕೊಟ್ಟಿದ್ದ. ಅಂಥ ಕೊಲೆಗಡುಕನಾಗಿದ್ದಂಥ ಸೌಲ ಈಗ ಯೇಸುವಿನ ಸ್ಪರ್ಶನೆಯಿಂದ ಪೌಲರಾಗಿ ಮಾರ್ಪಟ್ಟು ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿರುವಂಥ ಪೌಲರು ಇಂಥ ಕಾರ್ಯವನ್ನು ಮಾಡಲಿಕ್ಕೆ ತನ್ನನ್ನು ತಾನು ಅರ್ಪಿಸಿಕೊಟ್ಟು ಅಲೌಕಿಕವಾದ ಅದ್ಭುತ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯವಾಗದಾದರೆ, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಕ್ರಿಸ್ತ ಯೇಸುವಿನಲ್ಲಿರುವಂಥ ನಾನು ಮತ್ತು ನೀವು ಕೂಡ ಅದೇ ಅದ್ಭುತ ಕಾರ್ಯಗಳನ್ನು ನಾವು ಕೂಡ ಮಾಡ್ಬೋದು. ಏಕೆಂದರೆ ಸಂತ ಪೌಲರು ಹೇಳ್ತಾರೆ, ಪ್ರೈಸ್ ಗಾಡ್, ಗಲಾತಿ 2:20 ತೆಗೆದು ಬೇಡ, ಟೈಮ್ ಇಲ್ಲ, ಗಲಾತಿ 2:20 ನನ್ನಲ್ಲಿ ಯಾವ ವಿಶ್ವಾಸ ಇದೆಯೋ ಅದೇ ವಿಶ್ವಾಸವನ್ನು ದೇವರು ನಿಮ್ಮೆಲ್ಲರೂ ಕೂಡ ಕೊಟ್ಟಿದ್ದಾರೆ. ನನ್ನೆಲ್ಲರೂ ವಿಶ್ವಾಸ ಮತ್ತು ನಿಮ್ಮೆಲ್ಲರೂ ವಿಶ್ವಾಸ ಬೇರೆ ಅಲ್ಲ.
ನಾನು ಯಾವ ವಿಶ್ವಾಸ ಹೊಂದಿದ್ದೇನೋ ದೇವರ ಪುತ್ರನ ವಿಶ್ವಾಸವನ್ನು, ಅದೇ ವಿಶ್ವಾಸವನ್ನು ರೋಮ 12ನೇ ಅಧ್ಯಾಯಕ್ಕೆ 3 ಹೇಳ್ತಾ ಇದ್ದಾರೆ. ಅದೇ ಪ್ರಮಾಣದಲ್ಲಿ ಅದೇ ವಿಶ್ವಾಸವನ್ನು ದೇವರು ಯೇಸು ಕ್ರಿಸ್ತರ ಮೂಲಕ ನಿಮಗೂ ಕೂಡ ಅದೇ ವಿಶ್ವಾಸ ಕೊಟ್ಟಿದ್ದಾರೆ. ನಾನೇನು ಅದ್ಭುತ ಕಾರ್ಯ ಮಾಡ್ತಾ ಇದ್ದೀನೋ ಅದಕ್ಕೆ ಕಾರಣ ನಾನಲ್ಲ, ನಾನು ಕ್ರಿಸ್ತನ ವಿಶ್ವಾಸ ಹೊಂದಿರೋದ್ರಿಂದ ಅದೇ ವಿಶ್ವಾಸ ನೀವು ಕೂಡ ಹೊಂದ್ಕೊಂಡಿದ್ದೀರಿ, ಅದೇ ಅದ್ಭುತ ಕಾರ್ಯ ಮಾಡ್ಬೋದು. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರೈಸ್ ಬಿ ಟು ಗಾಡ್. ಮೈ ಗಾಡ್, ಯಾವುದು ಟಚ್ ಮಾಡೋದು, ಯಾವುದನ್ನು ಮುಗಿಸೋದು, ಪ್ರೈಸ್ ಗಾಡ್. ಓಕೆ, ಇಲ್ಲಿಗೆ ಬರೋಣ, ಪ್ರೈಸ್ ಗಾಡ್. ಓಕೆ ಪ್ರಿಯರೇ, ಸಂತ ಪೌಲರು ಈಗ ಅಲ್ಲಿರುವಂತಹ ಪ್ರಾರ್ಥನಾ ಕೂಟಕ್ಕೆ ಬಂದಿದ್ದಾರಲ್ಲ, ಅವರಿಗೆ ಏನನ್ನ ಬೋಧನೆ ಮಾಡಿದರು? ಸುವಾರ್ತಿನ ಬೋಧನೆ ಮಾಡಿದರು. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರೈಸ್ ಬಿ ಟು ಗಾಡ್, ಪ್ರಭು ಯೇಸು ಈ ಲೋಕದಲ್ಲಿ ಬಂದು ನಿಮ್ಮೆಲ್ಲರಿಗೋಸ್ಕರ ಮತ್ತು ನನಗೋಸ್ಕರ ಶಿಲುಬೆಯಲ್ಲಿ ಮರಣ ಹೊಂದಿದ್ದು ಮಾತ್ರವಲ್ಲ, ನಮಗೋಸ್ಕರ ಪುನರುತ್ಥಾನಗೊಂಡು ತಂದೆಯ ಬಲಭಾಗದಲ್ಲಿ ಕುಳಿತುಕೊಂಡು ಈಗಲೂ ಕೂಡ ನಮಗೋಸ್ಕರ ಪ್ರಾರ್ಥಿಸ್ತಾ ಇದ್ದಾರೆ. ಸೊ ಪ್ರಭು ಯೇಸು, ಥ್ಯಾಂಕ್ ಗಾಡ್, ಬರೀ ಕೇವಲ ಪ್ರೈಸ್ ಗಾಡ್ ಶಿಲುಬೆ ಮೇಲೆ ಸತ್ತಂತ ಯೇಸುವನ್ನು ಬೋಧನೆ ಮಾಡ್ತಾ ಇಲ್ಲ, ಶಿಲುಬೆ ಮೇಲೆ ಸತ್ತು ಆ ಮರಣವನ್ನು ಗೆದ್ದು ಜಯಿಸಿ ಬಂದಿರುವಂತಹ ಪುನರುತ್ಥಾನಗೊಂಡಿರುವಂಥ ಪ್ರಭು ಯೇಸುವನ್ನು ಎಲ್ಲ ಜನರಿಗೆ ಪ್ರಕಟಪಡಿಸ್ತಾ ಇದ್ದಾರೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಪೌಲರು ಆ ಲುಸ್ತ್ರ ಪಟ್ಟಣದಲ್ಲಿ ಹುಟ್ಟುಕುಂಟ ಇದ್ದಂತಹ ಆ ಪ್ರಾರ್ಥನಾ ಕೂಟಕ್ಕೆ ಬಂದಂಥ ವ್ಯಕ್ತಿಗಳಿಗೆ ಪುನರುತ್ಥಾನಗೊಂಡಿರುವಂಥ ಪ್ರಭು ಯೇಸುವಿನ ಬಗ್ಗೆ ಏನು ಬೋಧನೆ ಮಾಡಿದರು, ಅದೇ ಪ್ರಭು ಯೇಸು, ಪ್ರೈಸ್ ಬಿ ಟು ಗಾಡ್, ಥ್ಯಾಂಕ್ ಗಾಡ್, ನಿಮ್ಮೊಳಗಡೆ ಮತ್ತು ನನ್ನೊಳಗಡೆ ಈಗಾಗಲೇ ನೆಲೆಗೊಂಡಿದ್ದಾರೆ. ಪ್ರೈಸ್ ಗಾಡ್, ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ಹೌದಾ? ಈ ಭೂಲೋಕದಲ್ಲಿ ಪ್ರಭು ಯೇಸು ಕ್ರಿಸ್ತರು ಮನುಷ್ಯರಾಗಿ ಜೀವಿಸುವಾಗ ಏನೆಲ್ಲ ಅದ್ಭುತ ಕಾರ್ಯ ಮಾಡಿದರೋ ಅದೇ ರೀತಿಯ ಅದ್ಭುತ ಕಾರ್ಯಗಳನ್ನು, ಪ್ರೈಸ್ ಬಿ ಟು ಗಾಡ್, ಅಸಾಧಾರಣವಾದಂತಹ ಅಲೌಕಿಕವಾದಂತಹ ಸೂಪರ್ ನ್ಯಾಚುರಲ್ ಮಿರಾಕಲ್, ಅಸಾಧಾರಣ ಕಾರ್ಯಗಳನ್ನು ವ್ಯಕ್ತಿಗಳ ಮೂಲಕ ಮಾಡಲಿಕ್ಕಾಗಿ ಇವತ್ತು ಕೂಡ ಶಕ್ತರಾಗಿದ್ದಾರೆ. ಬಟ್ ಎಂಥ ವ್ಯಕ್ತಿಗಳ ಮೂಲಕ? ಎಲ್ಲರ ಮೂಲಕ ಅಲ್ಲ. ಯಾರು ಅವರೊಂದಿಗೆ ಕೋಆಪ್ರೇಟ್ ಮಾಡ್ತಾರೋ, ಯಾರು ಅವರೊಂದಿಗೆ ಜಸ್ಟ್ ಹೊಂದಾಣಿಕೆ ಮಾಡ್ಕೊಳ್ತಾರೋ, ಯಾರು ಅವರೊಂದಿಗೆ ಸಹಕರಿಸ್ತಾರೋ, ಪ್ರೈಸ್ ಬಿ ಟು ಗಾಡ್, ಅಂಥವರೊಂದಿಗೆ ಅಂಥವ್ರ ಮೂಲಕ ಎಲ್ಲ ಕಡೆ ಅದ್ಭುತ ಕಾರ್ಯ ಮಾಡಲಿಕ್ಕಾಗಿ ನಿಮ್ಮ ಒಳಗಡಿರುವಂಥ ಪ್ರಭು ಯೇಸು ಕ್ರಿಸ್ತರು ಸದಾಕಾಲ ಬಯಸ್ತಾ ಇದ್ದಾರೆ. ಹಾಲೆಲೂಯ, ಹಾಲೆಲೂಯ, ಥ್ಯಾಂಕ್ ಯು ಜೀಸಸ್. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಪೌಲರ ಮೂಲಕ ದೇವರು ಏನು ಕಾರ್ಯ ಮಾಡಿದರು ಅದೇ ಕಾರ್ಯವನ್ನು ನನ್ನ ಜೀವನದಲ್ಲಿ ಮತ್ತು ನನ್ನ ಮೂಲಕ ಪರರ ಜೀವನ ನೆರವೇರಿಸಬೇಕಾದ್ರೆ ನಾನು ಕೂಡ ಇದೇ ಕಾರ್ಯ ಮಾಡಬೇಕು. ಮೊದಲನೇದು, ಪ್ರೈಸ್ ಬಿ ಟು ಗಾಡ್, ನಾನು ಪ್ರಭು ಯೇಸು ಕ್ರಿಸ್ತರು ಏನಂತ ಹೇಳಿದಾರೋ ಆ ಶುಭ ಸಂದೇಶವನ್ನೇ ನಾನು ನಂಬಲಿಕ್ಕೆ ಆಯ್ಕೆ ಮಾಡ್ಕೊಳ್ಬೇಕು. ನಂಬರ್ 1 ನಂಬುವಂಥದ್ದು. ಎರಡನೇದು, ಪ್ರೈಸ್ ಬಿ ಟು ಗಾಡ್, ನಾನು ಏನು ನಂಬಿದ್ದೀನೋ ನಂಬಿರುವುದನ್ನೇ ನಾನು ಬಾಯಿ ತೆಗೆದು ನನಗೋಸ್ಕರ ಪದೇ ಪದೇ ನೋಡ್ಕೊಳ್ಬೇಕು. ಸೆಲ್ಫ್ ಟಾಕಿಂಗ್. ಈವನ್ ಥ್ಯಾಂಕ್ ಗಾಡ್, ಕೆಲವ್ರು ನೋಡಿ ಡಾಕ್ಟ್ರ್ ಯಾವಾಗ ನೆಗೆಟಿವ್ ರಿಪೋರ್ಟ್ ಹೇಳ್ತಾರೋ, ನಿನಗೆ ರೋಗ ಇದೆ ಅಂತ ಹೇಳಿದ ತಕ್ಷಣ ಕೆಲವರು ಈವನ್ ಏನೇ ಕೆಲಸ ಮಾಡೋಗಲು ಕೂಡ ಅದನ್ನೇ ಆಲೋಚನೆ ಮಾಡಿ 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 ಅವರೊಬ್ಬರು ತಮಗೆ ತಾವೇ ಮಾತಾಡ್ಕೊಳ್ತಾ ಇದ್ದಾರೆ. ನನ್ನ ಕತೆ ಮುಗೀತು, ನನಗಿರೋದು 2 ಚಿಕ್ಕ ಮಕ್ಕಳು, ನನ್ನ ಗಂಡ ಏನೋ ನೋಡ್ಲಿಕ್ಕಿನ್ನ ಯೌವನಸ್ಥನಾಗಿದ್ದಾನೆ, ಅವನೇನೋ ನಾನು ಸತ್ತೋಗಿ ಸಮಾಧಿ ಸೇರಿದ್ರೆ ಅವನು ಬೇರೆ ಹುಡುಗಿ ಮದುವೆ ಮಾಡ್ಕೊಂಡು ಹೊಟ್ಟೋಗ್ತಾನೆ, ನನ್ನ 2 ಮಕ್ಕಳು ಅನಾಥ ಮಕ್ಕಳು ಮಾಡಬೇಕಲ್ಲ. ಆವಾಗಲೇ ಸಮಾಧಿ ನೋಡ್ತಾ ಇರುವಂಥದ್ದು ಸೆಲ್ಫ್ ಟಾಕಿಂಗ್, ತಮ್ಮ ತಾವು ಮಾತಾಡ್ಕೊಳ್ಳುವಂಥದ್ದು. ಅದೇ ಥರ ಪ್ರಿಯರೇ, ಪ್ರೈಸ್ ಬಿ ಟು ಗಾಡ್, ದೇವರ ವಾಕ್ಯ ಏನು ಹೇಳ್ತದೋ ಅದನ್ನು ನಂಬುವಂಥದ್ದು ಮಾತ್ರವಲ್ಲ, ನೀವು ನಂಬಿರುವುದನ್ನೇ ನಿಮಗೋಸ್ಕರ ನೀವೇ ಮಾತನಾಡ್ಕೊಳ್ಬೇಕು. ಸೆಲ್ಫ್ ಟಾಕಿಂಗ್. ಹಾಗೆ ಪ್ರೈಸ್ ಬಿ ಟು ಗಾಡ್, ನೀವು ಬಾಯಿಂದ ನೀವು ಯಾವುದನ್ನು ನಿಮಗೋಸ್ಕರ ನೀವು ನುಡ್ಕೊಂಡಿದ್ದೀರಿ ಅದನ್ನೇ ಹೋಗಿ ಇತರರಿಗೂ ತಿಳಿಪಡಿಸ್ಬೇಕು, ಬೋಧಿಸಬೇಕು. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರೈಸ್ ಗಾಡ್, ವೆರಿ ವೆರಿ ಇಂಪಾರ್ಟೆಂಟ್. ಥ್ಯಾಂಕ್ ಗಾಡ್, ದೇವರು ಇಲ್ಲಿರುವಂಥ ಪ್ರತಿ ಒಬ್ಬೊಬ್ಬರ ಜೀವನದಲ್ಲೂ ಮತ್ತು ನಿಮ್ಮ ಮೂಲಕ ಪರರ ಜೀವನದಲ್ಲೂ ಕೂಡ ಅದ್ಭುತ ಕಾರ್ಯ ಮಾಡಲಿಕ್ಕೆ ಬಯಸುವಂಥ ದೇವರಾಗಿದ್ದಾರೆ. ನಮ್ಮ ದೇವರು ಸ್ವಾರ್ಥತೆಯ ದೇವರಲ್ಲ, ಸ್ವಾರ್ಥತೆಯನ್ನು ಹೊಂದಿರುವ ದೇವರಲ್ಲ. ನಮ್ಮ ದೇವರು, ಪ್ರೈಸ್ ಬಿ ಟು ಗಾಡ್, ನಿಸ್ವಾರ್ಥ ಉಳ್ಳಂಥ ದೇವರು. ಕರೆಕ್ಟ್? ಹಲೋ, ದೇವರು, ಪ್ರೈಸ್ ಬಿ ಟು ಗಾಡ್, ಅವರ ಮಕ್ಕಳಾಗಿರುವಂಥ ನಮ್ಮೆಲ್ಲರಿಗೂ ತಿಳಿಯಪಡಿಸ್ತಾರೆ ಅಂತಂದರೆ, ಹೌದು, ನಾನು ನಿಮ್ಮ ತಂದೆ ಆಗಿದ್ದೇನೆ, ಯೇಸು ಕ್ರಿಸ್ತರ ಮೂಲಕ ನೀವೆಲ್ಲರೂ ಆಶೀರ್ವಾದರಾಗಿದ್ದೀರಿ, ಅಷ್ಟಕ್ಕೆ ಸಮಾಧಾನ ಇಲ್ಲ. ದೇವರ ಯೋಜನೆ ನಾವೆಲ್ಲರೂ ಕೂಡ ಆಶೀರ್ವಾದರಾಗಿ ಜೀವಿಸಬೇಕೆಂಬುದಾಗಿ ಅಲ್ಲ, ನಾವು ಆಶೀರ್ವಾದರಾಗಿ ಬ್ಲೆಸ್ಡ್ ಪರ್ಸನ್ ಆಗಿ ಜೀವಿಸೋದು ಮಾತ್ರವಲ್ಲ, ಪರರಿಗೆ ಆಶೀರ್ವಾದವನ್ನು ಹರಿಸುವ ಬ್ಲೆಸ್ಸಿಂಗ್ ಆಗಿ ಜೀವಿಸಬೇಕು. ಇಟ್ಸ್ ಅ ನೌನ್ ವರ್ಡ್, ಬ್ಲೆಸ್ಸಿಂಗ್, ನಾಮಪದ. ಅದರ ಅರ್ಥ, ಪ್ರೈಸ್ ಬಿ ಟು ಗಾಡ್,
ನಾನು ಆಶೀರ್ವಾದನಾಗಿ ಜೀವಿಸೋದು ಮಾತ್ರವಲ್ಲ, ನನ್ನ ಸುತ್ತಮುತ್ತ ಇರೋರೆಲ್ಲರೂ ಕೂಡ ಆಶೀರ್ವಾದಿತರಾಗಿ ಜೀವಿಸಲಿಕ್ಕಾಗಿ ನಾನು ಅವರಿಗೆ ಆಶೀರ್ವಾದವನ್ನು ಹರಿಸುವ ಆಶೀರ್ವಾದವಾಗಿ ಜೀವಿಸಬೇಕು. ನಾನು ಈ ರೀತಿಯ ಜೀವಿತ ಅನುಭವಿಸಬೇಕಾದ್ರೆ ದೇವರೊಂದಿಗೆ ನಾನು ಕೋಆಪ್ರೇಟ್ ಮಾಡಲೇಬೇಕು, ಸಹಕರಿಸಲೇಬೇಕು. ನಾನು ಯಾವಾಗ ದೇವರೊಂದಿಗೆ ಸಹಕರಿಸ್ತೇನೋ ಆಗ ದೇವರು ನನ್ನ ಒಳಗಡೆ ಇದ್ದಾರೆ. ನನ್ನ ಒಳಗಡೆ ಇರುವಂಥ ದೇವರು ನನ್ನೊಂದಿಗೆ ಸೇರಿ ನನ್ನ ಮುಖಾಂತರ ಅಲೌಕಿಕವಾದ ಅದ್ಭುತ ಕಾರ್ಯ ಮಾಡಲಿಕ್ಕೆ ಪ್ರಾರಂಭಿಸ್ತಾರೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಮತ್ತೊಂದು ರೀತಿ ಹೇಳೋದಾದರೆ, ನಿಮ್ಮ ಮೈಂಡ್ಸೆಟ್, ನಿಮ್ಮ ಆಲೋಚನೆ, ದೇವರ ಆಲೋಚನೆ ಎರಡು ಒಂದೇ ಆಗಬೇಕು. ದೇವರ ಆಲೋಚನೆ ನಿಮ್ಮ ನೋಡುವಾಗ, ಒಂದು ರೋಗಿ ನೋಡುವಾಗ ದೇವರು ಯಾವ ರೀತಿ ನೋಡ್ತಾರೆ? ನೀನು ರೋಗಿ ಅಲ್ಲ, ನೀನು ರೋಗಿ ಅಲ್ಲ. ಬದಲಾಗಿ ಪ್ರೈಸ್ ಗಾಡ್, ನಿನ್ನ ರೋಗವನ್ನು ನನ್ನ ಮಗನ ಶರೀರದಲ್ಲಿ ಹಾಕಿ ನನ್ನ ಮಗನ ಶರೀರ ಗಾಯಗೊಳಿಸಿ ನಿನ್ನನ್ನು ಆರೋಗ್ಯವಂತಗೊಳಿಸಿದ್ದಾನೆ. ದೇವರು ನನ್ನನ್ನು ನೋಡಬೇಕಾದ್ರೆ ಪ್ರೈಸ್ ಗಾಡ್ ಆರೋಗ್ಯವಂತ ನಿಮಗೆ ನೋಡ್ತಾರೆ. ಬಟ್ ನಿಮ್ಮನ್ನು ನೀವು ಯಾವ ರೀತಿ ನೋಡ್ಕೊಳ್ತೀರಿ? ಹಲೋ, ನಿಮ್ಮನ್ನು ನೀವು ಯಾವ ರೀತಿ ನೋಡ್ಕೊಳ್ತೀರಿ? ಇವತ್ತು ಕೂಡ ಥ್ಯಾಂಕ್ ಗಾಡ್, ಸಂಜೆ ನಾನು ಥ್ಯಾಂಕ್ ಗಾಡ್ ಜಸ್ಟ್ ನನ್ನ ಟ್ಯಾಬಲ್ಲಿ ನಾನು ಸ್ಟಡಿ ಮಾಡಿ ಮುಗಿಸಿ ನನ್ನ ಟ್ಯಾಬ್ನ ಮುಚ್ಚಬೇಕಾದ್ರೆ ಒಂದು ಫೋನ್ ಕಾಲ್ ಬಂತು. ಬ್ರಾದ, ಅವರು ಕೂಡ ಮೋಸ್ಟ್ಲಿ ಯೂಟ್ಯೂಬಲ್ಲಿ ನೋಡ್ಲಿಕ್ಕೆ ಸಾಧ್ಯವಾಗ್ತಾಯಿತ್ತು, ಬಟ್ ನೆಟ್ವರ್ಕ್ ಇಲ್ಲ. ಅವ್ರು ಹೇಳ್ತಾರೆ, ಬ್ರಾದ ಥ್ಯಾಂಕ್ ಗಾಡ್, ನೀವು ಯಾವಾಗ ಡಿಸೆಂಬರ್ ತಿಂಗಳಲ್ಲಿ ಪ್ರೈಸ್ ಗಾಡ್ ನೀವು ಪ್ರವಾದ ನೋಡಿದ್ರಿ ಬ್ರಾದ, ಖಂಡಿತವಾಗಿಯೂ ಜಾಸ್ತಿ ಮುಂದಿನ ಸಲ ಧ್ಯಾನ ಕೊಟ್ಟು ಬರುವಾಗ ಮುಂದಿನ ವರ್ಷ 2025ರಲ್ಲಿ ನೀವು ಕಾರಲ್ಲಿ ಬರಬೇಕು ಎಂಬುದಾಗಿ ದೊಡ್ಡದ ಆಲೋಚನೆ ಮಾಡಿ. ಬಸ್ಸಲ್ಲಿ ಬರ್ತೀನಿ, ಬಿಟ್ಬಿಡಿ, ದೊಡ್ಡದ ಆಲೋಚನೆ ಮಾಡಿ. ಅದಾದಮೇಲೆ ಪ್ರೈಸ್ ಆ ಸಹೋದರು ಕೂಡ ಆ ಟೈಮಲ್ಲಿ ಆಮೇಲೆ ಅಂತ ಹೇಳಿದ್ರಂತೆ. ಅವರು ಯೂಟ್ಯೂಬಲ್ಲಿ ಕೇಳಿಸ್ಕೊಳ್ತಾ, ನಾನು ಆ್ಯಕ್ಚುಲಿ ನನ್ನ ಟೀಮ್ ಮೆಂಬರ್ಸ್ಗೆ ಹೇಳಿದ್ದು ಆ ಕಡೆಯಿಂದ ಸಹೋದರನು ಇವತ್ತು ಬೆಳಿಗ್ಗೆ ಹೇಳ್ತಿದ್ದಾರೆ, ಅವರ ಫ್ರೆಂಡ್ಗೆ ಗಾಡಿ ಕೊಡ್ಸೋಕೆ ಹೋಗಿರುವಂಥ ಶೋರೂಮ್ಗೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಗುಡ್ ನ್ಯೂಸ್ ಏನು ಗೊತ್ತಾ? ಹಿಂದಿರುಗಿ ಬರುವಾಗ ಪ್ರೈಸ್ ಗಾಡ್ ಯಾರು ಗಾಡಿ ಕೊಡಿಸ್ಲಿಕ್ಕಾಗಿ ಗಾಡಿನ ತೆಗೆದುಕೊಳ್ಳಿಕ್ಕಾಗಿ ಇವ್ರ ಮಧ್ಯೆ ಹೋಗಿ ಸೂರಿಟಿಗೆ ಅಂತ ಹೋಗಿರುವಂಥದ್ದು. ಅವ್ರ ಜೊತೆ ಮಾತುಕತೆ ಆಡಿ ಸ್ವಲ್ಪ ಫ್ರೆಂಡ್ ಅಲ್ವಾ ಜೊತೆಲಿ ಹೋಗೋಣ ಅಂತೇಳಿ. ಬಟ್ ಇವರ ಪ್ರೈಸ್ ಗಾಡ್ ಪ್ರಾಮಾಣಿಕತೆಯನ್ನು ಕಂಪನಿ ಏನು ಕೆಲಸ ಮಾಡ್ತಾಯಿದ್ದಾರೆ ಅದು ನೋಡಿ, ನೀನು ₹1 ಕೊಡೋದು ಬೇಡ, ಗಾಡಿ ತಗೊಂಡು ಮನೆಗೆ ಹೋಗು ಅಂತೇಳಿ ಪ್ರೈಸ್ ಗಾಡ್ ಥ್ಯಾಂಕ್ ಗಾಡ್ ಜಸ್ಟ್ 7 ಸೀಟರ್ ಗಾಡಿ ಎರ್ಟಿಗವನ್ನು ಫ್ರೀಯಾಗಿ ಕೊಟ್ಟು 1 ತಿಂಗಳಾದಮೇಲೆ ನಿನಗೆ ಎಷ್ಟು ಸಾಧ್ಯ ಆಗ್ತೋ ಅಷ್ಟು ತಂದು ಕಟ್ಟು. ₹1 ದುಡ್ಡಿಲ್ಲ, ಎರ್ಟಿಗ 7 ಸೀಟರ್ ಗಾಡಿ ಹೊಸ ಗಾಡಿಯನ್ನು ಮನೆ ಕಳಿಸಿದ್ದಾರೆ. ಇವತ್ತು ಸಂಜೆ ಮನೆ ಬಂದಿದೆ. ಹಲೋ, ದೇವರು ಪ್ರೈಸ್ ಬಿಟ್ಟು ಗಾಡ್ ಯಾವಾಗಲೂ ಅಷ್ಟೇ ಅದ್ಭುತ ಕಾರ್ಯ ಮಾಡುವಂಥದ್ದು ಸಡನ್ಲಿ. ಬಟ್ ಆದರೆ ಪ್ರೈಸ್ ಬಿಟ್ಟು ಗಾಡ್ ನಾನು ದೇವರೊಂದಿಗೆ ನಾನು ಯಾವ ರೀತಿ ಸಹಕರಿಸಬೇಕು ಆ ಸಿಸ್ಟಮನ್ನು ಕಲ್ತ್ಕೊಂಡು ನಾನು ಮುನ್ನಡಿಬೇಕಷ್ಟೇ. ಈಗ ಟೀಮಲ್ಲಿ ಥ್ಯಾಂಕ್ ಗಾಡ್ ಯಾರೋ ಆ ವಾಗ್ದಾನ ನಂಬಿದ್ರು 13ನೇ ಕಾರು ಬಂದಿರೋದು, ಅದರಲ್ಲಿ 3 ಕಾರು ಹಳೆ ಕಾರು, ಇನ್ನು ಥ್ಯಾಂಕ್ ಗಾಡ್ ಇನ್ನು 10 ಕಾರು ಹೊಸ ಕಾರುಗಳು ಬಂದಿರುವಂಥದ್ದು. ಹಲೋ, ಥ್ಯಾಂಕ್ ಗಾಡ್. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಾನು ನಿಮ್ಗೇನು ತಿಳಿಯಪಡಿಸ್ತೇನೆ ಅಂತಂದರೆ, ನಿಮ್ಮ ಜೀವನದಲ್ಲೂ ಕೂಡ ಅದೇ ದೇವರು ಅದ್ಭುತ ಕಾರ್ಯ ಮಾಡಲಿಕ್ಕಾಗಿ ಶಕ್ತರಾಗಿದ್ದಾರೆ. ಅವರು ಹೊರಗಡೆ ಇಲ್ಲ, ನಿಮ್ಮ ಒಳಗಡೆ ಇದ್ದಾರೆ. ಬಟ್ ನಿಮ್ಮ ಒಳಗಡೆ ಇರುವ ದೇವರು ನಿಮ್ಮೊಂದಿಗೆ ಸೇರಿ ನಿಮ್ಮ ಜೀವನದಲ್ಲಿ ಅದ್ಭುತ ಕಾರ್ಯ ನೆರವೇರಿಸ್ಕೊಡ್ಬೇಕಾದ್ರೆ, ನಿಮ್ಮ ಮೂಲಕ ಪರರ ಜೀವನದಲ್ಲಿ ಕೂಡ ಅದ್ಭುತ ಕಾರ್ಯ ನೆರವೇರಿಸಬೇಕಾದ್ರೆ ನೀವು ದೇವರೊಂದಿಗೆ ಸಹಕರಿಸುವುದನ್ನು ಕಲ್ತ್ಕೊಳ್ಬೇಕು. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ಕೂಡ ದೇವರು ಪ್ರೈಸ್ ಬಿಟ್ಟು ಗಾಡ್ ತನ್ನ ಅದ್ಭುತ ಕಾರ್ಯವನ್ನು ಪ್ರೈಸ್ ಬಿಟ್ಟು ಗಾಡ್ ನೆರವೇರಿಸಲಿಕ್ಕಾಗಿ ನಮ್ಮ ಒಳಗಡೆ ಇರುವಂಥ ದೇವರು ಆ ಬಯಸುವಂಥ ದೇವರಾಗಿದ್ದಾರೆ. ಅವ್ರು ಎಂಥವ್ರು ಹುಡುಕ್ತಾ ಇದ್ದಾರೆ ಅಂತಂದರೆ, ಯಾರು ತನ್ನೊಂದಿಗೆ ಸಹಕರಿಸ್ತಾರೋ, ತಾನು ಹೇಳಿದಕ್ಕೆ ಅನುಗುಣವಾಗಿ ಮುನ್ನಡಲಿಕ್ಕಾಗಿ ಯಾರು ಸಿದ್ಧರಾಗಿದ್ದಾರೋ ಅಂಥ ಜೀವಂತವಾಗಿರೋ ವ್ಯಕ್ತಿಯನ್ನು ಹುಡುಕ್ತಾ ಇದ್ದಾರೆ. ಎಷ್ಟು ಮಂದಿ ಜೀವಂತವಾಗಿದ್ದೀರಿ? ಕೈ ಮೇಲೆ ಮಾಡಿ. ವಾವ್, ಇನ್ನು ಕೆಲವು ಡೌಟು ನೋಡ್ತೀನಿ, ಇಲ್ಲಿ ಬರೋ ಉಸಿರಾಡ್ತಾನೆ. ಜೀವಂತವಾಗಿರೋ ಕೈ ಮೇಲೆ ಮಾಡಿ. ಥ್ಯಾಂಕ್ ಗಾಡ್, ಎಲ್ಲರೂ ಜೀವಂತವಾಗಿದ್ದೇವೆ, ಕರೆಕ್ಟ್. ಹಾಗಾದರೆ ನೀವೆಲ್ಲರೂ ಕೂಡ ಪ್ರಿಯರೇ ಅದ್ಭುತ ಕಾರ್ಯನ ಸ್ವೀಕರಿಸ್ಕೊಳ್ಳಿಕ್ಕಾಗಿ ಮತ್ತು ನಿಮ್ಮ ಮೂಲಕ ಪರರು ಕೂಡ ಅದ್ಭುತ ಕಾರ್ಯವನ್ನು ನಿಮ್ಮ ಮೂಲಕ ದೇವರು ಮಾಡಲಿಕ್ಕಾಗಿ ನೀವು ಆಲ್ರೆಡಿ ಯೋಗ್ಯತೆ ಉಳಿದ ವ್ಯಕ್ತಿಗಳಾಗಿದ್ದೀರಿ. ನಂಬರ್ 1, ಥ್ಯಾಂಕ್ ಗಾಡ್, ದೇವರು ನಿಮ್ಮ ಜೀವನದ ಅದ್ಭುತ ಕಾರ್ಯ ಮಾಡಬೇಕಾದ್ರೆ ಮೊದಲನೇದಾಗಿ ನೀವು ಜೀವಂತವಾಗಿರಬೇಕು. ಎರಡನೇದಾಗಿ ದೇವರೊಂದಿಗೆ ನಾನು ಸಹಕರಿಸಬೇಕು. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಶಿಷ್ಯರು ಕೂಡ ಪ್ರಪಂಚದ ಎಲ್ಲ ಕಡೆ ಹೋಗಿ ಸುವಾರ್ತೆಯನ್ನು ಜನರಿಗೆ ಸಾರ್ತಾ ಇದ್ರು. ಆಗ ಅವರೊಂದಿಗಿರುವಂಥ ಪ್ರಭು ಆ ಶಿಷ್ಯರ ಬಾಯಿಂದ ಬಂದಂಥ ನುಡಿಯನ್ನು ಅದ್ಭುತ ಕಾರ್ಯದ ಮೂಲಕ, ಸೂಚಕಾರ್ಯದ ಮೂಲಕ ಕಾರ್ಯರೂಪದಲ್ಲಿ ವ್ಯಕ್ತಪಡಿಸ್ತಾ ಇದ್ರು. ಇಲ್ಲೂ ಅದೇ ರೀತಿ ಪ್ರಿಯರೇ ಪ್ರೈಸ್ ಗಾಡ್, ಪೌಲ ಮತ್ತು ಬಾರ್ನಬರು ಇಬ್ಬರು ಕೂಡ ಬಂದು ಪ್ರೈಸ್ ಬಿಟ್ಟು ಗಾಡ್ ಸುವಾರ್ತೆಯನ್ನು ಸಾರಿದ್ದಾರೆ. ಆ ಸುವಾರ್ತೆಯನ್ನು ಸಾರಿದ ಮೇಲೆ ಪ್ರೈಸ್ ಗಾಡ್ ವೆರಿ ವೆರಿ ಇಂಪಾರ್ಟೆಂಟ್, ಥ್ಯಾಂಕ್ ಗಾಡ್ ಆ ವ್ಯಕ್ತಿ ಅದನ್ನು ಗಮನ ಕೊಟ್ಟು ಆಲಿಸ್ದ.
ಈಗ ನನ್ನ ಪ್ರಶ್ನೆ ಏನಂತಂದರೆ, ಆ ವ್ಯಕ್ತಿ ಅದೇ ದಿನ ಗುಣ ಹೊಂದ್ಕೊಳ್ಳಿಲ್ವಾ? ಹಲೋ, ಗುಣ ಹೊಂದ್ಕೊಂಡ? ಕರೆಕ್ಟ್? ಕೇಳಿಸ್ಕೊಳ್ತಾ ಇದ್ದೀರಿ ಹಿಂದೆ ಇರೋರು? ಆ ಹುಟ್ಟುಕುಂಟ ಗುಣ ಹೊಂದ್ಕೊಂಡ? ಯಸ್. ಹಾಗಾದರೆ ಆ ಹುಟ್ಟುಕುಂಟನ್ನು ಗುಣಪಡಿಸಿದ ಯಾರು? ಪೌಲ್ರು ಗುಣಪಡಿಸಿದ್ರ? ಪೌಲ್ರು ತಲೆ ಮೇಲೆ ಕೈ ಇಟ್ಟು ಗುಣಪಡಿಸಿದ್ರ? ನೋ. ಮತ್ತು ಯಾರು ಗುಣಪಡಿಸಿದ್ದು? ದೇವ್ರು ಗುಣಪಡಿಸಿದ್ರ? ಯಸ್. ದೇವ್ರು ಗುಣಪಡಿಸಿದ್ರ? ಅಲ್ವೇ ಅಲ್ಲ. ಇಡೀ ಬೈಬಲ್ ಎಲ್ಲೂ ಕೂಡ ನೀವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಯೇಸು ಎಲ್ಲೂ ಕೂಡ ಹೇಳಿಲ್ಲ ನಾನು ನಿನ್ನ ಗುಣಪಡಿಸ್ದೆ, ನಾನು ನಿನ್ನ ಬಿಡುಗಡೆ ಕೊಟ್ಟೆ. ಇಲ್ಲ, ನಿನ್ನ ವಿಶ್ವಾಸ ನಿನ್ನನ್ನು ಗುಣಪಡಿಸ್ತು, ನಿನ್ನ ವಿಶ್ವಾಸ ನಿನ್ನ ಬಿಡುಗಡೆ ಕೊಡ್ತು, ನಿನ್ನ ವಿಶ್ವಾಸ. ಇಲ್ಲೂ ಕೂಡ ಪ್ರಿಯರೇ, ಪ್ರೈಸ್ ಬಿ ಟು ಗಾಡ್, ಅವನನ್ನು ಯಾವುದು ಗುಣಪಡಿಸಿತು ಅಂತಂದರೆ ಅವನ ಬದಲಾವಣೆಗೊಂಡಂಥ ಆಲೋಚನೆ ಪ್ಲಸ್ ಆ ಸುವಾರ್ತೆನ ಕೇಳಿಸ್ಕೊಳ್ಳುವಾಗ, ಗಮನ ಕೊಟ್ಟು ಕೇಳಿಸ್ಕೊಳ್ಳುವಾಗ ಅವನ ಒಳಗಡೆ ಬಂದಂತಹ ವಿಶ್ವಾಸ, ಅವನ ಬದಲಾವಣೆಗೊಂಡಂಥ ಆಲೋಚನೆ ಮತ್ತು ಅವನ ಒಳಗಡೆ ಬಂದ ವಿಶ್ವಾಸ, ಇವೆರಡು ಒಟ್ಟಿಗೆ ಸೇರಿ ಅವನನ್ನು ಗುಣಪಡಿಸ್ತು. ಹಾಲೆಲೂಯ. ಪ್ರತಿ ಬುಧವಾರ ಪ್ರೈಸ್ ಬಿ ಟು ಗಾಡ್, ದೇವರು ಯಾತಕ್ಕಾಗಿ ನಿಮ್ಮಲ್ಲಿ ಕರೆಸ್ತಾ ಇದ್ದಾರೆ ಅಂತಂದರೆ, ಮೊದಲು ನಿಮ್ಮ ಆಲೋಚನೆ ಮೇಲೆ ಪರಿಣಾಮ ಬೀರಲಿಕ್ಕಾಗಿ. ನಿಮ್ಮ ಆಲೋಚನೆ ಪ್ರೈಸ್ ಗಾಡ್. ಇವನ ಸಹೋದರ ಹೇಳ್ತಾ ಇದ್ರು, ಬ್ರಾದರ್ ನಾವಂತೂ ಹೊಸ ಕಾರ್ ತೆಗೆದುಕೊಳ್ತೀವಿ ಅಂತೇಳಿ ಪ್ರೈಸ್ ಗಾಡ್ ಯಾವ ಕಾರಣಕ್ಕೂ ಯೋಚನೆ ಮಾಡಿರಲಿಲ್ಲ. ಬಟ್ ಆದರೆ ಅವತ್ತು ಆಮೇಲೆ ಅಂತ ಹೇಳಿದ್ವಲ್ಲ, ನೀವು ಹೇಳಿದ್ದಕ್ಕೆ ಆಮೇಲೆ ಅಂತ ಹೇಳಿದ್ವಿ. ಅದೊಂದು ಬಯಕೆ ಇತ್ತು, 7 ಸೀಟರ್ ಗಾಡಿ ಬೇಕು ಅಂತೇಳಿ. ಅವತ್ತು ನಾನು ಜಸ್ಟ್ ನನ್ನ ಮನಸ್ಸು ಅದನ್ನು ಆಲೋಚನೆ ಮಾಡಿದ್ದು, ದೇವರನ್ನು ಕೊಟ್ಟರೆ ಥ್ಯಾಂಕ್ ಗಾಡ್ 7 ಸೀಟರ್ ಗಾಡಿ ನಾನು ಕೊಟ್ಟಿದ್ದಾರೆ, ನಾನು ಅದ್ರ ಓಡಾಡ್ತಾ ಇದ್ದಾನೆ 7 ಸೀಟರ್ ಗಾಡಿ. ಬಟ್ ಅದಾದಮೇಲೆ ಪ್ರೈಸ್ ಬಿ ಟು ಗಾಡ್, ಈಗ 2 ತಿಂಗಳ ಹಿಂದೆ ಜಸ್ಟ್ ಒಂದು ಆಫರ್ ಬಂತು ನನ್ನ ಫ್ರೆಂಡ್ ಮೂಲಕನೇ, ಇಂಥ ಗಾಡಿ ಇದೆ ತೆಗೆದುಕೋ ಅಂತೇಳಿ. ನಾನು ಹೇಳಿದೆ, ರಿಜೆಕ್ಟ್ ಮಾಡಿದೆ. ನಾನು ಆಲ್ರೆಡಿ ದೇವ್ರ ಹತ್ರ ಥ್ಯಾಂಕ್ ಗೋ, ದೇವ್ರು ತೋರಿಸಿರೋದು 7 ಸೀಟರ್ ಗಾಡಿ, 5 ಸೀಟರ್ ಗಾಡಿ ನನಗೆ ಬೇಕಾಗಿಲ್ಲ. ನಮಗಾದರೆ ಪರವಾಗಿಲ್ಲ ಬಿಡಿ, ಇದ್ರಲ್ಲಿ ಓಡಾಡೋಣ, ಆಮೇಲೆ ಅದು ಕೊಡ್ತಾರೆ, ಹೆಂಗೆ ಬೇಕಾದ್ರೂ ಕನ್ಸೇನ್ ಮಾಡಿಬಿಡ್ತೀವಿ. ಬಟ್ ಅದು ಇವತ್ತು ಪ್ರೈಸ್ ಅವ್ರು ಹೇಳ್ತಿದ್ದಾರೆ 2 ತಿಂಗಳ ಹಿಂದೆ ಆಗಿದ್ರೆ ಬ್ರದರ್, ಜಸ್ಟ್ ನಾನು ಜೀವನ ಪೂರ್ತಿ ಬಡ್ಡಿ ಕಟ್ಟಬೇಕಾಗೋದು, 7 ವರ್ಷ ಅಥವಾ 8 ವರ್ಷ ಬಡ್ಡಿ ಕಟ್ಟಬೇಕಾಗೋದು. ಬಟ್ ಅದು ಇವತ್ತು ಹೊಸ ಗಾಡಿ, ಬಟ್ ₹1 ಮತ್ತು ದುಡ್ಡಿಲ್ಲ, ಜಸ್ಟ್ ಸಿಗ್ನೇಚರ್ ಮಾಡಿದ್ವಿ, ತೆಗೆದುಕೊಂಡೋದ್ವಿ. ಪ್ರೈಸ್ ಬಿ ಟು ಗಾಡ್. ಅಲ್ಲಿ ಬಂದಂಥ ಸಹೋದರ ಹೇಳಿದ್ದು, ಜಸ್ಟ್ ಅಡ್ವಾನ್ಸ್ ಪೇಮೆಂಟ್ಗೂ ನಾನೇ ಮಾಡ್ತೇನೆ, 1.5 ಲಕ್ಷ ನೀನು ಕಟ್ಟಬೇಡ. ಹಲೋ, ನಮ್ಮ ದೇವರು ಅಲೌಕಿಕ ಒಂದು ರೀತಿಯಲ್ಲಿ ಅದ್ಭುತ ಕಾರ್ಯ ಮಾಡೋ ದೇವರು. ಯಾರ ಜೀವನದಲ್ಲಿ? ಬೈಬಲ್ ಹೇಳ್ತದೆ, ನೀನು ನಂಬಿದಲ್ಲಿ ಅದ್ಭುತನ ಕಾಣುವೆ. ಒಂದು ವ್ಯಕ್ತಿ 24 ಗಂಟೆ ಪ್ರಾರ್ಥನೆ ಮಾಡ್ಬೋದು, ಒಂದು ವ್ಯಕ್ತಿ 24 ಗಂಟೆ ಸೇವೆ ಮಾಡ್ತಿರ್ಬೋದು. ಬಟ್ ದೇವರು ಏನಂತ ಹೇಳ್ತಾರೋ ಅದನ್ನು ನಂಬಲಿಕ್ಕಾಗಿ ಅವನು ಗಟ್ಸಿಲ್ಲದೆ ಹೋದರೆ ಪ್ರಿಯರೇ, ಅವನ ಜೀವನದಲ್ಲಿ ಅಸಾಧ್ಯವಾದದ್ದು ಯಾವುದು ನೆರವೇರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಈಗ ಬೈಬಲ್ ಹೇಳ್ತದೆ, ನಂಬುವವನಿಗೆ ಕೆಲವೊಂದಲ್ಲ ಎಲ್ಲವೂ ಸಾಧ್ಯ. ಹಾಲೆಲೂಯ. ಅದೇ ರೀತಿ ಪ್ರಿಯರೇ, ಪ್ರೈಸ್ ಬಿ ಟು ಗಾಡ್, ಈ ವ್ಯಕ್ತಿಯಲ್ಲಿ ಕುಳಿತುಕೊಂಡು ಗಮನ ಕೊಟ್ಟು ಜಾಗರೂಕತೆಯಿಂದ ಯಾವಾಗ ಪೌಲ್ರ ಬಾಯಿಂದ ಬಂತಹ ಸುವಾರ್ತೆನ ಆಲಿಸ್ತಾ ಇದ್ದಾರೋ, ದೇವರ ವಾಕ್ಯವನ್ನು ಪದೇ ಆಲಿಸೋದ್ರಿಂದ ಯಾರು ಬರ್ತಾರೆ? ವಿಶ್ವಾಸ ಬರ್ತಾರೆ. ಕರೆಕ್ಟ್? ಫೈತ್ ಕಮ್ಸ್ ಬೈ ಹಿಯರಿಂಗ್ ಆ್ಯಂಡ್ ಹಿಯರಿಂಗ್ ಬೈ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯವನ್ನು ಆಲಿಸುವುದರಿಂದ ಮತ್ತು ದೇವರ ವಾಕ್ಯದಿಂದ ಬರುವುದನ್ನು ಆಲಿಸುವುದರಿಂದ ಅದ್ಭುತ ಕಾರ್ಯ ಮಾಡುವಂತಹ ಬೈಬಲ್ ವಿಶ್ವಾಸ ಮೊಳಕೆ ಹೊಡೆಯುವಂಥದ್ದು. ನೀವು ಪ್ರತಿದಿನ ಸಂಜೆಯ ವೇಳೆಯಲ್ಲಿ ಏನು ಪ್ರಾರ್ಥನಾ ಕೂಟದಲ್ಲಿ ಭಾಗವಹಿಸ್ತಿದ್ದೀರಲ್ಲ ಯೂಟ್ಯೂಬಲ್ಲಿ, ಮತ್ತು ಬುಧವಾರ ಬಂದು ಆಲಿಸ್ತಾ ಇದ್ದೀರಿ, ನೀವು ಈ ವಾಕ್ಯವನ್ನು ಕೇಳಿಸ್ಕೊಳ್ಳೋದ್ರಿಂದ ಒಳಗಡೆ ಹೋಗಿ ವಾಕ್ಯ ಬಿತ್ತನೆ ಆಗ್ತದೆ. ಇದು ಅದ್ಭುತ ಕಾರ್ಯ ಮಾಡೋದಿಲ್ಲ, ಅದ್ಭುತ ಕಾರ್ಯ ಮಾಡೋದಿಲ್ಲ. ಬದಲಿಗೆ ಪ್ರೈಸ್ ಬಿ ಟು ಗಾಡ್, ನೀವೇನು ವಾಕ್ಯವನ್ನು ಒಳಗಡೆ ಸ್ವೀಕರಿಸ್ಕೊಂಡಿದ್ದೀರಿ, ಆ ವಾಕ್ಯಗಳು ಬೈಬಲ್ನಲ್ಲಿರುವಂತಹ ಲಿಖಿತಗೊಂಡ ವಾಕ್ಯಗಳು, ಲೋಗೋಸ್ ವಾಕ್ಯಗಳು. ಆ ವಾಕ್ಯಗಳು ನಿಮ್ಮ ಹೊರಗಡೆ ಹೋದ್ಮೇಲೆ, ಇಲ್ಲಿಂದ ಮನೆಗೆ ಹೋದ್ಮೇಲೆ ಮತ್ತೆ ಯೂಟ್ಯೂಬಲ್ಲಿ ಅದೇ ಬೋಧನೆ ಇದೆ, ಅದೇ ಟೀಚಿಂಗನ್ನು ನೀವು ಯಾವಾಗ ಒಂದು 5 ಸಲ 10 ಸಲ ಕಂಟಿನ್ಯೂಸ್ ಆಲಿಸ್ತೀರಿ, ಆಗ ನಿಮ್ಮ ಒಳಗಡೆ ಹೋಗಿರುವಂತಹ ಆ ಲೋಗೋಸ್ ವಾಕ್ಯಗಳು ಅವುಗಳೇ ನಿಮ್ಮ ಒಳಗಡೆಯಿಂದ ಮಾತಾಡೋಕ್ಕೆ ಪ್ರಾರಂಭಿಸ್ತವೆ. ಒಳಗಡೆಯಿಂದ ವಾಕ್ಯವೇ ನಿಮ್ಮ ಜೊತೆ ಮಾತನಾಡ್ತದಲ್ಲ, ಆ ಮಾತಿಗೆ ನಾವು ಹೇಳ್ತೇವೆ ರೆಹಮಾ ಮಾತು ಎಂಬುದಾಗಿ. ಲೋಗೋಸ್ ಮಾತುಗಳಲ್ಲ, ರೆಹಮಾ ಸ್ವರ, ರೆಹಮಾ ನುಡಿಗಳು ಎಂಬುದಾಗಿ. ಆ ನುಡಿಗಳು ಪ್ರಿಯರೇ ನಿಮ್ಮ ಕ್ಷಣ ಮಾತ್ರದಲ್ಲಿ ನಿಮ್ಮ ಜೀವನದಲ್ಲಿ ಅದ್ಭುತ ಕಾರ್ಯ ನೆರವೇರಿಸುವಂಥದ್ದು. ಹಾಲೆಲೂಯ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರು, ಪ್ರೈಸ್ ಬಿ ಟು ಗಾಡ್. ಅದಕ್ಕೋಸ್ಕರ ಇಲ್ಲೂ ಕೂಡ ನೋಡ್ತದೆ, ಮೊದಲನೇದಾಗಿ ಥ್ಯಾಂಕ್ ಗಾಡ್, ಪೌಲರು ಸುವಾರ್ತೆನ ಸಾರಿದರು, ಅಂದರೆ ಸುವಾರ್ತೆನ ಬೋಧನೆ ಮಾಡಿದರು. ತದನಂತರ ಥ್ಯಾಂಕ್ ಗಾಡ್, ಪೌಲರು ಆ ಮನುಷ್ಯನಲ್ಲಿ ಅದ್ಭುತ ಕಾರ್ಯವನ್ನು,
ಓ ಮೈ ಗಾಡ್, ಬ್ಯೂಟಿಫುಲ್ ಬ್ಯೂಟಿಫುಲ್. ಪ್ರಿಯರೇ, ಆ ಮನೆಯಲ್ಲಿ ಅಥವಾ ಆ ಸ್ಥಳದಲ್ಲಿ 100 ಜನ ಬಂದು ಸೇರಿರ್ಬೋದು. ಪೌಲರ ದೃಷ್ಟಿ ಯಾರ ಮೇಲೂ ಬಿದ್ದಿಲ್ಲ. ಬ್ರದರ್, ನಾನು ಬಂದು ಅಲ್ಲೇ ಕುಂತಿದ್ದಲ್ಲ ಬ್ರದರ್, ನೀವು ನಾನು ನೋಡಲಿಲ್ವಾ? ನೋಡೋಕ್ಕಾಗಲಿಲ್ಲ. ಅನಾಯಿಂಟಿಂಗ್, ಪ್ರೈಸ್ ಬಿ ಟು ಗಾಡ್, ಯಾರು ಗಮನ ಕೊಟ್ಟು ಕೇಳಿಸ್ಕೊಳ್ತಾ ಇರ್ತಾರೋ, ದೇವರ ವಾಕ್ಯದೊಂದಿಗೆ ತನ್ನ ಮನಸ್ಸನ್ನು, ತನ್ನ ನಂಬಿಕೆ ಸಿಸ್ಟಮನ್ನು ಬದಲಾಯಿಸ್ಕೊಳ್ಳಿಕ್ಕಾಗಿ ಜಾಗರೂಕತೆಯಿಂದ ಗಮನ ಕೊಟ್ಟು ಆಲಿಸ್ತಾರೋ ಅಂಥವರ ಜೊತೆಲಿ ಪ್ರಿಯರೇ, ಅಭಿಷೇಕವು ಥ್ಯಾಂಕ್ ಗಾಡ್ ನೇರವಾದ ಸಂಪರ್ಕವನ್ನು ಕಲ್ಪಿಸುವಂಥದ್ದು. ನೀವು ಯಾವ ರೀತಿ ಬಟ್ಟೆ ಹಾಕಿ ಬಂದಿದ್ದೀರಿ, ಗಿಚ್ಚಿ ಗಿಚ್ಚಿ ಅಂತೇಳಿ ಜಿಲ್ಕಿ ಗೆಜ್ಜೆಗಳು ಹಾಕಿ ಬಂದಿದ್ದೀರಿ, ಅದ್ಯಾವುದು ಅಟ್ರಾಕ್ಷನ್ ಮಾಡಲ್ಲ. ಬ್ರದರ್, ನಾನು ಹಂಗೆ ಬಂದಿದ್ದಲ್ಲ ಬ್ರದರ್, ಜಸ್ಟ್ ಅಲ್ಲಿ ನೀವೇ ನೋಡಿದ್ರಲ್ಲ ಬ್ರದರ್, ಎದುರುಗಡೆ ಬಂದು ಕೂತ್ಕೊಂಡು ನೀವೇ ನೋಡಿದ್ರಲ್ಲ, ಎದುರುಗಡೆ ಏನೋ ಬಂದು ಕೂತ್ಕೊಂಡಂಗೆ ಆಯಿತು, ಬಟ್ ನೀವು ಅಂತ ನನಗೆ ಗೊತ್ತಾಗಲಿಲ್ಲ. ಹಲೋ, ಸರಿಯಾ? ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಪೌಲರು ಪ್ರೈಸ್ ಬಿ ಟು ಗಾಡ್ ಆ ವ್ಯಕ್ತಿ ಗಮನ ಕೊಟ್ಟು ಆಲಿಸುವಂತಹ ಮನುಷ್ಯನ ದಿಟ್ಟಿಸಿ ನೋಡಿದರು. ಯಾಕೆಂದರೆ ಎಲ್ಲರೂ ಕೂಡ ಆಲಿಸ್ತಾ ಇದ್ದಾರೆ, ಜಸ್ಟ್ ಮನಸ್ಸಿನ ಮೂಲಕ ಆಲಿಸ್ತಾ ಇದ್ದಾರೆ, ಮನಸ್ಸು. ಬಟ್ ಅದು ಈ ವ್ಯಕ್ತಿಯಲ್ಲಿ ಪ್ರೈಸ್ ಮೆಸೇಜ್ ಬೈಬಲ್ ಹೇಳ್ತದೆ, ಆ ವ್ಯಕ್ತಿಯು ಎಷ್ಟು ಮಟ್ಟಿಗೆ ಗಮನ ಕೊಟ್ಟು ಆಲಿಸಿದಾನಂತಂದರೆ ಅವನ ಒಳಗಡೆ ವಿಶ್ವಾಸ ಎಂಬ ಶಕ್ತಿಯನ್ನು ಜನರೇಟ್ ಮಾಡಿದೆ. ಅದು ವಿಶ್ವಾಸ ಎಂಬ ಶಕ್ತಿಯನ್ನು, ಅವನಿಗೇನು ಅಗತ್ಯ ಇದೆಯೋ ಆ ಅಗತ್ಯವನ್ನು ಸ್ವೀಕರಿಸ್ಕೊಳ್ಳಿಕ್ಕೆ ಬೇಕಂತಹ ವಿಶ್ವಾಸವನ್ನು, ಗುಣಪಡಿಸುವ ವಿಶ್ವಾಸವನ್ನು ಅವನ ಒಳಗಡೆ ಉತ್ಪತ್ತಿ ಮಾಡಿದೆ. ಮತ್ತೊಂದು ರೀತಿ ಹೇಳೋದಾದರೆ ಪ್ರೈಸ್ ಬಿ ಟು ಗಾಡ್, ಅವನು ಪ್ರಾರ್ಥನಾ ಕೂಟಕ್ಕೆ ಯಾವಾಗ ಬಂದಿದ್ದಾನೋ ಹುಟ್ಟುಗುಂಟ, ಈಗ ಎಷ್ಟರ ಮಟ್ಟಿಗೆ ಅಲ್ಲಿ ದೇವರ ವಾಕ್ಯನ ಸ್ವೀಕರಿಸ್ಕೊಂಡಿದ್ದಾನೆ ಅಂತಂದರೆ ಅವನ ಆಲೋಚನೆ ಮೇಲೆ ಅದು ಪರಿಣಾಮ ಬೀರಿದೆ, ಅವನ ಮನಸ್ಸಿನ ಮೇಲೆ ಪರಿಣಾಮ ಬೀರಿದೆ. ಅವನ ಮನಸ್ಸಲ್ಲಿ ಪರಿಣಾಮ ಬೀರೋದು ಮಾತ್ರವಲ್ಲ, ಪ್ರೈಸ್ ಬಿ ಟು ಗಾಡ್, ಅವನ ಚಿಂತನೆ ಮೇಲೆ ಪರಿಣಾಮ ಬೀರಿ ಈಗ ಥ್ಯಾಂಕ್ ಗಾಡ್ ಹೃದಯದಲ್ಲಿ ಈಗ ಆಲೋಚನೆ ಮಾಡೋದು ಮಟ್ಟಕ್ಕೆ ಹೋಗಿದ್ದಾನೆ. ಹೃದಯದಲ್ಲಿ ಅವನು ಯಾವಾಗ ಪ್ರೈಸ್ ಬಿ ಟು ಗಾಡ್ ಸುವಾರ್ತೆಗೆ ಅನುಗುಣವಾಗಿ ಆಲೋಚನೆ ಮಾಡ್ತದನೋ, ಅವನ ಮುಖದ ಮೇಲೆ ಪ್ರೈಸ್ ಬಿ ಟು ಗಾಡ್ ಅತ್ಯಾಸಕ್ತಿಯ ಒಂದು ಉತ್ಸುಕತೆಯ ಒಂದು ನೋಟವನ್ನು ಅವನ ಮುಖದಲ್ಲೇನು ಹೊರಪಡಿಸ್ತಾ ಇದನೋ, ಪೌಲರು ಅದನ್ನು ನೋಡಿದರು. ಬ್ರದರ್, ನೀವು ನನ್ನ ಕರಿತೀರಿ ಅಂತೇಳಿ ಕಾಯ್ತಾ ಇದ್ನಲ್ಲ ಬ್ರದರ್, ಮುಂದೆ ಕರೆದು ತಲೆ ಮೇಲೆ ಕೈ ಇಡ್ತೀರಿ, ಪ್ರೇಯರ್ ಮಾಡಿಸ್ತೀರಿ ಅಂತೇಳಿ ನಿಮ್ಮ ಮುಖದಲ್ಲಿ ನೋಡಲಿಲ್ಲ. ಹಲೋ ಹಲೋ, ಅರ್ಥ ಆಗ್ತದೆಯಾ? ಯಾಕಂದ್ರೆ ಪ್ರಿಯರೇ, ಪ್ರೈಸ್ ಬಿ ಟು ಗಾಡ್, ಆ ವ್ಯಕ್ತಿ ಪ್ರೈಸ್ ಬಿ ಟು ಗಾಡ್ ಎಷ್ಟು ಮಟ್ಟಿಗೆ ಅಂತಂದರೆ, ನನ್ನ ಬಾಯಿಂದ ಬಂದಂತಹ ಆ ಸುವಾರ್ತೆನ ಆ ವ್ಯಕ್ತಿ ಆಲಿಸುವಾಗ ಪ್ರೈಸ್ ಬಿ ಟು ಗಾಡ್ ಥ್ಯಾಂಕ್ ಗಾಡ್ ಆ ವ್ಯಕ್ತಿಯ ಒಳಗಡೆ ಅದ್ಭುತಕಾರಿ ಎಸಗುವಂತಹ ವಿಶ್ವಾಸ ಪಡ್ಕೊಂಡಿದ್ದಾನೆ. ಈಗ ನಾನು ಏನು ನೆಕ್ಸ್ಟ್ ನುಡಿಯೋಕೆ ಹೋಗ್ತೇನೋ, ಇದು ವ್ಯಕ್ತಿ ನುಡಿತಾದ್ರೆ ಎಂಬುದಾಗಿ ಅವನು ತಿಳಿಯದೆ ಪವಿತ್ರಾತ್ಮರೇ ನುಡಿತಾದ್ರೆ ಎಂಬುದಾಗಿ ಅದರ ಅರ್ಥೈಸಿಕೊಂಡು ಅವನು ಏನು ವಿಶ್ವಾಸ ಬಿಟ್ಟಿದ್ದಾನೋ ಅದ್ರ ಪ್ರಕಾರ ಕಾರ್ಯ ಮಾಡಲಿಕ್ಕೆ ಬೇಕಾದಂತಹ ಅಂತಹ ಮೈಂಡ್ ಸೆಟ್ಟನ್ನು ಹೊಂದಿದ್ದಾನೆ ಎಂಬುದು ತಿಳಿದು, ಅಂಥ ಒಂದು ಭರವಸೆ ಅವನಲ್ಲಿ ಇದೆ ಎಂಬುದಾಗಿ ತಿಳಿದು ಪೌಲ್ ಹೇಳ್ತಾ ಇದ್ದಾರೆ, ಎದ್ದು ನಡೆ ಎಂಬುದಾಗಿ. ಹಲೋ, ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಎಷ್ಟೋ ಸಲ ದೇವರ ವಾಕ್ಯನ ಆಲಿಸ್ತೇವೆ, ಬರುವಾಗ ಏನು ಸಮಸ್ಯೆ ಹೊಂದ್ಕೊಂಡು ಬಂದಿರ್ತೇವೋ ಆ ಪ್ರಾರ್ಥನೆ ಕೂಡ ಬಂದು ಹಿಂತಿರುಗಿ ಹೋಗುವಾಗ ನಮ್ಮ ಮನಸ್ಸಿನ ಆಲೋಚನೆ ಚೇಂಜ್ ಮಾಡ್ಕೊಂಡು ಹೋಗ್ತೀವ, ಅಥವಾ ಬರುವಾಗಲೂ ಅದೇ ಆಲೋಚನೆ, ಬ್ರದರ್ ಇವತ್ತು ಬಂದಿದ್ದೀವಿ, ಬ್ರದರ್ ತಲೆ ಮೇಲೆ ಕೈ ಇಡಬೇಕು. ಥ್ಯಾಂಕ್ ಗಾಡ್ ಹೊರಡೆ ಹೋದ್ಮೇಲೆ 1 ಗಂಟೆ ದೇವರ ವಾಕ್ಯ ಬೋಧನೆ ಮಾಡಿ ಆದಮೇಲೂ ಕೂಡ ಹೊರಡೆ ಹೋದ್ಮೇಲೆ ಬ್ರದರ್ ತಲೆ ಮೇಲೆ ಕೈ ಇಡ್ತೀರಾ? ನಿಮ್ಮ ಆಲೋಚನೆ ಏನು? ಬರುವಾಗ ಹೆಂಗಿತ್ತು ಅದೇ ಥರ ವಾಪಸ್ ಹೋಗ್ತಾ ಇದ್ದೀರಿ. ಹಲೋ, ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಥ್ಯಾಂಕ್ ಗಾಡ್ ಇಲ್ಲಿ ಪೌಲ್ರು ಏನಾದರೂ ಆ ವ್ಯಕ್ತಿ ತಲೆ ಮೇಲೆ ಕೈ ಇಟ್ರಾ? ನೋ. ಆ ಮನುಷ್ಯ ಮಾಡಿದ ಕೆಲಸ ಏನು? ಆ ಮನುಷ್ಯನು ಥ್ಯಾಂಕ್ ಗಾಡ್ ದೇವರ ವಾಕ್ಯವನ್ನು ಬಹಳ ಗಮನ ಕೊಟ್ಟು ಜಾಗರೂಕತೆಯಿಂದ ಆಲಿಸ್ತಾನೆ. ಆ ವ್ಯಕ್ತಿಯು ಪ್ರೈಸ್ ಬಿ ಟು ಗಾಡ್ ತನ್ನ ಶರೀರದ ದುರ್ಬಲ ಪರಿಸ್ಥಿತಿಗೆ, ಆ ಕೆಟ್ಟ ಪರಿಸ್ಥಿತಿಗೆ, ಹುಟ್ಟಿನಿಂದ ಸಮಸ್ಯೆ ಇದೆ, ಆ ಸಮಸ್ಯೆ ಕಡೆ ಗಮನ ಕೊಡದೆ ತನ್ನ ಚಿಂತನೆಯನ್ನು, ತನ್ನ ಆಲೋಚನೆಯನ್ನು ದೇವರ ವಾಕ್ಯಕ್ಕೆ ಅನುಗುಣವಾಗಿ ಪ್ರೈಸ್ ಗಾಡ್ ಬದಲಾಯಿಸ್ಕೊಳ್ಳಿಕ್ಕಾಗಿ ತನ್ನನ್ನು ತಾನು ತೆರೆದುಕೊಟ್ಟಿದ್ದರಿಂದ ಪ್ರಭು ಯೇಸು ಕ್ರಿಸ್ತರ ಆತ್ಮರಾಗಿರೋ ಪವಿತ್ರ ಆತ್ಮರು ಥ್ಯಾಂಕ್ ಗಾಡ್ ಆ ವ್ಯಕ್ತಿ ಮನಸ್ಸಿನಲ್ಲಿ ಬದಲಾವಣೆ ತರಲಿಕ್ಕೆ ಸಾಧ್ಯವಾಯಿತು. ಆ ಮನುಷ್ಯನ ಒಳಗಡೆ ಹೃದಯದಲ್ಲಿ ಪ್ರೈಸ್ ಬಿ ಟು ಗಾಡ್ ವಿಶ್ವಾಸ ಮೂಡಲಿಕ್ಕೆ, ವಿಶ್ವಾಸ ಬೆಳೀಲಿಕ್ಕೆ ಪ್ರಾರಂಭವಾಯಿತು. ಸಂತ ಪೌಲರು ಗೊತ್ತಾಯಿತು, ನಾನು ಏನು ಹೇಳ್ತಾ ಇದ್ದೇನೋ ಪ್ರೈಸ್ ಬಿ ಟು ಗಾಡ್ ನಾನು ಹೇಳಿದ ಮಾತಿಗೆ ಅಷ್ಟು ಮಟ್ಟಿಗೆ ವಿಧೇಯ ತೋರ್ತಾ ಇದ್ದಾನೆ. ನಾನು ಎದ್ದು ನಡೆ ಅಂತ ಹೇಳುವಾಗ ಮೈ ಗಾಡ್ 100% ಗ್ಯಾರಂಟಿ ಇವನು ಎದ್ದು ನಡೀತಾನೆ ಅಂತ ವಿಧೇಯ ತೋರುವಂತಹ ಅಂಥ ಒಂದು ಗಟ್ಸ್, ಅಂಥ ಒಂದು ವಿಶ್ವಾಸ ಇವನಲ್ಲಿ ಬಂದಿದೆ ಎಂಬುದಾಗಿ ಅರಿತುಕೊಂಡ್ರು. ಆಗ ಜೋರಾಗಿ ಎದ್ದು ನಡೆ ಎಂಬುದಾಗಿ ಹೇಳಿದ ತಕ್ಷಣ ಪ್ರೈಸ್ ಗಾಡ್ ಜಿಗಿದು ನಡೀಲಿಕ್ಕೆ ಪ್ರಾರಂಭಿಸಿದ.
ನನ್ನ ಪ್ರಿಯ ಸಹೋದರ ಸಹೋದರಿಯರು, ಪ್ರೈಸ್ ಬಿ ಟು ಗಾಡ್. ಒಂದು ಗುಡ್ ನ್ಯೂಸ್ ಏನಂತಂದರೆ, ಥ್ಯಾಂಕ್ ಗಾಡ್, ನಾನಾ ವಿಧವಾದ ಸಮಸ್ಯೆಗಳನ್ನು ಕೂಡ ನಾವೆಲ್ಲರೂ ಹೊತ್ಕೊಂಡು ಬಂದಿದ್ದೇವೆ. ಬಟ್ ಪ್ರಶ್ನೆ ಅಂತಂದರೆ, ಆ ಸಮಸ್ಯೆಗಳ ಮಧ್ಯದಲ್ಲಿ ಜಸ್ಟ್ ದೇವರು ಒಂದು ವಿಷಯನ ಕಲ್ತ್ಕೊಳ್ಳೋಣ. ದೇವ್ರು ಹೇಳ್ತಾ ಇದ್ದಾರೆ, ಕಣ್ಣಾರೆ ಕಾಣುವಂಥ ಸಮಸ್ಯೆನ ಬಾಯ್ತು ನುಡಿಬೇಡಿ, ನಿಮ್ಮ ಬಲಹೀನತೆ ನುಡಿಬೇಡಿ. ನೀವು ಏನಾಗಬೇಕು ಅಂತ ಅಂದ್ಕೊಂಡಿದ್ದೀರಿ, ಬಯಸ್ತಾ ಇದ್ದೀರಿ, ಅದನ್ನು ದೇವ್ರವಾಗಿ ಕಂಡು ಹಿಡ್ಕೊಂಡು ನುಡೀರಿ ಎಂಬುದಾಗಿ. ಬಟ್ ಆದರೆ ಇನ್ನು ಮುಂದೆ ನಾವು ಕಣ್ಣಾರೆ ಕಾಣೋ ಸಮಸ್ಯೆ ಮಾತಾಡಬೇಕಾ? ಹಲೋ, ಅಥವಾ ದೇವರ ವಾಕ್ಯ ಮಾತಾಡಬೇಕಾ? ಏನು ಮಾತಾಡಬೇಕು? ನೀವು ಅದು ನಂಬಿದರೆ ಅದನ್ನೇ ಬಾಯ್ತಿ ಹೇಳ್ತೀರಿ. ಇಲ್ಲ ಬ್ರದರ್, ಇವತ್ತಿಂದ ನಾನು ಯಾವ ಕಾರಣಕ್ಕೂ ಸಮಸ್ಯೆಗಳು ಮಾತಾಡೋದಿಲ್ಲ. ಈ ಕ್ಷಣದಿಂದ ನನ್ನ ಸಮಸ್ಯೆಗಳಿಗೆ ಪರಿಹಾರವನ್ನು ಪ್ರಭು ಯೇಸು ಏನು ಕೊಟ್ಟಿದ್ದಾರೋ ಅವ್ರ ವಾಕ್ಯದಲ್ಲಿ ಕಂಡುಹಿಡ್ಕೊಂಡು ಆ ವಾಕ್ಯ ನುಡಿತೇನೆ ಹೊರತು ಜಸ್ಟ್ ವೈದ್ಯರು ಕೊಟ್ಟಿರ್ಬೋದು ಈ ರಿಪೋರ್ಟ್, ಅದನ್ನು ಸುಳ್ಳಲ್ಲ, ಅದು ಸುಳ್ಳಲ್ಲ, ಸತ್ಯನೂ ಅಲ್ಲ. ಅದು ಓನ್ಲಿ ಫ್ಯಾಕ್ಟ್ಸ್, ನಿಜ ಸಂಗತಿ ಮಾತ್ರ. ಅದು ಇವತ್ತು ಇರುವ ರೀತಿ ನಾಳೆ ಇರೋದಿಲ್ಲ, ಹೆಚ್ಚು ಕಡಿಮೆ ಆಗ್ತದೆ. ಬಟ್ ಅದರ ಸತ್ಯ ಏನಿದೆ, ಬೈಬಲ್ನಲ್ಲಿ ದೇವ್ರ ವಾಕ್ಯ ಏನು ಹೇಳ್ತದೋ ಅದು ಯಾವಾಗಲೂ ಕೂಡ ಪರ್ಮನೆಂಟ್ ಆಗಿರುವಂಥದ್ದು. ಆ ಸತ್ಯವು ನಿಮ್ಮ ಫ್ಯಾಕ್ಟ್ಸನ್ನು, ನಿಜ ಸಂಗತಿಯನ್ನು ಬದಲಾಯಿಸುವಂತಹ ಸಾಮರ್ಥ್ಯ ಹೊಂದಿದೆ. ಯಾವಾಗ ನೀವು ಸತ್ಯದೊಂದಿಗೆ ಕೋಆಪ್ರೇಟ್ ಮಾಡಿದಾಗ, ಸಹಕರಿಸಿದಾಗ ಮಾತ್ರ. ಎಲ್ಲರೂ ಎದ್ದು ನೋಡೋಣ, ಎದ್ದು ನಿಂತು 1 ನಿಮಿಷ ಕಣ್ಣುಗಳು ಮುಚ್ಚೋಣ. ಪ್ರೈಸ್ ಗಾಡ್. ಎಲ್ಲ ಸಂಪೂರ್ಣ ಕಣ್ಣುಗಳು ಮುಚ್ಚೋಣ. ಆ ಕಡೆ ಈ ಕಡೆ ಗಮನ ಕೊಡೋದು ಬೇಡ. ನಿಮ್ಮ ಶರೀರದಲ್ಲಿ ಏನೇ ಬಂಧನಗಳಿರಲಿ, ಈವನ್ ನಿಮ್ಮ ಜೀವಿತದಲ್ಲಿ ಯಾವುದೇ ಏರಿಯಾದಲ್ಲಿ ಕುಂಠಿತಗೊಂಡಿರ್ಬೋದು. ಮಕ್ಕಳ ವಿಷಯದಲ್ಲಿ, ಪತಿಯ ವಿಷಯದಲ್ಲಿ, ಪತ್ನಿ ವಿಷಯದಲ್ಲಿ, ಅಥವಾ ನಿಮ್ಮ ಉದ್ಯೋಗದಲ್ಲಿ, ಹಣಕಾಸಿನ ವಿಷಯದಲ್ಲಿ, ಆರೋಗ್ಯದ ವಿಷಯದಲ್ಲಿ, ಯಾವುದೆಲ್ಲ ಏರಿಯಾದಲ್ಲಿ ಕುಂಠಿತಗೊಂಡಿದ್ದಾರೋ, ಇಲ್ಲೂ ಕೂಡ ಒಬ್ಬ ಕುಂಠಿತಗೊಂಡಿರುವಂಥ ಕುಂಟನ್ನು ನಾವು ನೋಡಿದ್ದೇವೆ. ಹುಟ್ಟು ಕುಂಟ. ಬಟ್ ಅವನು, ಪ್ರೈಸ್ ಗಾಡ್, ಅವನು ಗಮನ ಕೊಟ್ಟು ಅವನೇನು ಕೆಲಸ ಮಾಡ್ತಾಯಿಲ್ಲ, ಬದಲಾಗಿ ಆ ಪ್ರಾರ್ಥನೆ ಕೂಡ ನಡೆಯುವಂಥ ಸ್ಥಳಕ್ಕೆ ಬಂದಿದ್ದಾನೆ. ನೀವು ಯಾವ ರೀತಿ ಬಂದಿದ್ದೀರಿ ಅದೇ ಥರ ಅಲ್ಲಿ ಬಂದು ಪೌಲರ ಬಾಯಿಂದ ಬಂದಂಥ ಸುವಾರ್ತೆಯನ್ನು ಗಮನ ಕೊಟ್ಟು ಆಲಿಸಿದ್ದಾನೆ. ಅದೇ ಥರ ನೀವು ಕೂಡ ಈ ಕ್ಷಣದಲ್ಲಿ ಪೌಲರ ಅಭಿಷೇಕ ಮಾಡಿರುವಂಥ ಅದೇ ದೇವರು ನನ್ನನ್ನು ಕೂಡ ಅಭಿಷೇಕಿಸಿ ಅವರ ಅಭಿಷೇಕ ನಿಮ್ಮ ಜೊತೆಲಿ ಏನು ಮಾತನಾಡಿದೆಯೋ ಆ ನುಡಿಗಳು ನೀವೆಲ್ಲರೂ ಕೂಡ ಗಮನ ಕೊಟ್ಟಿದ್ದೀರಿ. ನಾನು ನಂಬ್ತೇನೆ, ನೀವು ಕೂಡ ನಂಬಿರಿ. ನಿಮ್ಮ ಜೀವಿತದಲ್ಲಿ ಯಾವುದು ಅಸಾಧ್ಯವಾದ ಕಾರ್ಯ ಲೋಕಕ್ಕೆ ಅಸಾಧ್ಯವಾಗಿರ್ಬೋದು, ಬಟ್ ಅವುಗಳೆಲ್ಲವನ್ನು ಸಾಧ್ಯಗೊಳಿಸುವಂತಹ ಪವಿತ್ರಾತ್ಮರು ಈಗಾಗಲೇ ನಮ್ಮ ಮಧ್ಯದಲ್ಲಿದ್ದಾರೆ. ನಂಬೋಣ, ಪ್ರತಿಯೊಬ್ಬರು ನಂಬೋಣ. ಪ್ರಭು ಯೇಸು ಈಗಾಗಲೇ ನಿಮ್ಮ ಶಾರೀರಿಕ ರೋಗಗಳನ್ನು ಮಾತ್ರವಲ್ಲ, ನಿಮ್ಮ ಮಾನಸಿಕ ರೋಗಗಳನ್ನು, ನಿಮ್ಮ ಆಧ್ಯಾತ್ಮಿಕ ಜೀವಿತದಲ್ಲಿರುವಂತಹ ಎಲ್ಲ ಕುಂಠಿತವನ್ನು, ಅನಾರೋಗ್ಯವನ್ನು ಎಲ್ಲವನ್ನು ಈಗಾಗಲೇ ಗುಣಪಡಿಸಿದ್ದಾರೆ. ನಂಬಿರಿ, ನಂಬಿರಿ. ಕೆಲವೊಮ್ಮೆ ತಪ್ಪಾದ ನಿರ್ಧಾರ ತೆಗೆದುಕೊಂಡು ಲೋಕದ ಹಾದಿಲಿ ಹೋಗಿ ತಪ್ಪಾದ ದಿಕ್ಕಿಗೆ ಹೋಗಿ ಆ ಗುರಿಯನ್ನು ಸೇರಿರ್ಬೋದು, ಪರವಾಗಿಲ್ಲ. ಇವತ್ತು ಪ್ರಭು ಯೇಸು ಹೇಳ್ತಾ ಇದ್ದಾರೆ, ನನ್ನ ವಾಕ್ಯ ನಿಮಗೆ ಇವತ್ತು ಯಾವ ಏರಿಯಾದಲ್ಲಿ ಕತ್ತಲ ಹಾದಿಲಿ ನಡೀತಾ ಇದ್ರಿ ನಿಮಗೆ ಬೆಳಕನ್ನು ಕೊಟ್ಟಿದೆ. ನಂಬಿರಿ, ದೇವರ ವಾಕ್ಯವು ನಮಗೆ ದಾರಿದೀಪವಾಗಿದೆ. ಹೌದು ಪ್ರೀತಿಯುಳ್ಳ ತಂದೆಯೇ, ಇಲ್ಲಿ ಬಂದಿರೋ ಪ್ರತಿಯೊಬ್ಬೊಬ್ಬರನ್ನು ಕೂಡ ಥ್ಯಾಂಕ್ ಯು ಲಾರ್ಡ್. ಇವರು ದೇವರ ವಾಕ್ಯವನ್ನು ಆಲಿಸುವಾಗಲೇ ಇವರು ಅದ್ಭುತ ಕಾರ್ಯಗಳನ್ನು ಸ್ವೀಕರಿಸ್ಕೊಳ್ಳಕ್ಕೆ ಬೇಕಂತಹ ಆ ವಿಶ್ವಾಸ ಉತ್ಪತ್ತಿ ಆಗಲಿಕ್ಕಾಗಿ ಆ ಹುಟ್ಟುಕೊಂಟನಿಗೆ ಯಾವ ರೀತಿ ಸಹಾಯವನ್ನು ಮಾಡಿದರೋ ಅದೇ ರೀತಿ ಈ ಮಕ್ಕಳಿಗೆ ಕೂಡ ಪ್ರಭು ಯೇಸುವಿಗೆ ನೀವು ಸಹಾಯ ಮಾಡಿರುವುದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರ. ಯೇಸು ನಾಮದಲ್ಲಿ ನೀವು ಹೊಂದಿಕೊಂಡಿರೋ ವಿಶ್ವಾಸವನ್ನು ನೋಡ್ತಾ ಇದ್ದಾನೆ. ಯೇಸು ನಾವು ನುಡಿತಿದ್ದಾನೆ. ಆ ವಿಶ್ವಾಸವು ನಿಮ್ಮ ರೋಗವನ್ನು ಸಂಪೂರ್ಣ ನಾಶಗೊಳಿಸಿ ನಿಮಗೆ ಆರೋಗ್ಯವನ್ನು ನೀಡಿದೆ. ನಂಬಿರಿ. ನಿಮ್ಮ ಜೀವಿತದಲ್ಲಿರುವಂತಹ ಬಡತನದ ಶಾಪಗ್ರಸ್ತ ಕಾರ್ಯವನ್ನು ನಾಶಗೊಳಿಸಿ ನಿಮಗೆ ಸಮೃದ್ಧಿಯನ್ನು ಕೊಟ್ಟಿದೆ. ನಿಮ್ಮನ್ನು ಯೇಸು ನಾಮದಲ್ಲಿ ಎಲ್ಲ ಬಂಧನಗಳಲ್ಲಿ ಬಿಡುಗಡೆ ಮಾಡಿ ಬಂಧನಗಳನ್ನು ನಾಶಗೊಳಿಸಿ ನಿಮಗೆ ಬಿಡುಗಡೆ ಕೊಟ್ಟಿದೆ. ನಂಬಿರಿ. ಥ್ಯಾಂಕ್ ಯು ಲಾರ್ಡ್. ಇಲ್ಲಿ ಬಂದಿರೋ ಪ್ರತಿ ಮಕ್ಕಳಿಗೂ ಸಂಪೂರ್ಣವಾಗಿ ಎಲ್ಲ ಬಂಧನಗಳಿಂದ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾನೆ. ಪ್ರತಿಯೊಬ್ಬರು ಪ್ರಿಯ 2 ಕೈಗಳ ಮೇಲೆತ್ತೋಣ. 2 ಕೈಗಳ ಮೇಲೆತ್ತುತ್ತಾ ಬಾಯ್ತಿ ನುಡಿಯೋಣ. ಯೇಸುವೇ ನನಗೆ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಯಾವುದಲ್ಲಿ ಬಿಡುಗಡೆ ಆಗಬೇಕು, ಯಾವುದಲ್ಲಿ ಬಿಡುಗಡೆ ಆಗಬೇಕು, ಜಸ್ಟ್ ನಂಬಿರಿ, ಅದು ಬಿಡುಗಡೆ ಆಗಿದೆ ಎಂಬುದಾಗಿ ನಂಬಿರಿ. ಯೇಸುವೇ ನನಗೆ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಪ್ರತಿಯೊಬ್ಬರು ಯೇಸುವೇ ನನಗೆ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಯೇಸುವೇ ನನಗೆ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಪ್ರತಿಯೊಬ್ಬರು ನಂಬಿರಿ, ನಂಬಿರಿ, ನಂಬಿರಿ. ಓ ಥ್ಯಾಂಕ್ ಯು ಲಾರ್ಡ್. ಯೇಸು ನಾಮದಲ್ಲಿ ಎಲ್ಲ ಬಂಧನಗಳು ಮುರಿದು ಬಿದ್ದು ಇವ್ರಿಗೆ ಬೇಕಾದ ಬಿಡುಗಡೆಯನ್ನು, ಇವ್ರಿಗೆ ಬೇಕಾದಂಥ ಅಲೌಕಿಕವಾದ ಅದ್ಭುತ ಕಾರ್ಯ ಸ್ವೀಕರಿಸಿಕೊಳ್ಳಕ್ಕೆ ಬೇಕಾದಂತಹ ಮನಸ್ಥಿತಿಯನ್ನು ಅನುಗ್ರಹಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಎಸ್ ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ಆರೋಗ್ಯ ಇಲ್ಲದಿರುವಂಥ ಮಕ್ಕಳಿಗೆ
ಥ್ಯಾಂಕ್ ಯು ಲಾರ್ಡ್, ನಿಮ್ಮ ಗಾಯಗಳಿಂದ ಗುಣಪಡಿಸಿರುವುದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್, ಜಸ್ಟ್ ಯೇಸು ನಾಮದಲ್ಲಿ ಯಾರಿಗೆ ಸಂತಾನ ಭಾಗ್ಯ ಇಲ್ವೋ, ಥ್ಯಾಂಕ್ ಯು ಲಾರ್ಡ್, ಯೇಸು ನಾಮದಲ್ಲಿ ಹಿಂದೆ ಸಂತಾನ ಭಾಗ್ಯವನ್ನು ಸ್ವೀಕರಿಸ್ಕೊಳ್ಬೇಕಂತಹ ಅಂಥ ಅಭಿಷೇಕವನ್ನು ಥ್ಯಾಂಕ್ ಯು ಲಾರ್ಡ್, ಆ ಗರ್ಭದಲ್ಲಿ ನೀವು ಆ ಅಭಿಷೇಕ ನೆಲೆಗೊಳಿಸಿರುವುದಕ್ಕಾಗಿ ಸ್ತೋತ್ರ. ಓ ಥ್ಯಾಂಕ್ ಯು ರಿಕ್ ದೀಪ ಶಿಖರ ಬಲ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಯಾರು ಉದ್ಯೋಗಕ್ಕಾಗಿ ಪ್ರಯತ್ನ ಪಡ್ತಾ ಇದ್ದಾರೋ ನಿರುದ್ಯೋಗವನ್ನು ನಾಶಗೊಳಿಸಿ ಯೇಸು ನಾಮದಲ್ಲಿ ಉದ್ಯೋಗವನ್ನು ಇವತ್ತು ಅನುಗ್ರಹಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಹೋ ರಾಖ ದೀಪ ಶಿಖರಿಂದಲಪ್ಪ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಲಾರ್ಡ್. ಎಸ್ ಲಾರ್ಡ್, ಎಸ್ ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಕುಟುಂಬದಲ್ಲಿ, ಮಕ್ಕಳ ವಿಷಯದಲ್ಲಿ ಥ್ಯಾಂಕ್ ಯು ಲಾರ್ಡ್, ತಂದೆ ತಾಯಿಗಳ ವಿಷಯದಲ್ಲಿ, ಸಂಗಾತಿಯ ವಿಷಯದಲ್ಲಿ ಥ್ಯಾಂಕ್ ಯು ಲಾರ್ಡ್. ಇವ್ರಿಗೆ ಬೇಕಂತ ಸಮಾಧಾನಕರುವಂತಹ ಜೀವಿತವನ್ನು ನೀವು ಅನುಗ್ರಹಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಹೋ ಲಾಖ ದೀಪ ಶಿಖರ್ ಅಂದಲಬ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ರಕ್ಷಕ ನಾಮದಲ್ಲಿ, ನಜರೇತಿನ ಪ್ರಭು ಯೇಸು ನಾಮದಲ್ಲಿ ಈಗ ನಾವೇನನ್ನು ಬೇಡಿಕೊಂಡಿದ್ದೀವೋ ಅವುಗಳೆಲ್ಲವನ್ನು ಯೇಸು ಕ್ರಿಸ್ತರ ಮೂಲಕ ಈಗಾಗಲೇ ನಾವು ಅದನ್ನು ಸ್ವೀಕರಿಸಿಕೊಂಡಿದ್ದೇವೆ ಎಂಬುದಾಗಿ ದೃಢವಾಗಿ ನಂಬಿ ಪ್ರಾರ್ಥಿಸಿದ್ದೇವೆ ನಮ್ಮ ಜೀವ ತಂದೆಯೇ. ಆಮೆನ್, ಆಮೆನ್, ಆಮೆನ್. ಪ್ರೈಸ್ ಲಾರ್ಡ್.